ಬೆಳಗಿನ ಜಾವದ ಸತ್ಸಂಗದಲ್ಲಿ ಪರಮ ಪೂಜ್ಯರು ಲೋಕವನ್ನು ಉದ್ಧರಿಸಿದ ಶಿವನ ಅವತಾರಿ ಜಗದ್ಗುರು ಪಾದಗಳಿಗೆ ದೀರ್ಘದಂಡ ಪ್ರಣಾಮ ಸಲ್ಲಿಸುತ್ತಾ ಬಸವಾದಿ ಶರಣರಿಗೂ ಗುರುನಾಥನಿಗೂ ಕೂಡ ದೀರ್ಘದಂಡ ಪ್ರಣಾಮ ಸಲ್ಲಿಸಿ ಈ ಒಂದು ಬೆಳಗಿನ ಜಾವದ ಸತ್ಸಂಗದಲ್ಲಿ ಆಗಮಿಸಿದ ಆನ್ಲೈನ್ ಸತ್ಸಂಗದಲ್ಲಿ ಆಗಮಿಸಿದ ಎಲ್ಲ ಶರಣ ತಂದೆ ತಾಯಿಗಳ ಪಾದಗಳಿಗೆ ಕೂಡ ಹಣೆ ಹೆಚ್ಚಿ ನಮಸ್ಕರಿಸಿ ಈ ಸತ್ಸಂಗದೊಳಗೆ ಪ್ರವೇಶವಾಗೋಣ. ಆದ್ಮೇಲೆ ಎಲ್ಲರಿಗೂ ಶರಣಾರ್ಥಿಗಳು. ಎಲ್ಲ ಶರಣ ಈ ಪರಮಾನುಭವ ಎಂಬ ಉತ್ಕೃಷ್ಟವಾದ ವಿಚಿತವಾದ ಈ ಗ್ರಂಥದ ಸತ್ಶಾಸ್ತ್ರಗಳಲ್ಲಿ ಪರಮಾನುಭೂತಿಯ ಶ್ರೇಷ್ಠವಾದ ಗ್ರಂಥವನ್ನ ಇದನ್ನ ಕನ್ನಡದಲ್ಲಿ ತಾತ್ಪರ್ಯವನ್ನು ಬರೆದಂತ ಆರೂಢ ಜ್ಯೋತಿ ಶಿವಪುತ್ರ ಚೌಪಾದಗಳಿಗೂ ಕೂಡ ದೀರ್ಘದಂಡ ಪ್ರಣಾಮ ಸಲ್ಲಿಸಿ ಈ ಒಂದು ಪರಮಾನುಭೂತಿಯ 3ನೇ ಸಂಧಿಯ 15ನೇ ಸೂತ್ರವನ್ನ ನಾವು ನೀವು ವಿಚಾರ ಮುಖಾಂತರ ನಾವು ನೀವು ನಿನ್ನೆಯಿಂದ 15ನೇ ಸೂತ್ರವನ್ನ ಚರ್ಚೆ ಮುಖಾಂತರ ನೋಡ್ಕೊತ ಹೊಂಟಿದೆ. ನಿನ್ನೆ ಏನ 15ನೇ ಸೂತ್ರದೊಳಗ ಏನ ನಮಗ ನಾವು ತಿಳ್ಕೊಂಡೇವಂದ್ರ ನುಡಿ ಒಳಗ ನಾವು ಏನ್ ತಿಳ್ಕೊಂಡೇವಂದ್ರ ಪಲ್ಲವಿ ಒಳಗ ತರ್ಕವ ನುಡಿಯುವನಿ ತತ್ವವಿದನು ಜಡತರ್ಕಿಗಳಾದ ಮಾನವರಂತೆ ಅಂದ್ರ ತರ್ಕದಿಂದ ತನ್ನ ಸ್ವರೂಪ ಜ್ಞಾನವನ್ನ ಮತ್ತು ಮನವಾಣಿಗಳಿಂದ ಅವನನ್ನ ಗುರುತಿಸಲಾಕ ಬರ್ತದನು ಅನ್ನುವಂಥದ್ದನ್ನ ಅಲ್ಲಿ ನಾವು ಪ್ರಶ್ನೆ ಮಾಡ್ಕೊಂಡಾಗ ನಾವು ಹೊರಗೆ ಬೇಡ, ನಮ್ಮೊಳಗ ನಾವು ವಿಚಾರಕ್ಕೆ ಹೋದಾಗ ನಮಗಿದು ಸಾಧ್ಯದನು, ವಾಣಿ ಮನಸ್ಸುಗಳಿಂದ ಅರಿಲಾಕ ಬರ್ತದನು, ಅಥವಾ ತರ್ಕ ಮುಖಾಂತರ ಹಿಂಗೆ ಅದಾನ ಇಲ್ಲ ಅವ ಹಂಗದಾನ ಅಂತೇಳಿ ವಾದ ಮಾಡಿ ತರ್ಕ ಮಾಡ್ತಿರ್ತಾರ. ತರ್ಕಕ್ಕೆ ಒಳಪಡ್ತಾನನು ಅಂದ್ರ ತರ್ಕಗಳಿಗೆ ಒಳಪಡದಂತ ನಾನು ಒಬ್ಬನೇ ನನ್ನ ಸ್ವರೂಪ ಅದ ಅನ್ನುವಂಥದ್ದನ್ನ ನಮ್ಗೆಲ್ತನ ಅನುಭವಕ್ಕೆ ಬರುದಿಲ್ಲ. ಯಾಕಂದ್ರ ಏನೋ ಒಂದು ಪದಾರ್ಥವನ್ನ ನಾವು ಒಂದು ಕಂಡುಕೊಳ್ತೀವಿ, ನೋಡ್ತೀವಿ, ಈ ವಸ್ತು ಹಿಂಗದ ಅಂತ ಹೇಳ್ತೇವೆ. ಅದು ಹೇಳಿಸ್ಕೊಳ್ತು ಅಂದ್ರ ನಮ್ಮ ಕಣ್ಣಿನ ಮುಖಾಂತರ ಮನಸ್ಸು ವಾಣಿ ಮುಖಾಂತರ ನಮ್ಗೆ ಏನಾದನ್ನ ವಿಚಾರ ಮಾಡಕ್ ಬಂತು ಅಂದ್ರ ಆ ಪದಾರ್ಥ ಏನಾಗ್ತದ, ದೃಶ್ಯ ಆಗ್ತದ. ಮತ್ತದು ದ್ರವ್ಯ ಗುಣ ಕರ್ಮಗಳಿಂದ ಕೂಡ್ತದ, ಅದು ಏನಾಗ್ತದ, ಜಡ ಪದಾರ್ಥ ಅದ ಅಂತೇಳಿ ನಮ್ಮ ಅನುಭವಕ್ಕೆ ಬರ್ತದ. ಯಾಕ ಅದು ದೃಶ್ಯವಾದದ್ದು ತೋರ್ತದ, ಅಡಗ್ತದ, ಅದನ್ನ ಮನವಾಣಿಗಳಿಂದ ನಾವು ಗುರುತಿಸಕ್ ಬರ್ತದ. ಆದ್ರೆ ಆ ಅರಿಯವನು ದೃಕ್ಕನ್ನ ಮತ್ತು ಸ್ವಯಂ ಪ್ರಕಾಶವಾದ ತನ್ನ ಇರುವಿಕೆಯನ್ನ ಇನ್ನೊಂದು ಪದಾರ್ಥದಿಂದಾಗಲಿ ಗುರುತಿಸಕ್ ಬರ್ತದನು ಅಂದ್ರೆ ಬರುವುದಿಲ್ಲ ಅನ್ನುವಂಥದ್ದನ್ನು ನಿನ್ನೆ ನಮಗ ಸ್ಪಷ್ಟ ಮಾಡಿದ್ರು. ಯಾಕೆ ಇಲ್ಲಿ ಮೊದಲು ಹೇಳ್ಕೊತ್ ಬಂದಾರ ಪರಮಾನುಭೂತಿ ಯಾಕೆ ಶ್ರೇಷ್ಠ ಆಗ್ತದ ಅಂತಂದ್ರ, ಇಲ್ಲಿ ಎರಡಿತ್ತು ಅಂದ್ರ ನಾನು ತಿಳಿಯಾಕ ಬರ್ತದ. ನಾನ್ ಮನ ಬುದ್ಧಿಯಿಂದ ಆಗ್ಲಿ ಆತ್ಮದಿಂದ ಆಗ್ಲಿ ಎರಡದಪ್ಪ ಅಂದ್ರ ಒಂದನ್ನು ತಿಳಿಸ್ಕೊತದ ಅಂದ್ರ ತಿಳಿತೀನಿ, ತಿಳಿಸ್ಕೊತದ ಅಂದ್ರೆ ಯಾರು ದ್ವೈತಾಪತ್ತಿ ಬರ್ತದ. ಮತ್ತ ಒಂದೇ ಐತ್ಯಪ್ಪ ಅಂದ್ರ ಒಂದೇ ಐತೆ ಅಂತ ನಾ ಹೇಳ್ತೀನಿ ಅಂದ್ರೆ ಇನ್ನೊಂದು ಇದ್ರ ಹಿಂಗ್ ಒಂದೇ ಐತಪ್ಪ ಅದರಂಗ ಇನ್ನೊಂದು ಐತಿ ಏನಾಕ ನಮ್ಮ ಅನುಭವ ಗುರ್ತಾಗ್ತದ. ಆದ್ರ ಹೆಂಗದನ ನಾನೇ ಇದ್ದಾಗ ನನ್ನ ಬಿಟ್ಟು ಇನ್ನೊಂದೂ ಇಲ್ಲ. ಮತ್ತೆ ಅರಿಯಾಕ ಬರ್ತಿತ್ತು ಅಂದ್ರ ಈ ಮನವಾಣಿ ಕಾರ್ಯಗಳಲ್ಲಿ ನೆನೀತಿದ್ದು, ಮನವಾಣಿಗಳಿಗೂ ಅಲ್ಲಿ ಏನಾಗ್ಯದ ನಿಲಕದಂತ ಇರುವಿಕೆ ನಾನು ಒಬ್ಬನೇ ಇದ್ದಾಗ ಈ ಮನವಾಣಿಗಳ ಕೆಲಸ ಏನೈತಿ, ದೃಶ್ಯ ಪದಾರ್ಥವನ್ನು ಅರಿತಾವು, ಇಂದ್ರಿಯಗಳಿಂದ ಅರಿತಾವ ಅನ್ನುವಂಥದ್ದು ನಾವು ದೃಶ್ಯ ವಿವೇಕದಾಗ ಎಲ್ಲರಿಗೂ ಅನುಭವಕ್ಕೆ ಬಂದದ. ಈಗ ನಾನು ಹೆಂಗದೀನಿ, ನಾನು ಒಬ್ಬನೇ ಅದೀನಿ, ನಾನು ಅರುಸ್ವರೂಪ ಅದೀನಿ, ನಾನು ನಿತ್ಯ ಅದೀನಿ, ನಾನು ಪೂರ್ಣ ಅದೀನಿ, ನಾನೇ ಅದೀನಿ ಅಂದ್ರೆ ನಮಗೀಗ ಈ ಭಾವ ಗಟ್ಟಿ ಮಾಡಕತ್ತಾರ. ಈ ಭಾವದಾಗ ಒಮ್ಮೆ ಏನಾಗ್ತದ, ನಮ್ಮ ಮನಸ್ಸ ಹೇಳೋದು ಹೊರಗೆ ಬರ್ತದ. ಹೆಂಗ ಮನಸ್ಸು ಏನಾಗ್ತದ, ಮತ್ತ ಅಂತಕ್ಕಾಗಿ ಒಳಪಡಿಸ್ಕೊತೀವಿ. ಒಳಪಡಿಸ್ಕೊಂಡು ನನಗ ಅನುಭವಕ್ಕೆ ಬರ್ತೀರಿ, ನಾ ತಿಳಿದೇನೆ ಅಂತ ಹೇಳ್ತೇವೆ. ತಿಳಿದಾಕ ನನ್ನ ಬಿಟ್ಟು ಅನ್ಯದ್ರಲ್ಲಿ ತಿಳಿಯಾಕ ಬರ್ತಲ್ಲ, ನಾನೇ ಇದ್ದಾಗ ಅದು ತಿಳಿಯಾಕ ಬರುದಿಲ್ಲ, ಅದು ದೃಶ್ಯ ಪದಾರ್ಥ ಆಗ್ತದ. ನಾನು ದುಃಖದೀನಿ ಅನ್ನುವಂದಾಗ ಆ ದೃಶ್ಯ ಪದಾರ್ಥ
ಮಾತುಗಳು ಮನವಾಣಿಗಳು ಮಿಥ್ಯದವು ತರ್ಕದಿಂದ ತಿಳಿಯಾಕ ಬರುದಿಲ್ಲ. ನಾನೇ ಆತ್ಮಸ್ವರೂಪನೇ, ನಾನೇ ಇದ್ದೇನೆ ಅಂತ ಅನ್ನೋದಿಲ್ಲ. ಅಂದ್ರಲ್ಲಿ ಏನಾಗ್ತದ, ದ್ವೈತ ಆಗ್ತದ. ನಾನೇ ಇದ್ದೀನಿ ಅಂತೇಳಿ ಈಗ ಯಾರಿಗೆ ಭಾವ ಗಟ್ಟಿ ಆಗ್ತದ, ಯಾರ ಭಾವಗಳಿಗೆ ಇದ್ರ ಭಾವ ಅನುಭವಕ್ಕೆ ಬರ್ತದ, ಅವ್ರಿಗೆ ಮಾತ್ರ ಇದು ಗಟ್ಟಿ ಆಗ್ತದ ಅನ್ನುವಂತ ತಿಳ್ಕೊಂಡು ಇಲ್ಲಿ ದ್ವೈತ ಹೋಯ್ತು ಅಂದ್ರೆ ಎರಡು ಅನ್ನೋದು ಇಲ್ಲ, ನಾನು ಒಬ್ಬನೇ ಅನ್ನುವಂಥದ್ದು ಅನುಭವಕ್ಕೆ ಬಂತು ಅಂದ್ರ ಅವಾಗ ಇದ್ರ ಆನಂದ ಅಂದ್ರ ನನ್ನನ್ನ ಕುರಿತು ಶಾಸ್ತ್ರ ಪುರಾಣಗಳು ಗುರುಗಳು ಕೂಡ ನನ್ನನ್ನ ಇವ್ರೇನ್ ಮಾಡ್ತಾರಂದ್ರ ನನ್ನನ್ನು ಹೊಗಳಕತ್ತಾರ, ನನ್ನನ್ನು ಸ್ಮೃತಿ ಮಾಡಕತ್ತಾರ, ನನ್ನ ಇರುವಿಕೆಯನ್ನು ಸ್ಮೃತಿ ಮಾಡಕತ್ತಾರ, ನಾನೇ ಅದೀನಿ ಎನ್ನುವಂಥದ್ದನ್ನ ಇಲ್ಲಿ ಗುರು ಶಾಸ್ತ್ರ ಪುರಾಣಗಳು ಕೂಡ ಏನಾಗ್ತಾವು, ಬಿದ್ದು ಹೋಗ್ತಾವು. ಕಾಯಲ್ಲಿ ನಡೆಯುದಿಲ್ಲ. ಅವು ಏನಾಯ್ತಪ್ಪ ಅಂದ್ರ ಅವು ನನ್ನನ್ನ ಹೊಗಳ್ತಾವಂದಾಗ ನಾನು ಸುಮ್ಮನೆ ಇದ್ರೆ ಸುರಬೇಕಾಗ್ತದ, ಅವು ಹೊಗಳ್ತಾವು, ಒಂದ್ ದಿವಸ ಬಿಟ್ಟು ಹೋಗ್ತಾವ. ಅದರಂತೆ ನನ್ನ ಇರುವಿಕೆ ನಾನು ಒಬ್ಬನೇ ಅದೀನಿ, ನಾನು ಸ್ವಯಂ ಪ್ರಕಾಶಿದ್ದೀನಿ, ನಾನು ಸತ್ತು ಅದೀನಿ ಅನ್ನುವಂಥದ್ದನ್ನ, ನಾನು ಮೂರು ಕಾಲದಲ್ಲಿ ಅರಿಯುವಂತ ಸ್ವರೂಪನೇ ನಾನು ಅದೀನಿ ಅನ್ನುವಂಥದ್ದನ್ನ ಹಿಂಗ್ ಭಾವ ಬಂತು ಅಂದ್ರ ನಮಗೆ ಶಾಸ್ತ್ರ ಆತ್ಮಜ್ಞಾನ ದೂರ ಇಲ್ಲ, ಇದು ಬಹಳ ಸರಳ ಐತಿ. ಆದ್ರ ಮನಸ್ಸು ಏನ್ ಮಾಡ್ತದೆ, ಈ ಮನ ಬುದ್ಧಿ ಒಳಪಟ್ಟಾಗ ಅವ್ ಮನಸ್ಸು ಮತ್ತೆ ವಿಚಾರ ಮಾಡಕ್ ಬರ್ತಾವ. ಮತ್ತೊಬ್ರು ಹೇಳೋಣ ಮತ್ತೆ ವಿಚಾರ ಮಾಡ್ತಾವ, ಮತ್ತೊಂದು ಗ್ರಂಥ ಹೇಳೋಣ ಹಾಗೆ ಹೇಳ್ತಾವಂತ ಮತ್ತೆ ನಾವು ದ್ವೈತಕ್ಕೆ ಹೊರಗೆ ಹೋಗ್ತೇವೆ. ಯಾವಾಗ ನನ್ನ ಒಳಗೆ ತಿಳ್ಕೊಳಕ್ ಬಂತು ನಾನೇ ಎಲ್ಲದಕ್ಕೂ ಅಧಿಷ್ಠಾನ ಸ್ವರೂಪನೇ ನಾನೇ ಇದ್ದೀನಿ, ಇವು ಎಲ್ಲಾ ಚಂದ್ರ ಸೂರ್ಯಗಳು ಬೆಳಗ್ತಾವು, ಈ ಪ್ರಕೃತಿಗಳೆಲ್ಲ ಕಾರ್ಯ ಮಾಡ್ತಾವಂದ್ರ ಅವು ಯಾರು ಸತ್ತ ತಗೊಂಡು ಕಾರ್ಯ ಮಾಡ್ತಾವಂದ್ರ ನನ್ನ ಸತ್ತ ತಗೊಂಡು ಈ ಜ್ಞಾನೇಂದ್ರಿ ಕರ್ಮೇಂದ್ರಿಗಳು, ಈ ಸತ್ವಗುಣ ರಜಗುಣ ತಮೋಗುಣ ಈ ಪ್ರಕೃತಿಗಳು ಎಲ್ಲಿ ಯಾರು ಸತ್ತ ತಗೊಂಡು ಮಾಡ್ತಾವಂದ್ರ ನಮ್ಗೆ ಇವತ್ತು ಅನುಭವಕ್ಕೆ ವಿಚಾರ ಮಾಡಕ್ ಹೋಗ್ರಿ. ಅನುಭವಕ್ಕೂ ಆದ್ರ ನನ್ನ ಸತ್ತ ತಗೊಂಡು ಅವೆಲ್ಲ ಕಾರ್ಯಗಳು ಮಾಡ್ತಾವ. ನಾನು ಪ್ರವೇಶಿ ಆದಾಗ ಮನಸ್ಸು ಕಾರ್ಯ ಮಾಡ್ತದ. ನಾನು ಆತ್ಮನನ್ನ ಕಣ್ಣ ಗೋಲಕ್ಕೆ ಬೆಳತನ ಮುಕ್ಕೊಂಡಿರ್ತಾರ, ಕರ್ತವ್ಯ ಮುಕ್ಕೊಂಡಿರ್ತಾರ, ಅಲ್ಲಿ ಏನು ಕಣ್ಣಿನ ಕೆಲಸ ಇಲ್ಲ. ನಾನು ಪ್ರವೇಶ ಆದ್ನಂದ್ರ ಆತ್ಮನ ಪ್ರವೇಶ ಆಯ್ತು ಅಂದ್ರೆ ಏನ್ ಮಾಡ್ತಾವು, ಕಣ್ಣು ಕೂಡ ಅಲ್ಲಿ ಏನಾಗ್ತಾವು, ಬೆಳಗ್ತಾವ ಅನ್ನುವಂಥದ್ದನ್ನ ನಮಗೆ ಈ ಅನುಭವ ಆಗ್ಬೇಕು. ಹಾಗೆ ತರ್ಕವಾದದಿಂದ ತಿಳಿಯಕ್ ಬರುವುದಿಲ್ಲ ಅನ್ನುವಂಥದ್ದು ತಿಳಿಸಾಕ ಮೊದಲು ಈ ಭಾವ ನಾನು ಅಧಿಷ್ಠಾನ ಬ್ರಹ್ಮ ಸ್ವರೂಪನೇ ಇದೀನಿ, ನನ್ನನ್ನು ಕುರಿತು ಎಲ್ಲ ಶಾಸ್ತ್ರ ಪುರಾಣ ಹೊಗಳ್ತಾವು. ಈ ಮನವಾಣಿಗಳಿಗೆ ನನ್ನಿಂದ ಅರಿಯಾಕಾಗಲ್ಲ, ನನ್ನ ಸತ್ತ ಮುಂದೆ ಕಾರ್ಯ ಮಾಡ್ತಾವು. ಅಂದ್ರೆ ನಾನು ಸ್ವಯಂ ಪ್ರಕಾಶನದೀನಿ, ನಾನು ಸ್ವಂತ ನನ್ನ ಪ್ರಕಾಶ ತಗೊಂಡು ಇವೆಲ್ಲಾ ಪ್ರಕಾಶ ಪರಪ್ರಕಾಶಗಳು ಬೆಳೆಸ್ತಾವು. ಇಂದ್ರಿಗಳಿಗೆ ಅವಕ್ಕೆ ಸ್ವಂತ ಅಸ್ತಿತ್ವ ಇಲ್ಲ, ಅವು ಯಾರ ಪ್ರಕಾಶದ ಬೆಳೆಸ್ತಾವ, ನನ್ನ ಪ್ರಕಾಶದ ಬೆಳೆಸ್ತಾವು ಅನ್ನುವಂಥದ್ದನ್ನ ಇದು ಭಾವ ನಾವು ಮನ ಬುದ್ಧಿಗಳನ್ನು ಬಿಡಬೇಕು, ಅಲ್ಲಿ ಕಳಿಸಬೇಕು. ಅವು ಕಳಿಸಿದಾಗ ಏನಾಗ್ತದ, ಆ ಮನ ಬುದ್ಧಿಗಳ ಸಮುದ್ರವನ್ನ ಉಪ್ಪಿನ ಗೊಂಬಿ ಎಲ್ಲಿ ತಯಾರಾಗ್ಯದ, ಉಪ್ಪಿನ ನೀರೊಳಗೆ ತಯಾರಾಗ್ಯದ. ಆ ನೀರೊಳಗೆ ತಯಾರಾಗಿ ಏನಾಗ್ಯದ ಅಂದ್ರದು ಒಂದು ನಾಮ ಅನ್ಕೊಂಡು ಹೆಸರು ಬಂದದ. ಅದು ರೂಪ ನಾಮ ಉಪ್ಪಿನ ಗೊಂಬಿ ಅಂತ ಅಂದಾಗ ಅದು ಎಲ್ಲಿ ಹೋಯ್ತಪ್ಪ ಅಂದ್ರ ಅದು ಮೂಲವನ್ನ ತಿಳಿಯಾಕ ಸಮುದ್ರಕ್ಕೆ ಹೋದಾಗ ಏನಾಯ್ತು ಅಂದ್ರ ಅದು ಕೂಡ ಸಮುದ್ರ ಹೆಂಗಾಯ್ತು, ಅದು ಎಲ್ಲಿಂದ ಬಂದಿತ್ತು ಅಂದ್ರ ರೂಪ ನಾಮಗಳು ದ್ರವ್ಯ ಗುಣ ಕಾರ್ಯಗಳು ಎಲ್ಲಿಂದ ಬಂದಿತ್ತು ಅಂದ್ರ ಅವಕ್ಕ ನನ್ನಿಂದನೇ ಬಂದಿದ್ದು. ಅವು ನನ್ನೇ ನೋಡಕ್ ಬಂದಾಗ ಅವು ಕೂಡ ಏನಾಯ್ತು, ಮನೋಬುದ್ಧಿಗಳು ಕೂಡ ಅವು ಬಿದ್ದು ಹೋಗ್ತಾವು. ಅಲ್ಲಿ ನನ್ನ ಇರುವಿಕೆ ಒಂದೇ ಜ್ಞಾನ ಆಗ್ತದ ಅನ್ನುವಂಥದ್ದನ್ನ ಇದು ಏನಾಯ್ತಪ್ಪ ಅಂದ್ರ ಮುಖ್ಯ ಅಧಿಷ್ಠಾನ. ಇದು ಇಷ್ಟು ನಮ್ಮ ಶಾಸ್ತ್ರಕ್ಕೆ ತಳಹದಿ. ಈ ಭಾವ ಇಟ್ಟುಕೊಂಡು ನಾವು ಶಾಸ್ತ್ರ ಕೇಳಬೇಕು, ಈ ಭಾವ ಇಟ್ಟುಕೊಂಡು ನಾವು ಇನ್ನ ವಿಚಾರ ಮಾಡೋದ್ರಿಂದ ಗಟ್ಟಿ ಆಗೇ ಆಗ್ತದ. ಇದಕ್ಕ ಸಂಶಯ ಪಡಬಾರ್ದು. ಈಗ ನಾವು ಗಟ್ಟಿ ಇದನ್ನೇ ವಿಚಾರಗಳು ತರ್ಕಗಳನ್ನು ಹೋದಾಗ ಇದು ಏನಾಗ್ತದ, ಗಟ್ಟಿ ಆಗ್ತದ. ನಾವು ಈ ದೇಹಾದಿ ಬುದ್ಧಿಗಳನ್ನ ತಗೊಂಡ ನಾವು ವಿಚಾರ ಮಾಡ್ತಿದ್ದೇವೆ. ಈ ದೇಹಾದಿ ಗೌರವಗಳಿಗೆ, ಈ ದೇಹಾದಿ ಹಸಿವು ಕೃಷಿಗಳಿಗೆ ನಾವು ಒಳಪಡಿಸಿಕೊಂಡು ತೃಪ್ತಿ ಆಗ್ತಿದ್ದೆ. ಮತ್ತು ಈ ರೋಗ ರುಜಿನಗಳಿಗೆ ಇವು ಏನಾಗ್ತಾವ ಅಂದ್ರೆ ನಾವೆಲ್ಲ ಮನಸ್ಸು ಕೇಳ್ಕೊಂಡ್ ಬಂದೇವೆ. ರೋಗ ರುಜಿನಗಳಿಗೆ ಒಳಪಡಿಸಿದ್ದೇವೆ ಅಂದ್ರೆ ಇಬ್ಬರು ಧರ್ಮಗಳು ಯಾವುದಾವು ಮತ್ತು ಮನುಷ್ಯನ ಧರ್ಮಗಳು ಏನದಾವು ಅನ್ನುವಂತ ನಮ್ಗೆಲ್ಲರಿಗೂ ಮೊದಲ ತಿಳ್ಕೋತ ಬಂದೇವೆ. ಈಗ ಎಲ್ಲವನ್ನು ಅರಿಯುವುದರಿಂದ ಅರಿಸಿಕೊಳ್ಳುವುದರಿಂದ ಇದು ಪ್ರಕೃತಿಯ ಗುಣಗಳನ್ನು ಗೊತ್ತಾಗ್ಯದ. ಪಂಚಮಹಾಭೂತಗಳನ್ನು ವಿಚಾರ ಮಾಡೋ ಮುಂದೆ ಈ ಶರೀರದ ಗುಣಗಳು ಗೊತ್ತಾಗ್ಯದ. ಈ ಅಂತಃಕರಣಗಳ ಭೂತಗಳ ಕಾರ್ಯಗಳಾಗ ಮುಂದೆ ನೀವು ಅಂತಃಕರಣಗಳು ಹೆಂಗಾದವು ಅನ್ನುವಂಥದ್ದು ನಮ್ಮ ಅನುಭವಕ್ಕೆ ಬಂದದ. ಮತ್ತ ಈ ಪ್ರಾರಬ್ಧ
ಮ್ಯಾಗ ಈ ಶರೀರ ಹೆಂಗ್ ತೊಟ್ಟು ಬಂದದ, ಏನೇನು ಪಾಪ ಪುಣ್ಯ ಅದು ಮಾಡ್ಯದ ಅನ್ನುವಂಥದ್ದು ಈ ಕಷ್ಟ ಸುಖವನ್ನು ಅನುಭವಿಸುವ ಮುಂದ ನಾನು ಪುಣ್ಯ ಮಾಡಿದ್ದು ನಾನು ಅನುಭವಕ್ಕೆ ಬರ್ತದ, ನಾ ಪಾಪ ಮಾಡಿದ್ದು ನಾನು ಅನುಭವಕ್ಕೆ ಬರ್ತದ. ಇವು ಎಲ್ಲವೂ ಕೂಡ ಎಲ್ಲಿ ತೋರ್ತಾವ ಎಲ್ಲಿ ಅಡಗ್ತಾವ ಅಂದ್ರೆ ನನ್ನಲ್ಲಿ ತೋರಿ ನನ್ನಲ್ಲಿ ಅಡಗ್ತಾವ ಅನ್ನೋ ಅಂದಾಗ ನಾನು ಏನದೀನಿ, ಸತ್ವಚಿತ್ತ ಆನಂದ ಸ್ವರೂಪನೇ ನಾನು ಅದೀನಿ. ನನ್ನನ್ನ ಈ ತರ್ಕಗಳಾಗಲಿ ಮನವಾಣಿಗಳಾಗಲಿ ಮತ್ತು ಗ್ರಂಥ ಆಗಲಿ ಗುರುವಾಗಲಿ ಕೂಡ ನನ್ನನ್ನು ಏನಾಗ್ತದ ಪ್ರವೇಶ ಆಗುವುದಿಲ್ಲ ಅನ್ನುವಂಥದ್ದನ್ನ ಈ ಭಾವ ನಮ್ಮಲ್ಲಿ ಗಟ್ಟಿ ಆಯ್ತು ಅಂದ್ರ ನಮಗ ಶಾಸ್ತ್ರ ತಿಳಿತದ. ನಾವು ಇವಕ್ಕ ಇದನ್ನ ಬಿಟ್ಟು ಮನವಾಣಿಗೆ ಆಸ್ಪದ ಕೊಡ್ತೇವಂದ್ರ ನಾವು ಮತ್ತಿಷ್ಟು ಏನಾಗ್ತದ, ಕಾಲ ಹಣ ಮಾಡ್ದಂಗ ಆಗ್ತದ, ದಿನ ಗತಿಸ್ತದ. ಅಲ್ಲಿ ಏನಾಗ್ತದ, ಮತ್ತೊಂದಿಷ್ಟು ತರ್ಕ ಹೋದ ಮತ್ತೊಂದು ತರ್ಕ ಕೊಡ್ತದ. ಅವಪ್ಪ ಹಿಂಗ್ ತರ್ಕ ಮಾಡಿದ್ರೆ ನಾವು ತರ್ಕ ಮಾಡುದು. ಈ ತರ್ಕದೊಳಗೆ ಏನಾಗ್ತದಲ್ಲ ಮುಂದೆ ಬರಬಾರ್ದ ಕುತರ್ಕ ಆಗಿ ಅವ ಏನಾಗ್ತಾನ, ಮತ್ತ ಅವನು ದುಃಖಿ ಆಗ್ತಾನ. ನಾವ್ ಇಷ್ಟೆಲ್ಲ ಬೆಳಗ್ಗೆ 4ಕ್ಕೆ ಎದ್ದು ಇಷ್ಟೆಲ್ಲ ನಾಮಸ್ಮರಣೆ ಮಾಡಿ ಕಾಯ್ಕ ಬಿಟ್ಟು ಮತ್ತೆ ನಾವ್ ಇಷ್ಟೆಲ್ಲ ಮಾಡಿದ್ದು ನಮಗ್ ಪ್ರಯೋಜನ ಆಗ್ಬೇಕಲ್ಲ. ಪ್ರಯೋಜನ ಆಗಲಿಲ್ಲ ಅಂದ್ರೆ ನಮ್ಗೆ ಜ್ಞಾನ ತಿಳಿಲಿಲ್ಲ ಬೇಕಾಯ್ತು. ತರ್ಕ ಮತ್ ಇನ್ನೊಂದು ಏನಪ್ಪಾ ಅಂದ್ರ ಇದೇನ್ ಬಿಡಪ್ಪ ಇದ್ರಲ್ಲಿ ಇದ್ಯಾಂಗ ಸಾಧ್ಯ ಅಂತ ಹಿಂಗ ನಕಾರಾತ್ಮಕ ಭಾವ ಬೇಡ. ಅದ್ರಲ್ಲಿ ಯಾಕಪ್ಪ ಅಂದ್ರೆ ಸಕಾರಾತ್ಮಕ ಭಾವಗಳನ್ನ ಇಟ್ಕೊಂಡು ನಾವು ಶಾಸ್ತ್ರಕ್ಕ ಕೇಳ್ಕೊತಿದ್ವಿ ಅಂದ್ರ ಇಲ್ಲ ನಮ್ಗೆ ಇನ್ನೊಂದ್ ಸ್ವಲ್ಪ ತಿಳಿಯೋದು, ಇನ್ನೊಂದ್ ಜನ ಪಾಪ ನಿಕ್ಕದ, ಇನ್ನೊಂದ್ ಸ್ವಲ್ಪ ಏನೋ ಇವತ್ತಿಲ್ಲ ನಾಳೆ ತಿಳಿತದ. ಈಗ ಎಷ್ಟೋ ತಿಳಿತದ. ಮೊದಲೇನು ಪಂಚಮಹಾಭೂತ ಗೊತ್ತಿದ್ದಿಲ್ಲ. ಈಗ ಮೊದಲ ನನಗ ಇವು ಏನಂತಾರ ಪ್ರಕೃತಿಯಿಂದ ಸತ್ವಗುಣ ರಜಗುಣ ತಮಗುಣದ ಕಾರ್ಯಗಳು ನನಗೆ ಗೊತ್ತಿದ್ದಿಲ್ಲ. ಇವತ್ತು ಅನೇಕ ನಾವು ಶಾಸ್ತ್ರಗಳಿಂದ ಕೋಶಗಳ ಜ್ಞಾನ ನಮಗೇನು ಗೊತ್ತಿಲ್ಲ. ಕೋಶ ಅಂದ್ರೆ ಏನು ಅಂತಿದ್ದೇವೆ. ಇವು ಎಲ್ಲಾ ಕೋಶಗಳನ್ನ ಬಿಡಿಸಿ ನೋಡಿದಾಗ ಈ ದೇಹದೊಳಗ ಇವು 5 ಕೋಶಗಳು ನನ್ನೊಳಗ ತೋರ್ತಾವು, ನನ್ನೊಳಗ ಅಡಗ್ತಾವು. ವಿಚಾರಕ್ಕೆ ಬಂದಾಗ ಇವು ಸತ್ಯ ಆಗಿ ತೋರ್ತಾವ. ವಿಚಾರ ಇಲ್ಲ ಅನ್ನೋದಕ್ಕೆ ಗುರ್ತೇ ಇಲ್ಲ. ಇಂಥವ್ ನಾವ್ ಎಲ್ಲವನ್ನೂ ಈಗ ತಿಳಿದೋದಿಲ್ಲ. ನಮ್ಗೆ ಇಷ್ಟು ಅನುಭವಕ್ಕೆ ಬಂದದಂದ್ರ ಇನ್ನು ಬರಬರುತ್ತ ನನ್ನ ಇರುವಿಕೆ ಒಳಗೆ ಈ ಜಗತ್ತು ಅದ. ಈ ಎಲ್ಲಾ ಶಾಸ್ತ್ರ ಪುರಾಣಗಳು, ಈ ಲೋಕ ಜಗತ್ತ ಇವೆಲ್ಲವೂ ಕೂಡ ಏನಾಗಿದೆ, ನನ್ನಿಂದ ಅಧಿಷ್ಠಾನ ನಾನು ಬ್ರಹ್ಮ ಸ್ವರೂಪನೇ ನಾನು ನನ್ನೊಳಗೆ ಇವು ಕಲ್ಪಿತ ಕಾರ್ಯಕ್ಕೆ ಈ ಪ್ರಪಂಚದ ಕಾರ್ಯಕ್ಕೆ ಏನಾಗಿದೆ ಅದಕ್ಕೂ ನಾನೇ ಕಾರಣ ಇದೀನಿ, ನಾನೇ ಆತ್ಮದೀನಿ ಅಂತ ಹಿಂಗ ಭಾವ ಮಾಡ್ಕೊಂಡೇವ ಅಂದ್ರ ಸಕಾರಾತ್ಮಕ ಭಾವಿಸಿಕೊಂಡು ಹೋಗ್ತೇವಂದ್ರ ನಮಗ ಆ ಜ್ಞಾನ ಯಾರ ಮಾತನ್ನು ಡೌಟ್ ಮಾಡ್ಕೋಬಾರ್ದು. ಆದಷ್ಟು ನಾವು ತರ್ಕದಿಂದ ದೂರ ಇರಬೇಕು ಅನ್ನುವಂಥದ್ದನ್ನ ನಾವು ಮೆಚ್ಚಿರ್ಬೇಕು. ಆದ್ರೆ ಹಿಂಗ ಒಬ್ಬ ಇಲ್ಲಿ ಯಾಕೆ ಹೇಳ್ತಾರಂದ್ರ ಮತ್ ತರ್ಕದಿಂದ ನಮ್ಗೆ ಅನುಭವ ಕೈತಲ್ಲಿ ನಮ್ಗೆ ಅನುಭವ ಪೂರ್ವಕಂದ್ರ ತರ್ಕ ಮಾಡ್ಲಿಕ್ಕೆ ಹೆಂಗ್ ಬರ್ತದ ಅಂತೇಳಿ ಮುಂದೆ ಅವರೇ ಪ್ರಶ್ನೆ ಮಾಡಿರ್ತಾರ. ಆದ್ರ ತರ್ಕವನ್ನ ಎದ್ರ ಬಗ್ಗೆ ಮಾಡ್ಬೇಕು, ಹೆಂಗ್ ಮಾಡ್ಬೇಕು ಅನ್ನೋದು ನಮ್ಗೆ ಗೊತ್ತಿರ್ಬೇಕು. ಇವತ್ತ ನಾವು ಕೇಳ್ತಿರ್ತೇವೆ ಪ್ರಶ್ನೆ, ಸುಮ್ಮನೆ ನಾವು ಶಾಣೆರಿದೇವಂತಿ ಅದ್ರ ಹಿಂದಿನ ಜ್ಞಾನ ಇರಲ್ಲ, ಮುಂದಿನ ಜ್ಞಾನ ಇರಲ್ಲ. ಆ ಗುರುವಿನಲ್ಲಿ ಹೆಂಗೆ ಕೇಳಬೇಕು, ಭಯ ಭಾವ ಭಕ್ತಿನೂ ಇರುವುದಿಲ್ಲ. ಸುಮ್ಮನೆ ಕೇಳುವುದರಿಂದ ಆ ತರ್ಕ ಮಾಡುವುದರಿಂದ ಪ್ರಯೋಜನ ಆಗುವುದಿಲ್ಲ. ತರ್ಕ ಅಂದ್ರ ಆ ಗುರುವಿನಲ್ಲಿ ಹೆಂಗಂತ ಭಕ್ತಿ ಭಾವವನ್ನಿಟ್ಟು ಏನೋ ತಿಳಿಲಾರ್ದನ್ನ ಇವತ್ತ ನೋಡಿ, ಇವತ್ತು ಯಾವುದೇ ಗೀತಾ ತೋರಿ ಎಲ್ಲಾ ತೋರಿ ಇವತ್ತ ರಾಮಚಂದ್ರ ಇವತ್ತ ಅಲ್ಲಿ ಅವರು ಭಾವವನ್ನ ಹಂಗೆ ಭಕ್ತಿಯಿಂದ ಪ್ರಶ್ನೆ ಮಾಡಿದ್ರು ಅಂದ್ರ ಗುರುದೇವ ಅವ್ರು ಪ್ರಶ್ನೆ ಮಾಡೋ ಮುಂದೆ ನಾವು ಕೇಳ್ಬೇಕು ಎಷ್ಟ ಒಂದು ಅನನ್ಯವಾಗಿ ನನಗೆ ಹಿಂಗ ಅನ್ಸಾಕತ್ತದ ಗುರುದೇವ, ನೀನ ನನಗೆ ಈ ಭಾವನ ನನಗೆ ಕರುಣಿಸು ಅಂತೇಳಿ ಕೇಳ್ಕೊಂಡು ವಿನಯದಿಂದ ಪ್ರತಿವಿಧಿ ಪ್ರಣಿಪಾತೇನ ಅಲ್ಲಿ ಕೇಳ್ಯಾರ. ಗುರುವಿನಲ್ಲಿ ಪ್ರಶ್ನೆ ಮಾಡೋ ಮುಂದ ಹೆಂಗೆ ಕೇಳ್ಬೇಕು ಅನ್ನುವಂಥದ್ದನ್ನ ಮೊದಲು ಗೊತ್ತಿರಬೇಕು. ನಮ್ಗೆ ಗೊತ್ತಿರ್ಲಿಲ್ಲಪ್ಪ ಅಂದ್ರ ಹೋಗಿ ಸುಮ್ಮ ಅವ್ರ ಮುಂದೆ ಚಟ ನಿಂತು ಹಿಂಗತ್ತಲ್ಲ ಹಂಗತ್ತಲ್ಲ ಹಿಂಗ ತರ್ಕ ಮಾಡೋದ್ರಿಂದ ಏನಾಗ್ತದ, ಆ ಗುರುವಿಗೂ ನೋವಾಗ್ತದ, ನಮಗೂ ಕೂಡ ತಿಳಿದಿಲ್ಲ, ಮತ್ತಿಷ್ಟು ಅಹಂಕಾರ ಹೆಚ್ಚು ಬೆಳೀತದ. ಅದಕ್ಕೆ ಸಂಶಯಗಳನ್ನಿದ್ರ ಒಂದು ಗುರುಭಾವನ್ನ ಇಟ್ಕೊಂಡು ಅವನ ಸಾಕ್ಷಾತ್ ಪರಮಾತ್ಮದನ ನಾನು ಕೇಳ ಹೆಂಗದೀನಿ, ನಾನು ಅತಿ ಸಣ್ಣವದೀನಿ, ಗುರುದೇವ ನನಗೆ ಹಿಂಗ್ ಸಂಶಯ ಬಂದದ, ನೀನಲ್ಲದೆ ನನಗೆ ಯಾರು ಪರಿಹರಿಸ್ತಾರ ಅಂತೇಳಿ ಒಂದು ಭಕ್ತಿ ಗುರುವಿನಲ್ಲಿ ಶ್ರದ್ಧಾ ಇದ್ದು ಕೇಳಿದೆವಪ್ಪ ಅಂದ್ರೆ ಅದು ನಮಗ ಪ್ರಯೋಜನ ಆಗ್ತದ. ಅದು ಬಿಟ್ಟು ಒಂದ್ ಏನಾರ ವಾದದೊಳಗೆ ತೊಡಗಿದೆವಪ್ಪ ಅಂದ್ರೆ ನಮಗ್ ಮತ್ತಿಷ್ಟು ಏನಾಗ್ತದ, ದೂರ ಹೋಗ್ತದ, ಮತ್ತಿಷ್ಟು ಜ್ಞಾನವನ್ನ ನಾವು ವಂಚಿತರಾಗಿ ಅನ್ನುವಂಥದ್ದನ್ನ ತಿಳಿಸುವ ಉಪಾಯಕ್ಕಾಗಿ ನಿನ್ನೆ ದಿವಸ ಒಂದೇ ನುಡಿಯೊಳಗ ಹೇಳ್ಕೊಂಡು ಪಲ್ಲವನ್ನ ಇಟ್ಕೊಂಡು ತರ್ಕ ನುಡಿಯುವನೆ ತತ್ವ ಇದನು ಜಡತರ್ಕಿಗಳಾದ ಮಾನವರಂತೆ ಅಂತ ಹೇಳ್ಕೊತ ಬಂದ್ರು. ಇಲ್ಲಿ ಮಾನವರಂತ ಮನುಷ್ಯ ಅಂದ್ರ ತತ್ವ ಇದನ್ನ ತನ್ನ ನಿಜವನ್ನ ಬಲ್ಲ
ಮಹಾತ್ಮನು ತನ್ನ ನಿಜವನ್ನು ಬಲ್ಲ ಮಹಾತ್ಮನನ್ನ ಅಲ್ಲಿ ಹಿಂಗ ಊಹಾತ್ಮಗಳನ್ನ ತರ್ಕ ನುಡಿಯುವನೆ ಮಾತನಾಡುವನೆ ಅಂತ ಇಲ್ಲಿ ಅರ್ಥ ಆಗ್ತದ. ಇಂದ್ರ ಅನುಭವಿಕ ಜ್ಞಾನಿ ಗುರುವಿನ ಮುಂದೆ ಕೂತು ಹಿಂಗ ತರ್ಕ ಮಾಡ್ಕೊಳಲ್ಲ. ತನಗೆ ಏನು ಸಂಶಯ ಬರ್ತದ ಆ ಸಂಶಯನ್ನ ಗುರು ಭಕ್ತಿ ಭಾವದಿಂದ ನಮಸ್ಕಾರ ಮಾಡಿ, ಗುರುದೇವ ನನಗೆ ಹಿಂಗಾಗ್ಯದ ಅಂತ ಹಿಂಗ್ ಪ್ರಶ್ನೆ ಮಾಡ್ತಾನ. ಅಂತವ್ರು ಮಾತ್ರ ಆ ತರ್ಕದಿಂದ ಪ್ರಯೋಜನ ಆಗ್ತದ. ಅದನ್ನ ಬಿಟ್ಟು ಅವ್ರೊಂದು ಕೇಳ್ತಾರ, ಇವ ಏನ್ ಕೇಳ್ತಾನ, ಹೆಂಗ್ ಹೇಳ್ತಾನ ಅಂತ ಗುರುವಿನೇ ಚೆಕ್ ಮಾಡೋ ಪ್ರಶ್ನೆ ಬಾ ಮಂದಿ ಕೇಳ್ತಾರ. ಇವ ಏನ್ ತಿಳಿದಾನ, ಇವ ಯಾವ ಮತವನ್ನ ತಿಳ್ಕೊಂಡಾನ, ಮತ್ತೆ ಯಾವ ಧರ್ಮದೊಳಗದಾನ ಅಂತ ನಾವು ಹಿಂಗ್ ಪ್ರಶ್ನೆ ಮಾಡಕ್ ಹೋಗ್ತೇವೆ. ಅದರಿಂದ ನಮ್ಗೆ ಏನೂ ಪ್ರಯೋಜನ ಆಗುದಿಲ್ಲ. ನಮಗೆ ಹೆಂಗ ಇಷ್ಟ ದಿನ ಗೊತ್ತಿಲ್ಲ ಅದ ಕೇಳ್ಕೋತ ಬಂದಾಗ ಈ ಪಂಚಮಹಾಭೂತಗಳ ಕಾರ್ಯಗಳನ್ನಾಗ್ಲಿ ಎಲ್ಲಾ ಕಾರ್ಯಗಳನ್ನ ನಾವು ಕೇಳ್ಕೋತ ಬಂದಾಗ ನಮ್ಗೆ ಹೆಂಗ ಅನುಭವಕ್ಕೆ ಬಂದದ. ಇಲ್ಲಿ ಕೂಡ ಸಂಶಯಗಳನ್ನ ಇಲ್ಲಿ ಜೀವ ಬ್ರಹ್ಮರ ಐಕ್ಯತ್ತು ಅಂದ್ರೆ ಒಂದೇ ನಾನು ಅದೀನಿ ಅನ್ನುವಂಗ ಗಟ್ಟಿ ಆಗ್ಬೇಕಂದ್ರ ಮತ್ತು ಮನ ಇಂದ್ರಿಯಗಳಿಂದ ಕಳಿಸಿಕೊಂಡಾಗ ಆ ಗುರು ಹೇಳ್ತಾನ, ಅದಕ್ಕೊಂದು ಉಪಾಯ ಹೇಳ್ತಾನ. ಸರಿ, ಅದು ಉಪಾಯ ಮುಖಾಂತರ ಒಂದು ಅಣುವಿನಿಂದ ಕೇಳುತ್ತಮ್ಮ, ಒಂದು ಅಣುವಿನಿಂದ ಕೇಳುಪದೇಶಿಸಬೇಕದರಿಂದ ಅಂತೇಳಿ ನಮ್ಮ ಹಿಂದ ಒಂದು ಗೀತದ ಹೇಳ್ಕೊತ ಬಂದಾರ. ಆ ಗೀತದ ಪ್ರಕಾರ ಒಂದು ಅಣುವಿನಿಂದ ಗುರುವಿನನ್ನ ಕೇಳ್ಕೊಂಡು ನಮ್ಮ ಉದ್ದೇಶ ಮುಕ್ತನಾಗಬೇಕೆಂಬ ಭಾವ ಗಟ್ಟಿ ಮಾಡ್ಕೊಂಡಾಗ ಒಂದು ಅಣುವಿನಿಂದ ತಿಳ್ಕೊಳಕ್ ಬರ್ತದ. ಬರುದಿಲ್ಲ ಅಂತಲ್ಲ, ಒಂದು ಅಣುವಿನಿಂದ ತಿಳ್ಕೊಳಕ್ ಕೇಳುತ್ತಾನ ಗುರುನಾಥ. ಆ ಒಂದು ಅಣುವಿನಿಂದ ತಿಳ್ಕೊಳಕ್ ಬರ್ತದ. ನಾವು ಹೆಂಗೆ ಕೇಳಬೇಕು ಅನ್ನೋದು ನಮಗೆ ಮೊದಲ ನಿಶ್ಚಯ ಗುರುತಿರಬೇಕು. ಒಂದು ಗುರುವಿನಲ್ಲಿ ಹೆಂಗೆ ಪ್ರಶ್ನೆಗಳನ್ನ ಮಾಡಿ ನನ್ನ ಸಂಶಯಗಳನ್ನ ಹೆಂಗೆ ನಿವಾರಣೆ ಮಾಡಕ್ ಬರ್ತದ ಅನ್ನುವಂಥದ್ದನ್ನ ಗುರುತಿಟ್ಕೊಂಡು ನಾವು ತರ್ಕ ಮಾಡ್ದೇವಂದ್ರ ಗುರುನಾಥ ನಮ್ಮ ಅದನ್ನ ಜ್ಞಾನವನ್ನ ಮಾಡಿ ಕೊಡ್ತಾನ. ಅಂದ್ರೆ ವಾಣಿ ಮುಖಾಂತರ ಒಂದು ಅರಿವಿನಿಂದ ತಿಳಿಸಿಕೊಡ್ತಾನ ಅನ್ನುವಂಗ ಭಾವ ನಾವು ಗಟ್ಟಿ ಮಾಡ್ಕೊಳ್ಳೋಣ. ಇಲ್ಲಿ ಒಟ್ಟಾರೆ ನಾವು ಜಗತ್ತೆ ಅನೇಕ ಗ್ರಂಥಗಳದಾವ, ಅನಂತ ಮತವಾದಿಗಳನ್ನದಾರ, ಅನಂತ ಹೇಳೋರದಾರ. ನಮಗೆ ಇವೆಲ್ಲವೂ ಗುರ್ತಾಗ್ಯದ, ಕೇಳ್ಕೊತ ಬಂದೇವಿ. ಯಾಕಂದ್ರೆ ಅನೇಕ ದಿವಸ ನಾವು 3-4 ವರ್ಷಗಟ್ಲೆ ಕೇಳ್ಕೋತ ಬಂದಾಗ ನಾವು ಗುರುಗಳನ್ನ ಲಕ್ಷಣಗಳನ್ನು ಕೇಳ್ಕೊಂಡಿವಿ, ನನ್ನ ದೇಹಾದಿ ಲಕ್ಷಣ ತಿಳ್ಕೊಂಡಿವಿ, ಎಲ್ಲಿ ಸುಖ ದುಃಖ ತೋರ್ತಾವನ್ನೂ ಕೇಳ್ಕೊಂಡು ಬಂದೀವಿ. ಎಲ್ಲವನ್ನ ಕೇಳ್ಕೋತ ನಮ್ಗೆ ಇನ್ನೊಂದ್ ಸ್ವಲ್ಪ ಎಲ್ಲಿಗ್ಯದಂದ್ರ ನಾನು ದ್ವೈತ ಪದ್ಯ ನಮ್ಮಲ್ಲಿ ಕಾಡಕತ್ತದ. ನಾನು ನಾ ಕೇಳವನು ಇಲ್ಲಿ ಸ್ವಲ್ಪ ದ್ವೈತ ಪದ್ಯ ಬರ್ತದೆ. ಇವ್ರು ಹೇಳ್ತಾರಂದ್ರೆ ಇವ್ರು ಕೇಳೋರೊಬ್ರು ನಾ ಕೇಳೋದ್ರೆ ದ್ವೈತ ಆಯ್ತಲ್ಲ, ಎರಡಾಯ್ತಲ್ಲ, ಹಿಂಗ್ ಸಣ್ಣ ಸಣ್ಣ ಸಂಶಯಗಳು ಇರ್ತಾವ. ಮುಂದ ಅವನ್ನ ಹೆಂಗ್ ಬೈತಾ ಹೋಗ್ತಂದ್ರ ನನ್ನನ್ನೇ ಕುರಿತು ಎಲ್ಲ ಗುರು ಶಾಸ್ತ್ರ ಹೇಳಕತ್ತಾವು, ನಾನು ಮಾತ್ರ ಸಚ್ಚಿತ್ತ ರೂಪ ನಾನು ಅದೀನಿ ಅನ್ನುವಂಥದ್ದು ಗಟ್ಟಿಯ ಭಾವ ಬಂತು ಅಂದ್ರ ನನ್ನೊಳಗೆ ಇವು ಎಲ್ಲಾ ಇಂದ್ರಿಯಗಳು ದೇಹಾದಿ ಅವರುಗಳು ಕಾರ್ಯ ಮಾಡ್ತಾವು. ನಾನು ಇವತ್ತು ಜಾಗ್ರ ಸ್ವಪ್ನ ಸುಸುಪ್ತಿಯನ್ನ ಅರಿಯುವುದರಿಂದ ಈ 3 ಕಾಲ, ಭೂತ್ಕಾಲ ಭವಿಷ್ಯತ್ ಕಾಲ ಅರಿಯಿಸೋದ್ರಿಂದ ನಾನು ಎಲ್ಲದಕ್ಕೂ ಮೀರಿ ಕಾಲ ಏನಂತಾರ ದೇಶ ಕಾಲ ವಸ್ತು ನಾನು ಪರಿಚಿತ ಸ್ವರೂಪ ನಾನದೀನಿ, ಎಲ್ಲಾ ಕಾಲದಾಗ ಎಲ್ಲಾ ದೇಶದಾಗ ಎಲ್ಲಾ ವಸ್ತುದೊಳಗ ಅದೀನಿ ಅನ್ನುವಂಥದ್ದನ್ನ ಹಿಂಗ ಭಾವ ಬಂದಾಗ ನಾನು ಒಬ್ಬನೇ ಅದೀನಿ ಅನ್ನುವಂಥದ್ದನ್ನು ಗಟ್ಟಿ ಆಗ್ತದ. ಈ ಹೆಂಗದೀನಿ ಅಂದ್ರೆ ಎಲ್ಲರೊಳಗ ಒಬ್ರು ತಿಳಿದವ ಹೆಚ್ಚ ನಮ್ಮ ಹಿಂಗೇನೇನೋ ಭಾವ ಹೋಗಿ ಅಖಂಡ ಏಕ ಸ್ವರೂಪ ನಾನೇ ಒಬ್ಬನೇ ಅದೀನಿ, ನನ್ನೊಳಗೆ ಇವರೆಲ್ಲರೂ ಕೂಡ ಅದಾರ ಅನ್ನುವಂಥದ್ದು ಗಟ್ಟಿ ಆಗ್ತದ ಅನ್ನುವಂಥದ್ದನ್ನ 15ನೇ ನುಡಿ ಒಳಗ ಒಂದು ಪಲ್ಲವಿ ಇಟ್ಟುಕೊಂಡು ನಿಲ್ಲಿಸ್ಕೊತ ಬಂದಾರ. ಏನಂದ್ರ ತರ್ಕ ನುಡಿಯುವನೆ ತತ್ವ ಇದನ್ನು ಜಡತರ್ಕಿಗಳಾದ ಮಾನವರನ್ನು ಹೇಳಿ ಇಲ್ಲಿ ಏನ್ ಹೇಳಿದ್ರಪ್ಪ ಅಂದ್ರೆ ನುಡಿಗೆ ಒಂದೇ ನುಡಿ ಒಳಗ ನುಡಿಗೆ ಗೋಚರ ಎಣಿಪಡೆ ತರ್ಕ ಬೆಸೆಲೆ ತರ್ಕವು ಸಂಭವಿಸುದು. ನುಡಿಗೆ ನಾವು ಒಳಪಡಿಸಿದೇವು ಅಂದ್ರ ನುಡಿ ವಾಣಿಗೆ ಒಳಪಡಿಸ ತರ್ಕಕ್ಕೆ ಎಳಿತಾವ. ಯಾವುದೋ ವಾಣಿ ಮನೆಗಳಿಗೆ ವಿಷಯವಾಗಿರೋದು ಅದರಲ್ಲಿ ತರ್ಕ ಮಾಡಬಹುದು. ವಾಣಿಗೂ ಮತ್ತು ಮನುಷ್ಯಗೆ ನಾವು ತಿಳ್ಕೊಂಡಿದ್ದೇವೆ. ನಮಗ ಮನವಾಣಿಗಳಿಗೆ ತಿಳಿಲಾಕ ಬರುದಿಲ್ಲ. ಇವು ಅಂತಃಕರಣ ಧರ್ಮಗಳದಾವು. ಮನಸ್ಸನ್ನು ಕೂಡ ನನ್ನಿಂದ ಅರಿಸುತ್ತದೆ. ಮನಸ್ಸು ಕೂಡ ಸುಖ ದುಃಖಗಳನ್ನ ಅರಿಸುವುದರಿಂದ ಮನನೂ ಕೂಡ ನಮಗೆ ದೃಶ್ಯ ಆಗ್ಯದ ಅಂತ ನಮ್ಮ ಅನುಭವ ಬಂದದ. ಬುದ್ಧಿನೂ ಕೂಡ ಅರಿವು ಮರುವುಳ್ಳದ್ದಾಗ್ಯದ. ಅದು ನನ್ನಿಂದ ಅರಿಸುವುದಂದ್ರೆ ನಾನು ಆತ್ಮನಿದ್ದೀನಿ. ಇದೂ ಕೂಡ ದೃಶ್ಯ ಅದ. ದೃಶ್ಯ ತೋರು ಎಳಗ್ತಾವು, ದೃಶ್ಯ ಜಡ ಅದಾವ ಅನ್ನುವಂಥದ್ದು ನಮ್ಗೆ ಅನುಭವಕ್ಕೆ ಬಂದದ. ಈಗ ನಮಗೆ ಇನ್ನೊಂದ್ ಸ್ವಲ್ಪ ಸಂಶಯ ಬರ್ತದಂದ್ರೆ ಇದು ಏನ್ ನಮಗ ಮನವಾಣಿದಿಂದ ತಿಳಿಯಾಕ ಬರುದಿಲ್ಲ ಅಂದ್ರ ಮತ್ತೆ
ಮಾಧ್ಯಮ ಆಗಿದೆ, ಮತ್ತ ವಾಣಿನೇ ನಮಗೇನೋ ಒಂದು ಮಾಧ್ಯಮ ಆಗಿದೆ. ವಾಣಿಯಿಂದ ಮನಸ್ಸಿನ ಕಿವಿಯಾಗಿ ಬರ್ತವಂತಲ್ಲ, ಮನವಾಣಿ ಮಾಧ್ಯಮ ಇಲ್ಲದೆ ನಾನು ಅರಿಯುವಂತ ಇವತ್ತು ಸುಸುಪ್ತಿ ಅವಸ್ಥೆ ಜ್ಞಾನ ನಮ್ಗೆಲ್ಲರಿಗೆ ಅದ. ಇವತ್ತ ಸುಸುಪ್ತಿ ಅವಸ್ಥೆಯೊಳಗೆ ಅಲ್ಲಿ ಮನ ಇಲ್ಲ, ವಾಣಿ ಇಲ್ಲ, ಅಲ್ಲಿ ಏನೂ ಇಲ್ಲ, ಏನೂ ಇಲ್ಲ. ಆನಂದವಾಗಿದ್ದು ವ್ಯವಹಾರ ಮಾಡಿದ್ದು ನಮ್ಮ ಅನುಭವಕ್ಕಲ್ಲ. ಇವತ್ತು ನಾವು ಎಷ್ಟ ಅನುಭವ ಅಲ್ಲಿ ಆನಂದ ಪಡ್ತೀವಿ, ಯಾವೂ ಇಲ್ಲದೆ ಅಲ್ಲಿ ನಾ ಆನಂದ ಪಟ್ಟಿಲ್ಲನು. ಅಲ್ಲಿ ನಾ ಆನಂದ ಪಟ್ಟಿನಿ ಅಂದ್ರೆ ನನ್ನ ಇರುವಿಕೆಯ ಸ್ಥಿತಿ ಗೊತ್ತಾಯ್ತು ಅಂದ್ರೆ ಇವು ಮನವಾಣಿಗಳು ಕೂಡ ಬಿದ್ದು ಹೋಗ್ತಾವು ಅನ್ನುವಂಥದ್ದನ್ನು ಇಲ್ಲಿ ಗಟ್ಟಿ ಮಾಡಕ ನಾನು ಅದೇನಂದ್ರೆ ನಾ ಹೆಂಗ ಸ್ವಯಂ ಪ್ರಕಾಶನದೀನಿ. ನನಗ ಎಲ್ಲವನ್ನು ನಾನು ಕಳಿಸ್ತೀನಿ, ನಾನು ಯಾವಾಗಲೂ ಇರುವುದರಿಂದ ನಾನು ಅರಿತೀನಿ ಅಂತ ಈಗ ನಾವು ತಿಳ್ಕೊಂಡು ಬಂದೇವೆ. ಅದಕ್ಕೆ ಇಲ್ಲಿ ನುಡಿಗೆ ಗೋಚರ ಪಡೆ ತರ್ಕ ವಿಷಯದಲ್ಲಿ ನುಡಿಗೆ ಗೋಚರವಲ್ಲವೆಡೆಯಲ್ಲಿ ಅಂದ್ರ ವಾಣಿಗೆ ಗೋಚರವೆಂದಡೆ ವಿಷಯವಾಗಿದ್ದರೆ ತರ್ಕಿಸಬಹುದು, ತರ್ಕವು ಸಂಭವಿಸ್ತದ. ನುಡಿ ವಾಣಿಗೆ ಗೋಚರ ಆಗುದಿಲ್ಲ ಅಂದ್ರ ತರ್ಕ ಮಾಡಕ್ ಮತ್ತಂಗ ನುಡಿ ವಾಣಿ ವಾದ ಬರುದಿಲ್ಲಲ್ಲ ಅಂತೇಳಿ ತರ್ಕ ಮಾಡಿದ್ರ ಇಲ್ಲ ಅಂತಂದ್ರ ಇಲ್ಲಿ ಆತ್ಮನಿಗೆ ಇಲ್ಲ ಅನ್ನಂದ್ರೆ ಹಿಂಗೂ ತರ್ಕ ಮಾಡ್ತಾರ ಒಬ್ರು. ಮತ್ತ ವಾಣಿಯಲ್ಲಿ ಮಾತಾಡ್ಬೇಕಂದ್ರ ದ್ವೈತ ಆಯ್ತಲ್ಲ, ಮತ್ ಮಾತನಾಡೋರು ಒಬ್ಬನೇ ಅಂತ ಹೇಳ್ತೀವಿ, ನೀವು ಮಾತು ಹೇಳ್ತಿಲ್ಲ ಅಂತ ಹಿಂಗ್ ಪ್ರಶ್ನೆ ತರ್ಕ ಮಾಡ್ತಿರ್ತಾರ. ವಾದ ಮಾಡೋದ ಪುಸ್ತಕ ನಾವು ನೋಡ್ತೀವಿ, ಎಷ್ಟೋ ಮಂದಿ ಏನೇನೋ ತರ್ಕ ಮಾಡ್ತಾರೆ. ಆ ತರ್ಕಕ್ಕೆ ನಾವು ಹೋದಾಗ ಮತ್ತೆ ದ್ವೈತ ಬರ್ತದಲ್ಲ ಅಂತೇಳಿ ಯಾರಾದ್ರೂ ಹಿಂಗ್ ತರ್ಕ ಮಾಡಿದ್ರ ಅಲ್ಲಿ ದ್ವೈತ ಬರುದಿಲ್ಲ ಅನ್ನುವಂಥದ್ದನ್ನ ಮತ್ತಿಷ್ಟು ನಮಗೆ ಗಟ್ಟಿ ಮಾಡ್ತಾರ. ಬಸವರಾಜ್ ಬಾಯಿಯವ್ರ ಸ್ವಲ್ಪ ಮೀಟ್ ಮಾಡ್ರಿಪ್ಪ. ಓಂ ನಮಃ ಶಿವಾಯ. ಬಸವರಾಜ್ ಬಾಯಿಯವ್ರ ಸರ್, ಇಲ್ಲಿ ಬುದ್ಧಿಯು ರೂಪ ತರ್ಕವು ಮನವಾಣಿಗಳಿಗೆ ಯಾವ ಪದಾರ್ಥಗಳು ವಿಷಯಗಳಾಗಿರ್ತಾವೋ ಅಲ್ಲಲ್ಲಿ ಪ್ರವೇಶಿಸ್ತಾವ. ಅಂದ್ರ ಬುದ್ಧಿ ರೂಪ ತರ್ಕವು ಮನವಾಣಿಗೆ ಯಾವ ಪದಾರ್ಥಗಳು ವಿಷಯಗಳಾಗಿರ್ತಾವೋ ಅಲ್ಲಲ್ಲಿ ಪ್ರವೇಶಿಸ್ತಾವ. ಇವು ಬುದ್ಧಿವಾಣಿ ಏನಯ್ಯಪ್ಪ ಅಂದ್ರ ಇವು ಪದಾರ್ಥಗಳಾಗುವುದರಿಂದ ಇಲ್ಲಿ ಏನಾಗ್ತಾವಪ್ಪ ಅಂದ್ರ ಮನವಾಣಿಗೆ ಗೋಚರ ಆಗ್ತಾವ. ಅವು ಎಲ್ಲಿ ಆಗ್ತಾವ ಅಂದ್ರ ನನ್ನಲ್ಲಿ ಆಗ್ತಾವ. ಎಲ್ಲಿ? ನನ್ನಲ್ಲಿ ಅಂದ್ರೆ ನಾನು ಆತ್ಮ, ನನ್ನಲ್ಲಿ ತೋರ್ತಾವ, ಆಗ್ತಾವ. ಆದ್ರೆ ಅಧಿಷ್ಠಾನಿಕೆ ಎಲ್ಲ ಬಾಧ ಮಾಡ್ತಾವ ಅನ್ನೋದು ಅಧಿಷ್ಠಾನಿಕೆ ಏನೂ ಆಗುದಿಲ್ಲ. ಅಲ್ಲಿ ಇವು ಹೆಂಗಪ್ಪ ಅಂದ್ರ ಎಲ್ಲಿ ಆಗ್ತಾವಪ್ಪ ಅಂದ್ರ ಇಲ್ಲಿ ಎಲ್ಲಿ ತರ್ಕ ಆಗ್ತಾವಪ್ಪ ಅಂದ್ರ ಈ ಪ್ರಪಂಚ ಅಜ್ಞಾನ ಕಾರ್ಯಕ್ಕೆ ವ್ಯವಹಾರಕ್ಕೆ ಏನಾಗ್ಯಾವ ಕಾರಣ ಆಗ್ಯಾವ ಅಂತೇಳಿ. ಆದ್ರ ಅಧಿಷ್ಠಾನಿಕೆ ಅಲ್ಲಿ ಬಾಧ ಆಗ್ತದ, ಅಧಿಷ್ಠಾನದಾಗ ಕೂಡ್ತಾವ ಅಂದ್ರೆ ಇಲ್ಲ. ಇಲ್ಲಿ ಕಲ್ಪಿತ ಕಾರ್ಯ ಕಾರ್ಯ ಆಗ್ಯಾವ, ಅರ್ಥಾತ್ ನನ್ನೊಳಗ ಆತ್ಮನೊಳಗೆ ಏನು ಕಾರ್ಯ ಇಲ್ಲ ಅನ್ನುವಂಥದ್ದನ್ನ ಇಲ್ಲಿ ಗಟ್ಟಿ ಮಾಡ್ತಾರ. ಕಾರ್ಯ ಇಲ್ಲ, ಅಲ್ಲಲ್ಲಿ ಪ್ರವೇಶಿಸ್ತಾವ. ಅದ್ವೈತ ರೂಪ ಆತ್ಮನೋ ಮನವಾಣಿಗೆ ಅಗೋಚರ ಆಗಿರೋನು ಆತ್ಮ ಹೆಂಗದೇನೆ, ಅದ್ವೈತ ಒಬ್ಬನೇ ನಾನು ಹೆಂಗದೇನೆ ಆತ್ಮ ಮನವಾಣಿಗಳಿಗೆ ಅಗೋಚರನಾಗಿರೋ. ಆದ್ದರಿಂದ ಅಂತ ಆತ್ಮ ಸ್ವರೂಪದಲ್ಲಿ ತರ್ಕವು ಪ್ರವರ್ತಿಸಲಾರದು. ಹಂಗ ಆತ್ಮನೊಳಗ ತರ್ಕವಾದ ವಿವಾದ ಯಾವ ನಡೆಯುವುದಿಲ್ಲ ಅನ್ನುವಂಥದ್ದು ನನ್ನಲ್ಲಿ ಆತ್ಮನಲ್ಲಿ ಏನು ಇಲ್ಲ ಅನ್ನುವಂಥದ್ದನ್ನ ನಮಗೆ ಗಟ್ಟಿ ಆಗ್ತದೆ. ತೀಕ್ಷ್ಣವಾದ ಖಡ್ಗದ ತುದಿಯು ಕಲ್ಲಿಗೆ ಹೇಗೆ ಪ್ರವೇಶವಾಗುವುದು ಹಾಗೆ ಕುಶಲಗ್ರವಾದ ತರ್ಕ ಬುದ್ಧಿಯು ಆತ್ಮನಲ್ಲಿ ಪ್ರವೇಶವಾಗದು. ಅಂದ್ರ ಒಂದು ಚೂಚಾದ ಖಡ್ಗ ತಗೊಂಡು ಒಂದು ದೊಡ್ಡ ಕಲ್ಲಿನ ಬಂಡಿ ಹೊಡೆದ್ರ ಅದ್ರ ಏನು ಪ್ರವೇಶ ಆಗ್ತದ ಅಂದ್ರೆ ಆಗುದಿಲ್ಲ. ಯಾಕಂದ್ರೆ ಅಷ್ಟು ಸೂಕ್ಷ್ಮ ಇರೋದ್ರಿಂದ ಮುರಿದೇ ಹೋಗ್ತದ. ಅದು ಯಾವ್ದಪ್ಪ ಅಂದ್ರ ಬಹಳ ಮಿದುವಾದ ಪದಾರ್ಥವನ್ನು ಕತ್ತರಿಸಬಹುದು. ಅಂದ್ರೆ ಹೆಂಗ ಕತ್ತರಿಸುದ ಹಿಂಗ ದೃಷ್ಟಾಂತ ಇದು. ಹಿಂಗ ಆತ್ಮನೊಳಗ ಇವು ಮನವಾಣಿಗಳು ಏನ್ರ ಅಲ್ಲಿ ಕಾರ್ಯ ನಡೀತಾವ ಅಂದ್ರ ಅವಕ್ಕೂರ್ಣ ಕಾರ್ಯಗಳು ನಡೆಯುವುದಿಲ್ಲ, ಅವಕ್ಕೂರ್ಣ ಪ್ರವೇಶನೇ ಆಗುದಿಲ್ಲ. ಅಂದ್ರ ಅದು ಅಷ್ಟದ ಆತ್ಮ ಅಷ್ಟು ಹೆಂಗದನ ಸೂಕ್ಷ್ಮ ಅದನ. ಮಹತ್ತಿನೊಳಗ ಇನ್ನೊಂದು ಇತ್ತಪ್ಪ ಅಂದ್ರ ಅದಕ್ಕೆ ಉದಾಹರಣೆಗಳ ಕೊಟ್ಟು ಅಷ್ಟು ಅವನೇ ಒಬ್ಬನೇ ಅದನ, ಅಷ್ಟು ವಿಶಾಲ ಅದನ, ಅಷ್ಟು ಸೂಕ್ಷ್ಮ ಕಾರ್ಯ ಮಾಡ್ತಾನ ಅಂತೇಳಿ. ನಂತರ ತರ್ಕಿಗಳು ಕಣ್ಣಿಗೆ ಕಾಣುದಿಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ತಾರ. ಇಲ್ಲ ಅಂದ್ರೆ ಮತ್ತೆ ಈ ಕಾರ್ಯ ನಡೆದ್ರ ಆ ಕಾರ್ಯದವ್ರು ವಿಚಾರ ಮಾಡಂಗಿಲ್ಲ. ಕಣ್ಣಿಗೆ ಕಾಣ್ತಿದ್ನಂದ್ರೆ ದೇವ್ರಿದ್ರ ಬ್ರಹ್ಮಿದ್ರ ತೋರ್ಬೇಕಾಗಿತ್ತು ಅಂತೇಳಿ ಪ್ರಶ್ನೆ ಮಾಡ್ಕೊಂತ ಬಂದಾರ. ಅಷ್ಟು ಸೂಕ್ಷ್ಮ ಅದನ. ಯಾಕೆ ತಾನೇ ಅದನ, ತಾನಿದ್ದು ಸಮಂತ ತನ್ನ ಮನ ಇಂದ್ರಿಯಗಳಿಗೆ ಕಾಣಂಗಿಲ್ಲವ. ಇನ್ನೊಂದಿತ್ತಂದ್ರೆ ದೃಶ್ಯ ಪದಾರ್ಥ ಇತ್ತಂದ್ರೆ ತೋರ್ತಿತ್ತು. ಇಲ್ಲಿ ಇವು ಒಟ್ಟಾರೆ ಏನಂದ್ರ ಇವು ದೃಶ್ಯ ಪದಾರ್ಥಗಳು ತೋರ್ತಾವು. ಇಲ್ಲಿ ನಾನು ತೋರುವುದಿಲ್ಲ ಅನ್ನುವಂಥದ್ದನ್ನು ಹೇಳ್ಕೊಂಡು ಬಂದಾಗ ಕುಶಲಗ್ರವಾದ ತರ್ಕ ಆತ್ಮದಲ್ಲಿ ಪ್ರವೇಶವಾಗದು. ಈಗ ಯಾವ ಪುರುಷನ ತರ್ಕವನ್ನು ಮಾಡುವುದಕ್ಕೆ
ಮೂಢನಾಗುವಾಗ ಅವನು ಅತಿ ಮೂಢನಾಗಿರ್ತಾನ. ಆ ಮನ ಇಂದ್ರಿಯಗಳಿಂದ ಆತ್ಮನನ್ನ ಕೇಳ್ಕೊತಾನಂದ್ರ ಅವ್ನು ತಿಳಿಸುವಪ್ಪ ತಿಳ್ತಾವಪ್ಪ ಅವ್ನು ಬ್ಯಾರೆ ಅನ್ನಂಗಾಗ್ತದ. ಅಲ್ಲಿ ಎರಡು ಅನ್ನೋದು ಬರ್ತದ, ದ್ವೈತಾಪತ್ತಿ ಇಲ್ಲ, ಇಲ್ಲಿ ದ್ವೈತಾಪತ್ತಿ ಬರುವುದಿಲ್ಲ ಅನ್ನುವಂಥದ್ದನ್ನ ಇಲ್ಲಿ ಇವು ಮನವಾಣಿಗಳೇ ಇಲ್ಲ ಅಂದಾಗ, ಅವ್ನು ತಿಳಿಯಾಕ ಬರುವುದಿಲ್ಲ ಅಂದಾಗ ಇವು ಏನಾಗ್ತಾವ, ಇಲ್ಲೇ ಬಿದ್ದು ಹೋಗ್ತಾವು ಅನ್ನುವಂಥದ್ದನ್ನ ನಾವು ನಿಶ್ಚಿತ ಗಟ್ಟಿ ಮಾಡ್ತಾರ. ಕುಶಲವಾದ ತರ್ಕ ಬುದ್ಧಿ ಅಗೋಚರವಾದ ವಿಷಯವನ್ನು ಗೋಚರ ಮಾಡಿಕೊಡುತ್ತದೆ. ಕುಶಲವಾದ ಬುದ್ಧಿ ತರ್ಕ ಬುದ್ಧಿ ಅಗೋಚರವಾದ ವಿಷಯವನ್ನು ಗೋಚರ ಮಾಡಿಕೊಡುತ್ತದೆ. ಆದ್ದರಿಂದ ತರ್ಕ ಮೂಲಕ ಆತ್ಮನನ್ನು ತಿಳಿಯಬಹುದೆಂದು ಹಿಂಗ ಏನಾದ್ರೂ ಶಂಕೆ ಮಾಡಿದ್ರ, ಹಿಂಗ್ ಪ್ರಶ್ನೆ ಮಾಡಿದ್ರ ಅಂದ್ರ ಕುಶಲವಾದ ಒಳ್ಳೆ ಬುದ್ಧಿ ಇದ್ದವ್ರು, ತಿಳುವಳಿಕೆಯವರು ಅಂತ ಒಳ್ಳೆ ಬುದ್ಧಿ ಇದ್ದವರು, ಬಹಳ ಜಾಣವದಾನ, ತಿರುಪೆ ಬುದ್ಧಿ, ಅವ ಒಳ್ಳೆ ಬುದ್ಧಿ ಉಳ್ಳವದಾನ ಅಂತ ಹಿಂಗ್ ವಿಚಾರ ಮಾಡಿದ್ರ ಅವನಾರ ತಿಳ್ಕೊಳಕ್, ಅವನಾರ ತಿಳಿತಾನೋ ತಿಳ್ಕೊಳಕ್ ಬರ್ತವನೋ ಅಂದ್ರ ಆ ತರ್ಕ ಅನಾತ್ಮ ವಿಷಯಗಳಲ್ಲಿ ಪ್ರಯೋಗಿಸ್ತದೆ. ಇವು ತರ್ಕ ಬುದ್ಧಿಯಲ್ಲಿ ಅಂದ್ರ ಚಿದಾಭಾಸನಲ್ಲಿ ಆತ್ಮನಲ್ಲಿ ನಡೀತದ. ಚಿದಾಭಾಸ ಅಂದ್ರ ಇವು ಏನ ಜೀವ ಅಂತೇಳಿದ್ರ ಈ ಶರೀರ ಒಳಗೊಂಡಂತ ಜೀವ ನಾನು ಅಂತ ತಿಳ್ಕೊಂಡಿರ್ತಲ್ಲ, ಇಲ್ಲಿ ನಡೀತಾವು. ಆದ್ರ ಇದಕ್ಕೆ ಅಧಿಷ್ಠಾನ ಆತ್ಮ, ಈ ಅವನಲ್ಲಿ ಇವು ಆತ್ಮನಲ್ಲಿ ನಡೆಯುವುದಿಲ್ಲ ಅನ್ನುವಂಥದ್ದನ್ನ ಇಲ್ಲಿ ಒಬ್ಬನೇ ಅದಾನ, ಅವನಲ್ಲಿ ಎರಡು ಅನ್ನೋದು ಮನವಾಣಿಗಳನ್ನು ಇಲ್ಲ ಅನ್ನುವಂಥದ್ದನ್ನ ನಿರ್ವಯನು ಅವಯನು ಅಂತ ಹೇಳಿ ಕೇಳ್ಬೋದು ಬಂದೇವಿ. ಆ ಆತ್ಮನೊಳಗ ಇವು ಯಾವ ದೋಷ ಆಗುದಿಲ್ಲ ಅನ್ನುವಂಥದ್ದನ್ನ ಮತ್ತಿಷ್ಟು ನಮ್ಮ ಅನುಭವ ತಂದ್ಕೊಡ್ತಾರ. ಆತ್ಮ ವಿಷಯಗಳಲ್ಲಿ ಪ್ರವರ್ತಿಸಿದಂತೆ ಆತ್ಮನಲ್ಲಿ ಪ್ರವರ್ತನ ಆಗುವುದಿಲ್ಲ ಅನ್ನುವಂಥದ್ದನ್ನ ಇನ್ನೊಂದು ಒಂದು ನುಡಿ ಒಳಗ ಅರಿವಿಸಲು ಮರಿವಿಸುವುದಕ್ಕೂ, ಅರಿಯುವುದಕ್ಕೂ ಮತ್ತು ಮರಿವಿಸುವುದಕ್ಕೂ ಅವಕಾಶ ಇರುವುದೇ, ಅವಕಾಶ ಉಂಟೆ. ಪೂರ್ಣನೇ ಗರಿದನು ಮರಿದನೆಂಬ ಅರುಗಳು ನೆರೆ ಮರುಳಾಗಿ ಹೋದರು ಮುಂದಡೆ ನಾವ ತೆರಲಿಂದೆ ತರ್ಕವಾದಿಸುವನು. ಅಂದ್ರೆ ಇಲ್ಲಿ ಮೂರು ತರ ತ್ರಿವಿಧ ಪರಿಚಯ ಇಲ್ಲದವನು, ಅಂದ್ರ ಮೂರಕ್ಕೂ ಒಳಪಡದವನು. ಇವ ಏನಪ್ಪಾ ಅಂದ್ರ ಇವನ್ ತಿಳಿಯಾಕ ಹೋಗಿ ಹುಚ್ಚರಾಗಿ ಹೋದರು ಅನ್ನುವಂಥದ್ದನ್ನ ನಾವು ತಿಳ್ತಾರ. ಮೂಢರಾದರು ಅಂದ್ರೆ ಹುಚ್ಚನಾಗಿ ಹೋದನು. ತರ್ಕಿಕನು ವಾದಿಸುವನು ಕೂಡ, ವಾದ ತರ್ಕ ತರ್ಕಿಸರು ಕೂಡ ಇವ್ರು ಏನಾದ್ರು ಅಂದ್ರೆ ಮೂಢರಾಗಿ ಹೋದರು ಅನ್ನುವಂಥದ್ದನ್ನ ಈ ನುಡಿಯೊಳಗೆ ಹೇಳ್ತಾರ. ಇಲ್ಲಿ ಏನ್ ಹೇಳ್ತಾರ ಅಂದ್ರೆ ಇದು ಒಂದು ನುಡಿ ತಿಳ್ಕೊಂಡ್ರೆ ನಮ್ಮ ಅನುಭವಕ್ಕೆ ಬಂದ್ರೆ ಸಾಕು. ಆತ್ಮ ತರ್ಕ ಮೂಲಕ ತಿಳಿಸುತ್ತೇನೆಂದು ಹೇಳಿದರೆ ಸಂಭವಿಸುವುದಿಲ್ಲ, ತಿಳಿಸಾಕ ಬರುವುದಿಲ್ಲ. ಹೇಗಂದ್ರೆ ಆತ್ಮನು ಪೂರ್ಣನು, ಪರಿಚಿನ್ನನು, ಪೂರ್ಣದನ, ಪರಿಚಿನ್ನನದನ, ಮತ್ತ ಅನಿತ್ಯನು. ಇಲ್ಲಿ ಪರಿಚಿನ್ನನೆ ಅಂತ ಹೇಳಿದ್ರೆ ಅನಿತ್ಯತ್ವ ಬರುವುದು, ಅನಿತ್ಯನು ಇಲ್ಲ ಅಂತ ಇಲ್ಲ ಅಂತ ಇಲ್ಲಿ ಸಿದ್ಧ ಆಗ್ತದ. ಒಂದ್ ವೇಳೆ ಆತ್ಮ ಹಿಂಗದಾನ ಪರಿಚಿನ್ನದಾನ ಅಂತ ಹೇಳಿದ್ರೆ ಏನಾಗ್ತದ, ಅನಿತ್ಯತ್ವ ಬರೋದು ಇಲ್ಲ ಅಂತ ಹೋಗ್ ಬರ್ತದ. ನಿತ್ಯನ ಅಂತ ಹೇಳಿದ್ರೆ ಶ್ರುತಿ ಏನಾಗ್ತದ, ಇರೋದೇ ಆಗ್ತದ. ಯಾಕೆ ಅದಾನ ಅಂತಂದ್ರ ನೀ ಹೆಂಗ ರೀತಿಯಪ್ಪ, ನಿನ್ ಬಿಟ್ಟೇನೆ ಹೇಳಂಗಾಯ್ತಲ್ಲ, ನೀ ಮತ್ತ ಮನವಾಣಿಗೆ ಹೇಳಿದಲ್ಲ. ಅದೇನ ನಾನೇ ಆತ್ಮ, ಸ್ವಯಂ ಆತ್ಮ ನಾನು ಅದೀನಿ, ನನ್ನೊಳಗೆ ಇವು ತೋರ್ತಾವು. ಇವು ನನ್ನನ್ನು ತಿಳಿಯುಲ್ಲ, ನನ್ನಿಂದ ಇವು ತಿಳಿಸ್ಕೊತಾವು. ಅಂದ್ರ ಇವು ನನ್ನನ್ನು ತಿಳಿಯಕ್ ಹೋಗಿ ಏನಾದಪ್ಪ ಅಂದ್ರಲ್ಲಿ ಅವು ಹೊರಗೆ ನಿಂತು ಅನ್ನುವಂಥದ್ದನ್ನ ಆ ಕಲ್ಲಿನ ಹಿಂದಿನ ಒಂದೇ ನುಡಿಯೋ ದೃಷ್ಟಾಂತ ಹೇಳಿದ್ರು. ಆ ಕಲ್ಲಾದ್ರ ಏನ್ ಪ್ರವೇಶ ಆಗ್ತದಂದ್ರೆ ಆಗುದಿಲ್ಲ. ಹಂಗೆ ಮನವಾಣಿಗಳು ಆತ್ಮನದೇನು ಪ್ರವೇಶ ಆಗ್ತವೆ ಅಂದ್ರೆ ಆಗುವುದಿಲ್ಲ. ಇವು ತರ್ಕವಾದ ಮಾಡೋರಿಗೆ ಚಿದಾಭಾಸನೊಳಗ ಕಾರ್ಯ ನಡೀತಾವ, ಆತ್ಮನೊಳಗಿಲ್ಲ. ಅಂದ್ರೆ ತರ್ಕಕ್ಕೆ ಹೋಗ್ಬೇಡ ಅಂತ ಇಲ್ಲ ಅಂತ ಅವ್ರು ಹೇಳುವುದು. ಇಲ್ಲಿ ಪರಿಚಿನ್ನನೆ ಅಂತ ಹೇಳಿದರೆ ಅನಿತ್ಯತ್ವ ಬರುವುದು, ನಿತ್ಯನೆಂದು ಶ್ರುತಿಗೆ ವಿರೋಧವಾಗುವುದು. ಆದ್ದರಿಂದ ಪರಿಚಿನ್ನನಲ್ಲ ಪೂರ್ಣನಂತ ಹೇಳಬೇಕಾಯ್ತು. ಪೂರ್ಣಾತ್ಮನನ್ನು ಯಾರು ಯಾವುದರಿಂದ ಮರೆ ಮಾಡಿದರು ಅಂದ್ರೆ ಪೂರ್ಣಾತ್ಮ ಅಂತ ನೀವು ಹೇಳಿದ್ರೆ ಅದು ಯಾವುದರಿಂದ ಮರೆ ಆಯ್ತು? ಇನ್ನೊಂದು ಇರ್ಬೇಕಲ್ಲ ಮರೆ ಮಾಡುವಂತ ವಸ್ತು, ಆತ್ಮನನ್ನ ಮರೆ ಮಾಡುವಂತ ಇನ್ನೊಂದು ವಸ್ತು ಇರ್ಬೇಕಲ್ಲ, ಮರೆ ಮಾಡಿದರು. ಪೂರ್ಣವಾದ ಆಕಾಶವನ್ನು ಹೇಗೆ ವಸ್ತ್ರದಿಂದ ಮುಚ್ಚಲಿಕ್ಕೆ ಬರುವುದಿಲ್ಲವೋ ಮತ್ತೆ ದೃಷ್ಟಾಂತ ಹೇಳ್ತಾರೆ. ಈ ಆಕಾಶಕ್ಕ ನಾವು ಏನ್ರ ಬಟ್ಟಿಲಿಂದ ಆಗಲಿ ಯಾವ್ದ್ರಲಿಂದ ಹೊಚ್ಚಾಕ ಮುಚ್ಚಿ ಹಾಕಕ್ ಬರ್ತದ ಹಂಗ ಬರುವುದಿಲ್ಲ. ಹಂಗೆ ಆತ್ಮನನ್ನ ಇವು ಏನ್ರ ಮತ್ತೊಂದು ಪ್ರಮಾಣದಿಂದ ತಿಳ್ಕೊಳಕ್ ಬರ್ತದನಂದ್ರ ತಿಳ್ಕೊಳಕ್ ಬರಂಗಿಲ್ಲ. ಯಾಕ ತಾನೇ ಅದಾನ. ಆ ಶ್ರುತಿಗಳು ಕೂಡ ಅಲ್ಲಿ ಹೋಗಿ ನಿಂತು ಅನ್ನುವಂಥದ್ದನ್ನ ನಿನ್ನೆ ನಾವು ಮೊನ್ನೆ ಒಂದು ಯಾರೋ ಕೇಳ್ಕೊಂಡು ಬಂದೇವಿ. ಹೆಂಗ ಆ ಒಂದು ಗುಡಿ ಒಳಗ ನಾವು ಹೋಗ್ಬೇಕಾಗಿರ್ತದ. ಗುಡಿ ಒಳಗೆ ಹೋಗ್ಬೇಕಾದ್ರ ನಾವ್ ಏನ್ ಮಾಡ್ತೇವಪ್ಪ ಅಂದ್ರ ಆ ಚಪ್ಪಲ್ ಹಾಕೊಂಡು ಹೋಗಿರ್ತೇವಿ. ಆದ್ರೆ ಗುಡಿ ಬರೋಣ ಏನ್ ಮಾಡ್ತೀವಿ, ಗುಡಿ ಒಳಗೆ ಬಿಟ್ಟು
ನಾವು ಒಳಗೆ ಹೋಗ್ತೇವೆ. ಅದರಂತೆ ಇಲ್ಲಿ ಏನಾಗ್ಯಪ್ಪ ಅಂದ್ರ ಶಾಸ್ತ್ರ ಗುರುಗಳು ಯಾವೇ ಇದ್ರು ಕೂಡ ಏನಾದ್ರು ಇಲ್ಲೇ ಬಿಟ್ಟು ಹೋಗದವು. ಇವು ಯಾಕೆ ಹೊರಗೆ ಬಿಟ್ಟು ಹೋಗ್ಬೇಕಪ್ಪ ಅಂದ್ರ ಒಳಗೆ ಏನೈತಪ್ಪ ಅಂದ್ರ ಆ ಪರಮಾತ್ಮ ಸ್ವಚ್ಛವಾದ ಜಾಗದ ಅಲ್ಲಿ ಏನಾಗ್ತದ, ಅಲ್ಲಿ ಯಾವ ಇಬ್ಬರು ಕಾಲಲ್ಲಿ ಇಲ್ಲ ಅಂದ್ರೆ ಹೆಂಗ ಹೊರಗೆ ಬಿಟ್ಟು ಹೋಗ್ತೀವಿ. ಹಂಗ ನನ್ನನ್ನ ತಿಳ್ಕೊಳಕ ಇವು ತರ್ಕ ಶಾಸ್ತ್ರ ಪುರಾಣ ಗುರುಗಳು ಕೂಡ ಇವ್ರ ಕಾರ್ಯ ಅದನು ಅಂದ್ರ ಇವು ಹೊರಗೆ ಬಿಟ್ಟು ಹೋದಾಗ ತನ್ನೊಳಗೆ ಪ್ರವೇಶವಾದಾಗ ಅದು ಮಾತ್ರ ಸಾಧ್ಯ ಅದ. ಈ ಶಾಸ್ತ್ರ ಮುಖಾಂತರ ತಿಳ್ಕೊಂಡು ಹೋಗಕ್ ಬರುವುದಿಲ್ಲ ಅನ್ನುವಂಥದ್ದನ್ನ ಇಲ್ಲಿ ತಿಳ್ಕೊತ ಬಂದರ. ಇನ್ನೊಂದು ಹೊರಗಿನ ದೃಷ್ಟಾಂತಕ್ಕೂ ಅದರ ಒಂದು ಹೊರಗಿನ ಲೌಕಿಕ ದೃಷ್ಟಾಂತ ಹೇಳಿದ್ರೆ ಏನೋ ಅನುಭವಕ್ಕೆ ಬಂದಿದ್ದೇನೋ. ಇಲ್ಲಿ ನಾವು ಗಂಡ ಹೆಂಡತಿನ ಬಹಳ ಈಗಲೇ ಮದುವೆ ಮಾಡ್ತೇವೆ. ಮಗಗ ಹೆಂಡತಿ ತೆಗೆದು ಪ್ರೀತಿಯಿಂದ ಬಹಳ ಎಲ್ಲ ಮಾಡ್ತೇವೆ. ಅಲ್ಲಿ ಶಾಸ್ತ್ರೋಕ್ತವಾದ ಕರ್ಮ ಕ್ರಿಯೆಗಳನ್ನ ಮಾಡಿ ಎಲ್ಲವೂ ಮಾಡ್ತೇವೆ. ಎಲ್ಲರಿಗೂ ಅಲ್ಲಿ ಅವಕಾಶ ಅದ. ಅಲ್ಲಿ ಎಲ್ಲರೂ ಬೇಕ. ಎಲ್ತಾನೆ ಬೇಕಪ್ಪ ಅಂದ್ರ ಅವ್ರನ್ನ ಎಲ್ತಾನ ಅಂದ್ರೆ ಒಂದು ಗೂಡ್ತಾನ ನಮ್ ಎಲ್ಲದೂ ಕಾರ್ಯ ಅದ. ಅಲ್ಲಿ ಒಂದು ಗೂಡಕ ಇವ್ರದ್ದು ಯಾರ ಕಾರ್ಯ ಅದಾರನೋ ಅಂದ್ರ ಅಲ್ಲಿ ಇಲ್ಲ. ಮತ್ತೆ ಯಾರಾದ್ರೂ ಒಬ್ರಲ್ಲಿ ಇದ್ರ ಅವ್ರು ಏಕಾಂತದಾಗ ಅನುಭವಿಸಕ್ ಬರ್ತದನೋ ಅಂದ್ರೆ ಬರುದಿಲ್ಲ. ಅಲ್ಲಿ ಎಲ್ಲವನ್ನು ಬಿಟ್ಟಾಗ ಎಲ್ಲರೂ ಯಾರು ಇಲ್ಲದಾಗ ಏನಾಗ್ತದಲ್ಲಿ ಏಕಾಂತವನ್ನು ಅನುಭವಿಸ್ತಾರಲ್ಲ, ಅದರಂತೆ ಇವ್ರು ಎಲ್ತಾನೆ ಬೇಕು ಅಂದ್ರೆ ಬೇಕು. ಆತ್ಮನೊಳಗ ಅನುಭವಿಸಕ ಏಕಾಂತಕ್ಕೆ ಹೋದಾಗ ಮಾತ್ರ ಅಲ್ಲಿ ಏನಾಗ್ತದೆ, ನಾನು ಒಬ್ಬನೇ ಇದೀನಿ, ಇವೆಲ್ಲವೂ ಕೂಡ ಸುಳ್ಳ ಅನ್ನುವಂಥದ್ದನ್ನ ಮತ್ತ ಸುಳ್ಳ ಅಂತ ಅಂತೀರಿ ಹೇಳ್ತೀರಿ. ಮತ್ತೆ ಶಾಸ್ತ್ರನೇ ಮುಖ್ಯ, ಪುರಾಣ ಮುಖ್ಯ, ಶಾಸ್ತ್ರ ಮುಖ್ಯ ನೀವು ಹೇಳ್ಕೊತ ಬಂದಿಲ್ಲ. ಗುರು ಮುಖ್ಯ, ಶಾಸ್ತ್ರ ಮುಖ್ಯ, ಸತ್ಸಂಗ ಮುಖ್ಯ ಅಂತ ಹೇಳ್ತಿಲ್ಲ ಇದ್ರಿಲ್ಲ ಅಂತಂದ್ರೆ ಎಲ್ತಾನೆ ಬೇಕು ಅಂದ್ರ ಅದು ಬೇಕು. ಅಲ್ಲಿ ಪ್ರವೇಶವಾದಾಗ ಒಂದಾಗ ಮುಂದ ಹೆಂಗ ಆ ಗಂಡ ಹೆಂಡತಿ ಒಂದಾಗ ಮುಂದ ಯಾರಿಗೂ ಅವಶ್ಯ ಇಲ್ಲಲೋ ಅಲ್ಲಿ ನಾನೇ ಬೇಕು. ಈಗ ಉಳ್ಕಾದರು ಹೆಂಗ ಅವಶ್ಯ ಇಲ್ಲ, ಅಲ್ಲಿ ಶಾಸ್ತ್ರ ಪುರಾಣ ಆತ್ಮನೊಳಗೆ ಬೆರಿತಾನೇ ಬೇಕು. ಅಲ್ಲಿ ಒಂದು ಯಾಕಂದ್ರೆ ಅನಂತ ಜನ್ಮಗಟ್ಟಲೆ ಜೀವನೇ ಬ್ಯಾರಿ, ಬ್ರಹ್ಮನೇ ಬ್ಯಾರಿ, ಜೀವದ ವ್ಯವಹಾರಗಳು, ಅಜ್ಞಾನದ ಕಾರ್ಯಗಳು, ಲೌಕಿಕ ಕಾರ್ಯಗಳು ಸತ್ಯ ಅಂತ ಒಪ್ಕೊಂಡು ಅನಾತ್ಮ ವಸ್ತುಗಳನ್ನ ಅನೇಕ ಜನ್ಮ ಒಪ್ಕೊಂಡು ನಾವೇನಿದ್ದೀವಿ ಅನಾದಿ ಆದರಿಂದ ಇದನ್ನೇ ಒಪ್ಕೊಂಡು ಬಂದೀವಿ. ಒಂದ್ ವೇಳೆ ನಮ್ಗೆ ಜ್ಞಾನ ಆಗಿತ್ತು ಅಂದ್ರ ನಾವು ಹುಟ್ಟಿ ಬರ್ತಿದ್ದಿಲ್ಲ. ನಮ್ಗೆ ಜ್ಞಾನ ಆಗಿಲ್ಲ ಅಂತೇಳಿ ಅನಾದಿಯಾಗಿ ನಾವು ಹುಟ್ಕೋತ ದುಃಖ ದುಮ್ಮಾನ 84 ಜನ್ಮ ತಿರುಗುದು ಏನ್ ನಡೆದದಪ್ಪ ಅಂದ್ರ ಇದನ್ನು ಕೂಡ ಅನಾದಿ ಅದ, ಅಜ್ಞಾನನು ಅನಾದಿ ಅದ. ಈ ಅಜ್ಞಾನಿ ಅನಾದಿ ಸಂಬಂಧ ನನಗ ಆ ಜೀವ ಬ್ರಹ್ಮರ ಐಕ್ಯತ್ವ ಜ್ಞಾನ ಆಗಿಲ್ಲ. ಅಂತದ ಏನೋ ಮನುಷ್ಯ ಜನ್ಮ ಬಂದೇವಿ, ಎಷ್ಟೋ ಪುಣ್ಯ ಮಾಡೀವಿ. ಶಾಸ್ತ್ರಕ್ಕೆ ಬರ್ಬೇಕಾದ್ರ ಸತ್ಸಂಗಕ್ಕೆ ಬರ್ಬೇಕಂದ್ರೆ ಏನೋ ಒಟ್ಟುಗೂಡಿ ಬಂದೇವಿ, ಒಟ್ಟುಗೂಡಿ ತಿಳಿಯಾಕತ್ತಿಂದ ಮತ್ತೆ ಈ ಶಾಸ್ತ್ರ ಪುರಾಣ ಬಿಡ್ರಿ ಅಂತಿರಲ್ಲ ಅಂದ್ರ ಯಾವಾಗ ಬಿಡ್ಬೇಕಂದ್ರೆ ಅಲ್ಲಿ ಒಂದಾಗ ಮುಂದೆ ಬಿಡಬೇಕಾಗ್ತದ. ನಾವು ಹಿಡ್ಕೊಂಡೇವಪ್ಪ ಅಂದ್ರ ಹಿಡ್ಕೊಂಡೇ ಕೇಳ್ತಿದ್ದೇವಂದ್ರ ಏನೋ ಮನ ಬುದ್ಧಿಗಳನ್ನ ಹಿಡ್ಕೊಂಡೇ ಕೇಳ್ತಿದ್ದೇವಂದ್ರ ಅಲ್ಲಿ ಹೆಂಗ ಏಕಾಂತಕ್ಕೆ ಹೋಗಕ್ಕೆ ಬರುದಿಲ್ಲ. ಅಲ್ಲಿ ಏಕಾಂತಕ್ಕೆ ಹೋಗ್ಬೇಕಾದ್ರೆ ಎಲ್ಲಾನು ಬಿಟ್ಟಾಗ ಮಾತ್ರ ಏಕಾಂತಕ್ಕೆ ಹೋಗಕ್ಕೆ ಬರ್ತಲ್ಲ. ಈ ದೃಷ್ಟಾಂತದಂತೆ ನಾವು ಆತ್ಮನ ಜೊತೆ ಬೆರಿಬೇಕಾದ್ರ ಜೀವ ಬ್ರಹ್ಮರ ಐಕ್ಯತ್ವನ್ನ ಮಾಡ್ಬೇಕಾದ್ರ ಇವು ಯಾವ ಮನವಾಣಿಗಳಾಗ್ಲಿ ಮತ್ತೊಂದು ಯಾವರದು ಕಾರ್ಯ ಅಲ್ಲಿ ಕಟ್ಟಿಸುವುದಿಲ್ಲ. ಅಲ್ಲಿ ನಾನು ಆತ್ಮ ಒಂದೇ ಎಂಬ ಭಾವ ಗಟ್ಟಿ ಆಯ್ತು ಅಂದ್ರ ಹೆಂಗಲ್ಲಿ ಹೊಂದಾಣಿಕೆ ಆದಾಗ ಅವ್ರ ಆನಂದ ಐತಿ, ಹಾಗೆ ಇಲ್ಲಿ ಕೂಡ ಆನಂದ ಐತಿ ಅನ್ನುವಂಥದ್ದನ್ನ ನಾವು ಸ್ಪಷ್ಟ ತಿಳ್ಕೊಳ್ಳೋಣ. ಆ ದೃಷ್ಟಾಂತ ಸಿದ್ಧಾಂತ ಕೂಡಿಸಬಾರ್ದು ಯಾವಾಗಲೂ. ದೃಷ್ಟಾಂತದ ಬೇರೆ ಶಿವಮ್ ಅದನ್ನ ಜೋಡ್ಸಕ ಈಗ ಹೇಳಿರ್ತಾರ, ಹಂಗ ಅದನ್ನೇ ಮತ್ತೆ ದೃಷ್ಟಾಂತ ಬಹಳ ತರ್ಕ ಮಾಡ್ತಾರ. ಅಲ್ಲಿ ತರ್ಕಕ್ಕೆ ಹೋಗೋದು ಬೇಡ. ಇಲ್ಲಿ ಹೆಂಗಲ್ಲಿ ಒಂದಾದಾಗ ದ್ವೈತ ಹೋಗ್ತದೋ, ಒಂದೇ ಅನ್ನುವಂತ ಭಾವ ಆದಾಗ ಆನಂದ ಅದು, ಹಂಗೆ ಇಲ್ಲಿ ನಾ ಆತ್ಮನೇ ಅದೀನಿ ಅನ್ನುವಂತ ಒಂದಾಗ ಅದು ಆನಂದ ಆದ ಅನ್ನುವಂಥದ್ದನ್ನ ನಾವು ಗಟ್ಟಿ ಮಾಡ್ಕೊಳ್ಳೋಣ. ಅಲ್ಲಿ ಪೂರ್ಣಾತ್ಮನು ಯಾರು ಯಾವುದರಿಂದ ಮರೆ ಮಾಡಿದರೂ ಪೂರ್ಣವಾದ ಆಕಾಶವನ್ನು ಹೇಗೆ ಒಂದರಿಂದ ಮುಚ್ಚಲಿಕ್ಕೆ ಬರುವುದಿಲ್ಲ, ಹಾಗೆ ಆತ್ಮನನ್ನು ಮರೆಸುವುದಕ್ಕೆ ಬರುವುದಿಲ್ಲ. ಮರೆಸುವುದಕ್ಕೆ ಬಾರದ ಮೇಲೆ ಅವನನ್ನು ತಿಳಿಸಕ್ಕಾದ್ರೂ ಯಾರಿಗೆ ಬಂದಿತ್ತು? ಮತ್ತ ಮರ್ಸಾಕ್ನೋ ಬಿಡಾಕ್ನೋ ಬರುದಿಲ್ಲ ಅಂತೀರಿ, ಮತ್ತ ತಿಳಿಸಕ್ಕಾದ್ರೆ ಯಾರಿಗೆ ಬರ್ತದ? ಮತ್ತೆ ಮನವಾಣಿಯಿಂದ ತಿಳಿಸ್ಬೇಕಲ್ಲ. ಹಿಂಗೆ ಶಿಷ್ಯನಲ್ಲಿ ನಮ್ಗೆ ಸಂಶಯ ಹುಡ್ತಾವ್. ಇದೆಲ್ಲ ಹೇಳ್ತಾರಂದ್ರೆ ಮತ್ತೆ ಹೇಳೋರಲ್ಲ, ನಾವು ಕೇಳೋರಿದೇವಲ್ಲ, ಹಿಂಗ್ ಪ್ರಶ್ನೆನೂ ಆಗ್ತಾವ್. ಇದನ್ನು ನಮಗಲ್ಲ, ಅರ್ಜುನಿಗೂ ಕೂಡ ಭಗವದ್ಗೀತೆ ಏನೇ ಪ್ರಶ್ನೆ ಬಂದದ. ಇಷ್ಟೆಲ್ಲ ಹೇಳ್ಕೊತ ಬಂದಿ ಭಗವಂತ, ನಾನು ಒಬ್ಬನೇ ಇದೀನಿ, ನನ್ನಿದ್ದೇನೆ ಎಲ್ಲಾ ಕಾರ್ಯ ನಡೆಸ್ತದ, ನಾನು ನೀ ಹೆಂಗ ನಂಬುತ್ತೀನಿ ಹಂಗ ಆಗ್ತೀನಿ, ನಾ ಎಲ್ಲದಕ್ಕೂ ಮೂಲ ನಾನೇ ಇದೀನಿ ಅಂತ ಗೀತಾ ಹೇಳ್ಬೋದು. ಭಗವಂತ ಹೇಳ್ಕೊತ ಬಂದಾಗ
ಮತ್ತ ನಾವು ಇನ್ನಾದ್ರೂ ಶಿಷ್ಯ ಸಂಶಯ ಬರ್ತದ. 17 ಅಧ್ಯಾಯ ಹೇಳಿದ್ರು ಕೂಡ 18ನೇ ಅಧ್ಯಾಯ ಕೂಡ ಈ ಪ್ರಶ್ನೆ ಮಾಡ್ತಾನ ಪರಮಾತ್ಮಗ. ಅರ್ಜುನ ಮತ್ತೆ ಇಷ್ಟೆಲ್ಲ ಹೇಳ್ಕೊತ ಬಂದಿ, ಮತ್ತೆ ನೀ ಹೇಳೋಪವನ ಕೇಳೋಪದಿ ಅದಿನಲ್ಲ, ಮತ್ತ ದ್ವೈತ ಅದಲ್ಲ, ನೀನ್ ಒಬ್ಬನೇ ಅಂತ ಹೇಳಿ ಮತ್ತೆ ಯಾರಿಗೆ ಹೇಳಿ ನೀನು ಇಬ್ಬರಿದ್ದಲೇ ನೀ ಹೇಳಿಯಲ್ಲ ಅಂತ ಈಗ ಪ್ರಶ್ನೆ ಮಾಡ್ತಾನ. ಅವಾಗ ಪರಮಾತ್ಮ ಹೇಳ್ತಾನ, ನೋಡು ಅರ್ಜುನ, ನಾನು ನಿಮಗಾಗಿ ಹೇಳಿಲ್ಲ, ನನ್ನ ಆನಂದಕ್ಕಾಗಿ ಆಡೀನಿ, ನನ್ನ ಆನಂದಕ್ಕಾಗಿ ನಾ ಹೇಳಕತ್ತೀನಿ, ಆನಂದಕ್ಕೆ ನಾ ಹೇಳಕತ್ತೀನಿ. ಆದ್ರ ಇಲ್ಲಿ ನಿನ್ನ ಆನಂದಕ್ಕಿಲ್ಲ, ನೀನು ಕೇಳಿ ನಾನು ಹೇಳಿನಿ. ಆದ್ರೆ ನನ್ನ ಆನಂದಕ್ಕೆ ನಾ ಆಡೀನಿ, ನಿನ್ನ ಆನಂದಕ್ಕೆ ನೀ ಕೇಳಿ. ಆದ್ರ ಕೇಳೋಪ್ಪ ಕೇಳೋಪ್ಪ ಇಲ್ಲ, ನಾನು ಒಬ್ಬನೇ ಇದೀನಿ ಅನ್ನುವಂಥದ್ದನ್ನ ಅಲ್ಲಿ ಅರ್ಜುನಿಗೆ ಪ್ರೂಫ್ ಮಾಡಿಕೊಡ್ತಾನ. ಹಂಗ ಕೋಗಿಲೆ ಮತ್ತೊಬ್ರು ಕೇಳಿ ಅಂತ ಆಡುದಿಲ್ಲ, ತನ್ನ ಆನಂದಕ್ಕೆ ಆಡ್ಯಾರ. ಹಂಗ ನಾನು ಕೂಡ ನನ್ನ ಆನಂದಕ್ಕಾಗಿ ನಾ ಹೇಳಕತ್ತೀನಿ, ನಾನು ಆನಂದಕ್ಕಾಗಿ ಕೇಳಿದ್ರ ನಾನೇ ಇದೀನಿ, ನಾನು ಇನ್ನೊಬ್ಬ ಇಲ್ಲ ಅನ್ನುವಂಥದ್ದನ್ನಲ್ಲಿ ಒಂದೇ ಆಗ್ತದ. ಎರಡಿಲ್ಲದ್ದು ದ್ವೈತ ಇಲ್ಲದ್ದು ಅದ್ವೈತ, ಎರಡಿಲ್ಲದ್ದು ಒಂದೇ ಅನ್ನುವಂಥದ್ದನ್ನ ಗಟ್ಟಿ ಮಾಡಕ, ಮತ್ತು ಜೀವ ಬ್ರಹ್ಮನ ಐಕ್ಯತ್ವ, ಜೀವ ನಾನು ದೇಹ ನಿಂತ್ಕೊಂಡ ನಾನು ಇನ್ನೊಂದು ಬ್ರಹ್ಮಚಾರಿ ಅಂತ ಇವೆಲ್ಲ ನಮ್ಗೆ ಬಹಳ ಸಂಶಯ ಆಗತ್ತದ. ಎಲ್ಲರಿಗೂ ಇವೇ ದ್ವೈತ ಆಗ್ಯದ. ಈ ಜೀವ ಮತ್ತು ಬ್ರಹ್ಮ ನಾನು ಒಂದೇ ಅಂತ ಮತ್ತೆ ಗಟ್ಟಿ ಆಗೋದು. ಫೋನ್ ಬಂದರೆ ಒಂದು ಶಿಕ್ಕೆಂದೆ ಫೋನ್ ಬಂದಿದ್ರೆ ಅದಕ್ಕೆ ಲಕ್ಷ್ಯ ಕಡೆ ಇತ್ತು. ಹೇಗೆ ವಸ್ತ್ರದಿಂದ ಮುಚ್ಚಲಿಕ್ಕೆ ಬದಲು ಹಾಗೆ ಆತ್ಮನನ್ನು ಮರಿಸುವುದಕ್ಕೆ ಬದಲ ಮರಿಸುವುದಕ್ಕೆ ಬಾರದ ಮೇಲವನ್ನು ತಿಳಿಯಬೇಕಾದ್ರೆ ಯಾರಿಗೆ ಬಂದಿತ್ತು, ಯಾರಿಗೂ ಬರಲಾರದು. ಆದ್ದರಿಂದ ಪೂರ್ಣಾತ್ಮನಲ್ಲಿ ಅರುವಿಸುವುದು ಮರಿಸುವುದು ಎಂಬ ಎರಡು ವ್ಯವಹಾರಗಳು ಇರುವುದಕ್ಕೆ ಅವಕಾಶ ರೂಪ ಸ್ಥಳವಾದರೂ ಎಲ್ಲಿ ಉಂಟು? ಎಲ್ಲಿಯೂ ಇಲ್ಲ. ಅವಕಾಶ ಉಂಟು ಎಂದು ಹೇಳಿದರೆ ಆತ್ಮನಿಗೆ ಪರಿಚಿನ್ನತ್ವ ಪ್ರಾಪ್ತವಾಗಿತ್ತು. ಇಲ್ಲಿ ವ್ಯವಹಾರಕ್ಕೆ ಮತ್ತೆ ನಾವು ಮಾಡ್ತೇವಲ್ಲಿ, ಮತ್ತೆ ವ್ಯವಹಾರ ಶಾಸ್ತ್ರ ಪುರ ನಡೆದೋದಲ್ಲ ಅಂತಂದ್ರೆ ಇಲ್ಲಿ ಏನಾಗ್ತದ, ಇಲ್ಲಿ ಮತ್ತೆಷ್ಟು ಪರಿಚಿನ್ನಕ್ಕೆ ಅವಕಾಶ ಕೊಟ್ಟಂಗ ಆಗ್ತದ. ಹಿಂಗ ಆಗೋದಿಲ್ಲ ಅನ್ನುವಂಥದ್ದನ್ನ ಒಂದೇ ಅದ ಅನ್ನುವಂಥದ್ದನ್ನ ಇಲ್ಲಿ ಬೋನ್ ಹೇಳ್ಕೊಂತ ಬರ್ತಾರ. ಮತ್ತ ಇನ್ನೊಂದು ನಾವು ಸ್ವಲ್ಪ ಸೂಕ್ಷ್ಮ ವಿಚಾರಕ್ಕೆ ಹೋದಾಗ ನಮಗ ಈ ಸದ್ದ ಪೂರ್ವದಲ್ಲಿ ದ್ವೈತ ಹೇಳಿದ್ರು, ಗುರುವನ್ನ ನಂಬ್ರಿ, ಗುರು ಒಬ್ಬನೇ ಅದನ, ಗುರು ಮಾತ್ರ ನಂಬ್ರಿ, ಶ್ರದ್ಧಾ ಇಡ್ರಿ, ಗುರು ಏನಪ್ಪಾ ಅಂದ್ರ ಅದ್ವೈತ ಗುರುವನ್ನ ನಂಬ್ರಿ ಅಂತ ಹಿಂಗೆಲ್ಲ ಹೇಳಿದ್ರು. ದ್ವೈತ ಗುರುಗಳು ಬಹಳ ಮಂದಿ ಅದಾರ ಅಂತೆಲ್ಲ ಹೇಳ್ಕೊಂತ ಬಂದ್ರು, ನಾವು ಕೇಳ್ಕೊಂಡು ಬಂದಿವಿ. ಇಲ್ಲಿ ಏನಾಗ್ತಾರ, ಗುರು ಶಿಷ್ಯರಿಲ್ಲ, ಗುರು ಇಲ್ಲ, ಶಾಸ್ತ್ರ ಇಲ್ಲ ಅಂತೇಳಿ ಎಲ್ಲ ಹಾರಿ ಹೊಡೆದಾಗ ನಮಗೆ ಹಂಗ ನಿಂದ್ರಾಕ ಅವಕಾಶ ಅದ್ರಿ. ಮತ್ ನಾವ್ ಒಬ್ಬನೇ ಹೆಂಗ್ ನಿಂದಿರ್ಬೇಕು? ನಾ ಶಾಸ್ತ್ರ ಮ್ಯಾಗ ನಾ ಆತ್ಮ ಅಂತ ತಿಳ್ಕೊಂಡಿನಿ, ಗುರುಗಳು ಹೇಳಿದ್ರ ಮ್ಯಾಗ ಆತ್ಮ ಅಂತ ತಿಳ್ಕೊಂಡಿನಿ. ಹಿಂಗ ಏನೋ ಸಂಶಯ ಬರ್ತದೆ ಎಲ್ಲರಿಗೂ ಕೂಡ. ಅಲ್ಲಿ ಏನೈತಿ, ಗುರು ನೈವ ಶಿಷ್ಯ ನೈವ, ಗುರುನೂ ಇಲ್ಲ ಶಿಷ್ಯನೂ ಇಲ್ಲ, ನಾನು ಚಿದಾನಂದ ರೂಪ ಶಿವೋಂ ಅಂತೇಳಿ ಅಲ್ಲಿ ಹೇಳ್ಕೊಂತ ಬಂದಾರ. ಅಂದ್ರೆ ಅಲ್ಲಿ ಗುರು ಶಿಷ್ಯ ಅನ್ನೋದೇ ಎರಡು ಅನ್ನೋದೇ, ಮತ್ ಗುರು ಒಂದು ಶಿಷ್ಯ ಅಂದ್ರೆ ದ್ವೈತ ಆಗ್ತದ. ಗುರುನೂ ಇಲ್ಲ ಶಿಷ್ಯನೂ ಇಲ್ಲ ಅಂತ ನಮ್ಗ ಈ ವೇದಾಂತ ಅದ್ವೈತ ಜ್ಞಾನ ಮಾತ್ರ ನಮ್ಗೆ ಸ್ಪಷ್ಟ ಮಾಡ್ಕೊಡ್ತದ. ಬಹಳ ಮಂದಿ ಗುರುವೇ ನಂಬ್ಕೊ ಅಂತೇಳಿ ಗುರುವಿನೇ ನಂಬ್ಕೊಂಡು ಗುರು ಒಬ್ಬ ಶಿಷ್ಯ ಒಬ್ಬ ಅವನೇ ಬಹಳ ಮಂದಿ ಅದಾರ ಲೋಕದಾಗ. ಗುರುವಿಗೆ ಹಂಗ ಅನ್ನಕ್ ಹೋಗ್ಬಾರ್ದು, ಗುರು ನಾನು ಒಂದೇ ಅನ್ನಕ್ ಹೋಗ್ಬಾರ್ದು ಅಂತ ಬಹಳ ಮಂದಿ ಅದಾರ. ಆದ್ರ ಇವತ್ತು ರಗಡ ಶರಣಬಸಪ್ಪಂದಾಗ್ಲಿ, ಸಿದ್ಧಾರೂಢರು, ಗುರುನಾಥರೂಢರಾಗ್ಲಿ, ಗುರು ಶಿಷ್ಯ ನಾವು ಒಂದೇ ಅಂತ ಎಲ್ಲಿ ಆಗ್ಯಾರ, ಅಲ್ಲಿ ಮಾತ್ರ ಅವರು ಇವತ್ತ ಮುಕ್ತರಾಗ್ಯಾರ, ಅಮರ ಆಗ್ಯಾರ ಅನ್ನುವಂಥದ್ದನ್ನು ಸಾಕಷ್ಟು ಕಥೆಗಳಿಗೆ ಕೇಳ್ತೀವಿ. ಇಲ್ಲಿ ಗುರು ಬೇರೆ ಅಲ್ಲ, ಶಿಷ್ಯ ಬೇರೆ ಅಲ್ಲ, ಇವು ಹೊರಗಿನ ಮನೋಬುದ್ಧಿಗಳ ಕಾರ್ಯಗಳದಾವು. ಮನೋಬುದ್ಧಿಗಳು ಬಿದ್ದು ಹೋದಾಗ ಅಲ್ಲಿ ಚೇತನ ಸ್ವರೂಪ ನಾನು ಒಬ್ಬನೇ ಇದೀನಿ, ಇನ್ನೊಂದಿದ್ರ ದ್ವೈತ ಆಗ್ತಿತ್ತು ಅನ್ನುವಂಥದ್ದನ್ನ ನಮ್ಗೆ ಅನುಭವ ತಂದು ಕೊಡ್ತಾರ. ಆದ್ರಿಂದ ಪೂರ್ಣ ಆತ್ಮನಲ್ಲಿ ಬೋಧ ಮಾಡತಕ್ಕ ವಕ್ತಾ ಪುರುಷನೇ ಇರುವುದಿಲ್ಲ, ಇಲ್ಲವೆಂದು ಹೇಳಬೇಕಾಗೋದು. ಅಂದ ಮೇಲೆ ಪೂರ್ಣ ಆತ್ಮನನ್ನು ತರ್ಕ ಮೂಲಕ ಯಾರೂ ಉಪದೇಶಲಿಕ್ಕೆ ಸಮರ್ಥರಾದರು. ಅಂದ್ರೆ ಈಗ ಪೂರ್ಣನಾದ ಆತ್ಮನನ್ನ ತರ್ಕ ಮೂಲಕ ಆದ್ರೆ ಯಾರು ಉಪದೇಶ ಮಾಡಕ್ ಬರ್ತದನೋ ಅಂದ್ರ ಇಲ್ಲಿ ಬರುವುದಿಲ್ಲ ಅನ್ನುವಂಥ ಪ್ರಶ್ನೆ ಮಾಡ್ಯಾರ ಅಂತ ನಾವು ಇಷ್ಟೊಂದು ಹೇಳ್ಕೊತ ಬಂದೇವಿ. ಇವು ಬರುವುದಿಲ್ಲ ಅನ್ನುವಂಥದ್ದನ್ನ ನಾವು ಸ್ಪಷ್ಟ ತಿಳ್ಕೊಳ್ಳೋಣ. ಇಲ್ಲಿ ಪೂರ್ಣ ಆತ್ಮನನ್ನು ತರ್ಕ ಮೂಲಕ ತಿಳಿಯುವವರು ಇಲ್ಲವೇ ಎಂದು ಹೇಳುತ್ತಾರೆ. ಹೇಗೆಂದರೆ ಪರಿಚ್ಛಿನ್ನವಾದ ವಸ್ತುವನ್ನು ಮರೆಯುವುದಕ್ಕೂ ಅರಿಯುವುದಕ್ಕೂ ಬರುತ್ತದೆ, ಪೂರ್ಣವಾದ ವಸ್ತುವನ್ನು ಮರೆಯುವುದೇ ಸಂಭವಿಸುವುದಿಲ್ಲ. ಆದ್ರೆ ನಾನು
ಅರಿಯುವುದು ಮರೆಯುವುದು ಎಲ್ಲಪ್ಪ ಅಂದ್ರೆ ಬುದ್ಧಿ ಕಾರ್ಯ. ಆ ಚಿರಾಭಾಸದ ಯಾವ ತರ್ಕದಾಗ ನಮ್ಗೆ ವಿಚಾರ ಮಾಡಕ್ ಬರ್ತದ. ಇಲ್ಲಿ ನಾನು ಆತ್ಮನೇ ಅಂದೇನಂದಾಗ ನಾನೇ ಎಲ್ಲಕ್ಕೂ ಕಾರಣ, ಅಧಿಷ್ಠಾನ ಅದೇನಂದಾಗ ಇಲ್ಲಿ ಮರೆಯುವುದಾದ್ರೆ ಯಾವ್ದೈತಿ, ಅರಿಯುವುದರ ಯಾವ್ದೈತಿ? ಅರಿಯುವುದೂ ಇಲ್ಲ, ಇಲ್ಲಿ ಮರೆಯುವುದೂ ಬರುವುದಿಲ್ಲ. ಇದು ಹಿಂಗ್ ಗಟ್ಟಿ ಮಾಡ್ಕೊಬೇಕು ನಾವು. ಇವು ಎಲ್ಲಿ ನಡೆದವಪ್ಪ ಅಂದ್ರೆ ಚಿರಾಭಾಸನಲ್ಲಿ ಅಲ್ಲಿ ಕಾರ್ಯ ನಡೀತಾವ, ಇಲ್ಲಿ ಆತ್ಮನಲ್ಲಿ ಕಾರ್ಯ ನಡೀದಿಲ್ಲ ಅನ್ನುವಂಥದ್ದನ್ನ ಮತ್ತಿಷ್ಟು ನಮ್ಗ ಒಂದೊಂದು ಸಂಶಯಗಳನ್ನ ಅವರೇ ಪ್ರಶ್ನೆ ಮಾಡಿ ಉತ್ತರ ಹೇಳ್ಕೊತ ಬಂದಾರ. ಇಲ್ಲಿ ಮರೆಯುವುದೇ ಸಂಭವಿಸುವುದಿಲ್ಲ ಅಂದ ಮೇಲೆ ಅದನ್ನು ಅರಿಯುವುದಾದ್ರೂ ಹೇಗೆ, ಅರಿಯುವುದಾದ್ರೂ ಹೇಗೆ ಸಂಭವ ಆದಿತ್ತು? ಯಾಕಂದ್ರೆ ಪೂರ್ಣ ವಸ್ತು ಮರೆಯುವಂತವನ ಸ್ವರೂಪವೇ ಆಗಿರ್ತಾನೆ. ಅಂದ ಮೇಲೆ ಮರೆಯಲಿಕ್ಕೆ ಬರುವುದಿಲ್ಲ. ಮರೆಯುವಂತವ್ಗಿಂತಲೂ ಭಿನ್ನನೆಂದು ಹೇಳಿದರೆ ಪರಿಚಯತ್ವ ಸಂಭವಿಸುವುದು. ಮತ್ತೊಂದೇಳ ಅರಿಯೋನ್ಕಿಂತ ಮರೆಯೋಬ್ಬ ಬ್ಯಾರೆ ಅದಾನ ಅಂತಂದ್ರೆ ಪರಿಚಯತ್ವ ಬರ್ತದ, ಮತ್ತಲ್ಲಿ ದ್ವೈತಾಪತ್ತಿ ಬರ್ತದ. ಇಲ್ಲಿ ದ್ವೈತಾಪತ್ತಿ ಅರಿಯೋಬ್ಬ ಮರೆಯೋಬ್ಬ ಈ ಬುದ್ಧಿ ಕಾರ್ಯ ಚಿರಾಭಾಸದ ಕಾರ್ಯ ನನ್ನೊಳಗಿಲ್ಲ, ನಾನು ಆತ್ಮನೇ ಅದೀನಿ ಅನ್ನುವಂಥದ್ದನ್ನ ನಾವು ಗಟ್ಟಿ ಮಾಡ್ಕೊಂಡೇವಂದ್ರ ಮತ್ತಿಷ್ಟು ನಮ್ಗೆ ದೊಡ್ಡ ಶಾಸ್ತ್ರ ಇರ್ತದ. ನಾವು ಅದನ್ನ ಬಿಟ್ಟು ಏನೇನೋ ನಮ್ಗೆಲ್ಲರ ಉದ್ದೇಶ ಗುರಿ ಏನದ? ಮೋಕ್ಷವನ್ನೇ ಹೊಂದಬೇಕು, ಸುಖವನ್ನೇ ಹೊಂದಬೇಕು. ಈ ಸಂಸಾರದಾಗ ಇದ್ದಷ್ಟು ದಿನ ಸುಖ ಜೀವನವನ್ನು ಕಳಿಬೇಕು ಅಂತ ನಾವು ಎಲ್ಲರೂ ಸಂಕಲ್ಪ ಮಾಡೇವಿ. ಎಲ್ಲರ ಉದ್ದೇಶ ಅದೇ ಅದ. ಅದನ್ನ ನಾವು ಗಟ್ಟಿ ಮಾಡ್ಕೋಬೇಕು. ಅದನ್ನ ಬಿಟ್ಟು ಅವ್ರು ಹಂಗೆ ಹೇಳ್ತಾರೆ, ಆ ಗ್ರಂಥ ಹಿಂಗೆ ಹೇಳ್ತದ, ಆ ಸಾಂಗ್ಗಳು ಹಿಂಗೆ ಹೇಳ್ತಾರ, ಅವ್ರು ಹಿಂಗೆ ಹೇಳ್ತಾರ ಅನ್ನುವಂಥದ್ದನ್ನ ಎಲ್ಲವನ್ನೂ ಬಿಡಬೇಕು. ಬಿಟ್ಟಾಗ ನಮಗೆ ಯಾವುದು ಸರಳವಾದ ಮಾರ್ಗವನ್ನು ಆಯ್ದುಕೊಂಡು ಜೀವ ಬ್ರಹ್ಮರು ಒಂದೇ ಅನ್ನುವಾಗ ಯಾವಾಗ ನಮ್ಮ ಅನಾಥ ಬರ್ತದ, ಎಲ್ಲಿ ಸಂಶಯಗಳು ಅನಾಥ ಬರಕ್ ನಮ್ಗೆ ಎಲ್ಲಿ ಸಂಶಯ ಬರ್ತದ ಅಲ್ಲೇ ತರ್ಕ ಇಷ್ಟು ಮಾಡಿ ಗುರುವಿನಲ್ಲಿ ಹೆಂಗಂದ್ರೆ ಹೇಳಲ್ಲ, ಒಂದು ವಿನಯದಿಂದ ಗುರುದೇವ ನೀ ನನ್ನ ಒಂದು ಅನುವಿನಿಂದ ನನ್ನ ಸ್ವರೂಪ ಜ್ಞಾನ ಮಾಡಿಕೊಡು ಅಂತೇಳಿ ಭಕ್ತಿಯಿಂದ ಕೇಳಿದಾಗ ಮಾತ್ರ ಅಲ್ಲಿ ಏನಾಗ್ತದ, ಗುರು ತನ್ನ ನೈಜವಾದ ಆ ಪ್ರಕೃತಿ ಒಳಗಿರುವಂತ ಮೈ ಬಿಚ್ಚಿ ತೋರಿಸ್ತಾನಂತ ಸದ್ಗುರುನಾಥನಲ್ಲಿ ಮಾತ್ರ ಆ ಪ್ರಕೃತಿ ಅಲ್ಲದಂತ. ಅವಾಗ ಪ್ರಕೃತಿಯನ್ನು ಮಾತಂದ್ರೆ ತನ್ನ ಮೈ ಬಿಚ್ಚಿ ಆ ಭಗವಂತನನ್ನ ತೋರಿಸುವಂತ ಪ್ರಕೃತಿ ಒಳಗೆ ಅದಕ್ಕಾಗ್ಯದಲ್ಲ. ಹಂಗ ಗುರುನಾಥ ತನ್ನ ಮನ ಬಿಚ್ಚಿ ಮಾತನಾಡಿದಾಗ ಅಲ್ಲಿ ಲಿಂಗವೇ ಕಾಣಬಹುದು ಅನ್ನುವಂತ ಶರಣರು ಹೇಳಿದಂತೆ ಸದ್ಗುರುನಾಥ ಅವಾಗ ಶಿಷ್ಯನ ಒಂದು ವಿನಯದ ಮಾತುಗಳನ್ನ ತಿಳ್ಕುವ ವಿಚಾರವಿದ್ದಾಗ ತಾನು ಪ್ರಕೃತಿ ಹೆಂಗ ಮೈ ಬಿಚ್ಚಿ ತೋರಿಸ್ತದ ಸದ್ಗುರುನಾಥ ತನ್ನ ಹೃದಯದ ಮಾತುಗಳನ್ನ ಒಂದೇ ಮಾಡ್ತಾನ ಅನ್ನುವಂಥದ್ದು, ಮೈ ಬಿಚ್ಚಿ ತೋರಿಸ್ತಾನ ಅನ್ನುವಂಥದ್ದು ಹಿಂಗೆ ನಾವು ಭಾವ ಮಾಡ್ಕೊಂಡೇವಂದ್ರ ಮತ್ತಿಷ್ಟು ಜ್ಞಾನಕ್ಕೆ ದೌಡ್ ಹೋಗ್ಲಕ್ಕ ದಾರಿ ಆಗ್ತದ ಅನ್ನುವಂಥದ್ದನ್ನು ಗಟ್ಟಿ ಮಾಡ್ಕೊಳ್ಳೋಣ. ಮರೆಯುವಂತಕ್ಕಿಂತಲೂ ಭಿನ್ನನೆಂದು ಹೇಳಿದ್ರೆ ಪರಿಚಿನ್ನತ್ವ ಸಂಭವಿಸುವುದು, ಅನಿತ್ಯತ್ವ ಬರುವುದು. ಮರೆಯಲಕ್ಕೆ ಬಾರದ ಮೇಲೆ ಅರಿಯಕ್ಕಾದರೂ ಬರಲಾರದು, ಅಥವಾ ಅರಿತೆ ಅಂತ ಹೇಳಿದರೆ ದೃಶ್ಯತ್ವ ಬರುವುದು. ನೋಡಿ ಎಷ್ಟು ತರ ಅದನ್ನೇ ಹೇಳ್ಬೋದು ಬಂದಿವಿ. ಅರಿತ್ಯ ನಾ ಮರುತ್ಯ ಅಂದ್ರೆ ಬುದ್ಧಿ ಕಾರ್ಯ, ಇವು ದೃಶ್ಯದವ. ನಾ ಅರ್ಥಕ್ಕೂ ಹೇಳ್ತೀನಿ, ಮರ್ತಕ್ಕೂ ಹೇಳ್ತೀನಿ. ಅರಿಯಾಗೊಬ್ಬ ಬೇರೆ ಇದಾನ, ಮರ್ತಾಗೊಬ್ಬ ಬೇರೆ ಇದಾನ ಅಂದ್ರೆ ಇಲ್ಲ, ನಾನೇ ಆತ್ಮದೀನಿ. ಈ ಬುದ್ಧಿ ಕಾರ್ಯಗಳನ್ನ ಅರಿವು ಮರುದು ಹೇಳ್ತೀನಿ, ಮನುಷ್ಯನ ಕಾರ್ಯಗಳನ್ನ ಸುಖ ದುಃಖಗಳನ್ನು ನಾನು ಎಲ್ಲಕ್ಕೂ ಸಾಕ್ಷಿಯಾಗಿ ನಾ ಹೇಳ್ತೀನಿ ಅಂದಾಗ ಈ ಬುದ್ಧಿ ಕಾರ್ಯಗಳು ಎಲ್ಲಿ ನಡೀತಾವ ಅಂದ್ರೆ ಚಿರಾಭಾಸನಲ್ಲಿ ನಡೀತಾವ, ಆತ್ಮನಲ್ಲಿ ನಡೀತಿಲ್ಲ. ನಮ್ಮದೇನು ಉದ್ದೇಶದ ಆತ್ಮಜ್ಞಾನಿಗಳಾಗಬೇಕಾಗ್ಯದ, ಆತ್ಮನನ್ನ ತಿಳ್ಕೋಬೇಕಾಗ್ಯದ. ನಾವು ಮತ್ತೊಂದು ಬ್ಯಾರೆ ಇಲ್ಲ, ನನ್ನ ಸ್ವರೂಪ ಮರಿಯಾಗ್ಯದ, ಮರುವನ್ನ ಹೋಳು ಮಾಡ್ಬೇಕಾಗ್ಯದ. ಸದ್ಗುರುನಾಥ ಮಾತ್ರ ಹೋಳು ಮಾಡಿ ನನ್ನ ನಿರ್ಧರಿಸುವಂತ ಶಕ್ತಿ ಸದ್ಗುರುನಾಥನಲ್ಲಿ ಅದ. ಮರ್ತೇವೆ, ಆ ಮರುವನ್ನ ಮಾತ್ರ ಏನ್ ಮಾಡ್ತಾನ, ಆ ಮರ್ತಿಯಪ್ಪ ನೀನೇ ಇದೆ ನೋಡು, ಅರಿವು ಮರುವು ನಿನ್ನ ಬುದ್ಧಿ ಒಳಗಿದ್ದು ಮರ್ತನೆ ಅಂತ ನಿನಗೆ ಅಜ್ಞಾನ ಆಗಿತ್ತು. ಈಗ ಅರಿಯಾವನೂ ಅಲ್ಲ, ನೀ ಮರ್ಯಾವನೂ ಅಲ್ಲ, ನೀನು ಚಿದಾನಂದ ಸ್ವರೂಪನೇ ನೀನ್ ಅದಿ ಅನ್ನುವಂಥದ್ದನ್ನ ಗಟ್ಟಿ ಮಾಡಕ ಇಂಥ ಅನೇಕ ಉದಾಹರಣೆ ದೃಷ್ಟಾಂತಗಳ ಮುಖಾಂತರ ನಮ್ಗ ಪರಮಾನುಭೂತಿ ತಿಳಿಸಿಕೊಡ್ತದ. ಈಗ ಅನಿತ್ಯ ಉಳ್ಳದಾಯಿತು, ಅನಿತ್ಯ ವಸ್ತುವಿಗೆ ಪೂರ್ಣತ್ವ ಇರಲಾರದು. ಪೂರ್ಣತ್ವ ಇಲ್ಲ ಅಂತ ಹೇಳಿದರೆ ಶ್ರುತಿಗೆ ವಿರೋಧವಾಗುವುದು. ದೃಶ್ಯ ರೂಪದಿಂದ ವಿಷಯವಾಗುವುದಿಲ್ಲ ಅಂತ ಹೇಳಿದರೆ ಅವಿಷಯವಾಯಿತು. ಅವಿಷಯವಾದದ್ದು ಮರೆಯಲಕ್ಕೂ ತಿಳಿಯಲಕ್ಕೂ ಬರುವುದಿಲ್ಲ. ಆದ್ದರಿಂದ ಅರಿತೆನು ಅನ್ನೋದು ಕೂಡ ಹುಚ್ಚರಾಗಿ ಹೋದರು ಎಂಬ ಭಾವ. ಆದ್ದರಿಂದ ಯಾವ ತರ್ಕಿಗಾದರೂ ಆತ್ಮನನ್ನು ತರ್ಕ ಮೂಲಕ ಕೇಳುವುದಕ್ಕೂ ಸಮರ್ಥ ಆಗಲಾರನು. ಆಚಾರ್ಯ ವತ್ಪಶ್ಯತೆ ಕಚದೇನಂ ಆಚಾರ್ಯ ಭವತೆ ತಥೇವಜ್ಞಾನ ಎಂಬ ಗೀತಾ ಶ್ಲೋಕ ಅವಲೋಕನ ಮಾಡತಕ್ಕದ್ದು. ಅಂದ್ರೆ ಇಲ್ಲಿ ನಾಳೆ ಭಗವದ್ಗೀತೆ ಸಮಯ ಆಗಿದೆ, ಮತ್ತು ನಾಳೆ ಭಗವದ್ಗೀತೆಗಳು ಕೂಡ ಇದನ್ನ ಒಬ್ಬರು ಆಶ್ಚರ್ಯವಾಗಿ ಭಗವಂತನ ನೋಡ್ತಾರಂತ ಅನ್ನುವಂಥದ್ದು ಶ್ಲೋಕ ನಾಳೆಗೆ ಮತ್ತೆ ವಿಚಾರ ಮಾಡೋಣ.
ಈಗ ಹಿಂಗ ಇದರ ಸಮಯ ಆಗಿದೆ. ಮತ್ತೆ ನಾವು ಇದ್ರ ಬಗ್ಗೆ ಇನ್ನೊಂದ್ ಸ್ವಲ್ಪ ವಿಚಾರ ಮಾಡ್ಕೋತ ಹೋಗೋಣ. ಇಲ್ಲಿ ಒಟ್ಟಾರೆ ನನ್ನ ಸ್ವರೂಪ ಜ್ಞಾನ ಆಗುತ್ತಾನ ಈ ಸಂಶಯಗಳು ಇವು ಎಲ್ಲ ಕೂಡ ಬಾಧೆ ತನ್ನ ತೋರೋದು ಅಂತೇಳಿ ಮತ್ತೆ ಹೇಳಿದಾರಲ್ಲ, ಇವು ಬಾಧೆ ತೋರ್ತಾವಂದ್ರ ಇನ್ನ ನಮ್ಗೆ ಸಂಶಯ ಬರ್ತಾವಂದ್ರ ಇನ್ನ ನಮ್ಮಲ್ಲಿ ಏನಾಗ್ಯದ ಪಾರಮಾರ್ಥ ಅನ್ನೋದು ಆತ್ಮಜ್ಞಾನ ಅನ್ನೋದು ನೆಲೆ ನಿಂತಿಲ್ಲ. ಆದ್ರ ಕೇಳ ಮಂದಿಷ್ಟು ಅನುಭವಕ್ಕೆ ಬರ್ತದ, ವಿಚಾರಕ್ಕೆ ಹೋದಾಗ ಅನುಭವಕ್ಕೆ ಬರ್ತದ. ಮತ್ತೆ ಈ ವ್ಯವಹಾರಕ್ಕೆ ತೊಡಗದಾಗ ಏನಾಗ್ತದದು ಮರಿ ಆಗ್ಸಾಕತ್ತದ. ಅದು ಮತ್ತೆ ಏನಾಗ್ತದೆ ದೇಹಾದಿ ಬುದ್ಧಿಗಳು ಕಾರ್ಯಗಳು ನಮ್ಗೆ ತೋರ್ಸಾಕತ್ತದ ಅಂತೇಳಿ ನಮ್ಗೆ ಏನಾಗ್ಯದ ಸಂಶಯಾದಿಗಳು ಬರಾಕತ್ತದ. ಇದ್ರ ಜ್ಞಾನ ನೆಲೆ ಹೋಗ್ತು ಅಂದ್ರ ನಾನು ಆತ್ಮನೆಲೆನಂತ ಗಟ್ಟಿ ನಿತ್ಯ ಆಯ್ತು ಅಂದ್ರ ಅವಾಗ ಏನಾಗ್ತದ ಬಾಧೆ ತೋರದು. ಯಾರಲ್ಲಿ ತನ್ನಲ್ಲಿ ಏನ್ ಬಾಧೆ ತೋರ್ತದನೋ ಅಂದ್ರೆ ಎರಡು ರೀತಿಯಲ್ಲಿ ದ್ವೈತಿದ್ದಲ್ಲಿ ಬಾಧೆ ತೋರ್ತದ. ಮತ್ತೆ ಈ ದೇಹಾದಿ ಬುದ್ಧಿ ನಾನಂದಲ್ಲಿ ದುಃಖ ದುಮ್ಮಾನ ತೋರ್ತಾವು. ನಾನು ಚೇತನ ಸ್ವರೂಪನೇ ಇದೀನಿ ಅಂದಾಗ ಇಲ್ಲಿ ತೋರುವುದಿಲ್ಲ, ಬಾಧೆ ತನ್ನು ತೋರದು ಅನ್ನುವಂಥದ್ದು ನಿಜವಂದ್ರು ಕೂಡ ಗಟ್ಟಿ ಮಾಡ್ಯಾರ. ನಿಜವಂದ್ರು ಎಲ್ಲಾ ಒಂದು ಅರಿವಿನಿಂದ ಒಂದೊಂದು ಎಲ್ಲಿ ಸಂದರ್ಭ ಏನು ತಿಳಿತದ. ಮಗುವಿಗೆ ತಾಯಿ ಎಲ್ಲಿ ಯಾವ ಆಹಾರ ಕೊಟ್ಟರೆ ಈ ಮಗುವಿಗೆ ಅನುಕೂಲ ಆಗ್ತದ ಅನ್ನುವಂಥದ್ದು ತಿಳ್ಕೊಂಡು ತಾಯಿ ಏನ್ ಮಾಡ್ತಾಳಂದ್ರ 1 ವರ್ಷದ ಮಗುವಿಗೆ ಹಾಲು ಕುಡಿಸ್ತಾಳ. ಇವತ್ತ 10 ವರ್ಷದ ತಂಗಳು ರೊಟ್ಟಿ ಕೊಡ್ತಾಳ. ಅಲ್ಲಿ ತಾಯಿಯಲ್ಲಿ ಬೇರಿಲ್ಲ, ಇಲ್ಲ ಅಧಿಕಾರಿಗಳ ಶಿಷ್ಯರಲ್ಲಿ ಬೇರಿದ್ದು ಸಂಬಂಧ ಅಲ್ಲಿ ಏನ್ ಮಾಡ್ತಾಳಂದ್ರ ಅಲ್ಲಿ ಹಾಲ ರೊಟ್ಟಿ ಕುಡಿಸಿದ್ರು ಕೂಡ ಇಬ್ಬರಲ್ಲಿ ಬೇರಿಲ್ಲ. ಹಂಗ ನಮ್ಮ ಅಧಿಕಾರಿಗಳ ಮುಖಾಂತರ ತಿಳಿಸಕ್ ಒಂದೊಂದ್ಸಲಿ ಹಿಂಗ್ ಒಂದೊಂದ್ ಪರ್ಯಾಯ ಹೇಳ್ಕೋತ ಬಂದಾರ. ಅಲ್ಲಿ ಹಂಗ್ ಹೇಳ್ಯಾರ ಹಿಂಗ್ ಹೇಳ್ಯಾರ ಅಂದ್ರ ತಾಯಿ ಮಕ್ಕಳಲ್ಲಿ ಬೇದಿಲ್ಲ, ಅಲ್ಲಿ ಅಧಿಕಾರಿಗಳ ಮ್ಯಾಗ ಇಲ್ಲಿ ಶಿಷ್ಯರಲ್ಲಿ ಬುದ್ಧಿಮಟ್ಟ ಮತ್ತು ಅಧಿಕಾರಿ ಅಂದ್ರೆ ಇಲ್ಲೇನು ಉತ್ತಮ ಮಧ್ಯಮ ಕನಿಷ್ಠ ಅಂತ ಹೇಳಿ ಅಧಿಕಾರಿ ಮುಖಾಂತರ ಅಲ್ಲಿ ತಿಳಿಸಿ ಹೋಗ್ಕೊಂತ ಬಂದಾರ. ಮತ್ತ ಅಲ್ಲಿ ಹಂಗ್ ಹೇಳ್ಯಾರ ಇಲ್ಲಿ ಹಿಂಗ್ ಹೇಳ್ಯಾರ ಅಂತ ಅಲ್ಲಿ ಬೇಡ ಬೇಡ. ತಾಯಿ ಹೆಂಗ ಮಕ್ಕಳಲ್ಲಿ ಬೇದಿಲ್ಲ, ಎಲ್ಲಾ ಮಕ್ಕಳು ತಾಯಿಗೆ ಅಷ್ಟೇ, ಹುಚ್ಚು ಮಕ್ಕಳು ಅಷ್ಟೇ, ಇವತ್ತ ಬಹಳ ಜ್ಞಾನದ ಮಕ್ಕಳು ಅಷ್ಟೇ, ಅವ ಕನಿಷ್ಠ ಅದಾನಂದ್ರು ಅಷ್ಟೇ, ಜ್ಞಾನಿ ಅದಾನಂದ್ರು ಅಷ್ಟೇ. ತಾಯಿಗೆ ಹೆಂಗ ಸಮತ್ವ ಜ್ಞಾನ ಅದ ಹಂಗ ನಿಜವಂದ್ರು ನಮ್ಗೆ ಏನ್ ಮಾಡ್ಯಾರಂದ್ರ ಒಂದೊಂದು ಸಂದರ್ಭಗಳು ಅಧಿಕಾರಿ ಮಟ್ಟದಾಗ ಹೇಳ್ಯಾರ. ಅಲ್ಲಿ ಹಂಗ್ ಹೇಳ್ಯಾರಲ್ಲ ಹಿಂಗ್ ಹೇಳ್ಯಾರ ಅಂತ ಸಂಶಯ ಭಾವ ಬೇಡ. ಇಲ್ಲಿ ನಾವು ಏನು ಗಟ್ಟಿ ಮಾಡ್ಕೊಳ್ಳೋಣ ಅಂದ್ರ ಭಗವದ್ಗೀದು ಯಾವೇ ಅಲ್ಲಿ ನಮ್ಗ ಪರಮಾನುಭೂತಿ ತಾಯಿ ಇದ್ದಂಗ ಒಂದೊಂದು ಸಂದರ್ಭದಾಗ ತಿಳಿಯುವಾಗಿ ಅಧಿಕಾರಿಗಾಗಿ ಹೇಳ್ಯಾರ ಅನ್ನುವಂಥದ್ದನ್ನ ಗಟ್ಟಿ ನಿಷ್ಠ ಮಾಡ್ಕೊಂಡೇವಂದ್ರ ಮತ್ತಿಷ್ಟು ನಮ್ಗೆ ಅನುಕೂಲ ಆಗ್ತದ. ಮತ್ತಿಷ್ಟು ನಾವು ದೌಡ ನಮ್ಮ ಸ್ವರೂಪ ಸ್ಥಿತಿ ಒಳಗೆ ಇರಾಕ್ ಬರ್ತದ. ನಮ್ಮ ಸ್ಥಿತಿ ಹೊರಗೆ ಬರಾಕತ್ತದಂದ್ರೆ ಇನ್ನ ನಮ್ಗೆ ನೆಲೆ ಊರಿಲ್ಲ. ಆ ನೆಲೆ ಊರ್ಬೇಕಂದ್ರ ಬಿಟ್ಟು ಬಿಡದೆ ನಮ್ಮ ಸಂಶಯಗಳನ್ನ ಕಳ್ಕೋಬೇಕು. ತರ್ಕವಾದಗಳನ್ನ ಬೇಡ. ಗುರುವಿನಲ್ಲಿ ಶ್ರದ್ಧಾನಂಬಿಕೆ ಇಟ್ಟು ಒಂದು ವಿನಯದಿಂದ ತನ್ನನ್ನ ತಾನು ತಿಳ್ಕೊಂಡು ಮುಕ್ತನಾಗಬೇಕೆಂಬ ಭಾವಿಗಳನ್ನು ಪ್ರಶ್ನೆ ಮಾಡಬೇಕು. ಗೊತ್ತಾರ್ಥ ಗುರುವಿನನ್ನ ಸೋಲಿಸಬೇಕು, ಗುರು ಏನ್ ತಿಳಿದ ನೋಡಬೇಕು ಅನ್ನೋಂತ ಭಾವಿತ್ತಂದ್ರ ಅದು ಎಂದೂ ಸಾಧ್ಯ ಆಗುದಿಲ್ಲ ಅನ್ನುವಂಥದ್ದನ್ನು ಇದೊಂದು ನಮ್ಮವರು ಆತ್ಮೀಯರ ನಮ್ಮ ಗ್ರೂಪ್ನಾಗ ಅದ ಅಂತೇಳಿ ಇದೊಂದು ನಾವು ವಿನಯಪೂರ್ವಕವಾಗಿ ಹೇಳ್ತೀವಿ. ಒಟ್ಟಾರೆ ಸಕಾರಾತ್ಮಕ ಭಾವ ಇಟ್ಕೊಳ್ಳೋಣ. ನಾವು ಮತ್ತೆ ದ್ವೈತ ಗೊತ್ತಾಯ್ತಂತ ಸುಮ್ಮನೆ ಇರೋಣ. ಅವರಲ್ಲಿ ಜ್ಞಾನ ಇಲ್ಲ, ನನ್ನ ಅಂಕಿತನ ಹೆಚ್ಚು ಮೆಟ್ಟಲು ಬಂದಿದೆ, ನಾವು ಮೆಚ್ಚು ಅಲ್ಲಿ ಸುಮ್ಮನೆ ಇರ್ಕೊಳ್ಳೋಣ. ಅಲ್ಲಿ ವಾದ ತರ್ಕ ಮಾಡಿ ನಮ್ಮ ಇಷ್ಟ ಸಣ್ಣವನಾಗುದು ಬೇಡ. ನಾವು ಸುಮ್ಮನೆ ಇರೋಣ. ಎಲ್ಲಿ ವಾದ ಮಾಡಬೇಕು, ವಾದ ಮಾಡೋದೇ ಬೇಡ. ತರ್ಕ ಮನಬುದ್ಧಿಗಳ ಕಾರ್ಯ ಬೇಡ. ಆತ್ಮನನ್ನ ನೇರವಾಗಿ ಆ ರಾಜ್ಯನನ್ನೇ ಹೊಡೆದಿವಂದ್ರೆ ಹೆಂಗ ನಮ್ಗೆ ರಾಜ್ಯ ಕೈ ವಿಷಯ ಆಗ್ತದ. ಆತ್ಮಜ್ಞಾನವನ್ನೇ ತಿಳ್ಕೊಬೇಕು ಅನ್ನುವಂತ ಭಾವ ಇಟ್ಕೊಂಡೇವಂದ್ರ, ಆತ್ಮಜ್ಞಾನ ತಿಳ್ಕೊಂಡೇವಂದ್ರ ಇವು ಎಲ್ಲಾ ಸೈನಿಕರು ಎಲ್ಲಾ ರಾಜ್ಯ ಹೆಂಗ ಎಲ್ಲವೂ ಅವನ ವಶನೇ ಆಗ್ತದ. ಹಂಗ ಆತ್ಮ ತಿಳ್ಕೊಂಡೇವಂದ್ರೆ ಎಲ್ಲವೂ ಕೂಡ ನನ್ನ ವಶ ಆಗ್ತದ ಅನ್ನೋ ಭಾವ ಇಟ್ಕೊಳ್ಳೋಣ. ಆತ್ಮಜ್ಞಾನವನ್ನು ಪಡ್ಕೊಂಡೇ ಗಟ್ಟಿ ನಿರ್ಧಾರ ಮಾಡೋಣ. ಗುರು ಭಾವದಲ್ಲಿ ಗುರು ನನ್ನಲ್ಲಿ ಭಾವ ಇರೋಣ, ಭಕ್ತಿ ಇರೋಣ ಅನ್ನುವಂತ ಒಂದೆರಡು ಮಾತುಗಳನ್ನ ಇಲ್ಲಿ ತನ ಹೇಳಕ್ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಕೂಡ ಹೇಳುವೊಳಗೆ ಹೆಚ್ಚು ಕಮ್ಮಾದ್ರೂ ತಾವು ನನ್ನನ್ನು ಕ್ಷಮಿಸಿದೆ ಅಂತೇಳಿ ನನ್ನೊಂದೆರಡು ಮಾತುಗಳನ್ನ ಆ ಸಿದ್ಧಾಂತ ಕಲ್ಪಿಸಿ ಮುಕ್ತಾಯ ಮಾಡ್ಕೊಂಡ್ರಿ. ಎಲ್ಲರಿಗೂ ಶರಣಾರ್ಥಿಗಳು. ಸಮಯ ಆಯ್ತು, ಕ್ಷಮ ಆಯ್ತು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ನಮ್ಮ ಪೂಜ್ಯರು ಜ್ಞಾನಿಗಳು ಸಹಜವಾಗಿ ಅನುಭವ ಮುಟ್ಟಿ ಮಾತನಾಡುವಂತ ಗುರುಗಳು ಯಾರ್ಯಾರು ಇದ್ರೆ ನಮ್ಮ ಸ್ವರೂಪಾನಂದ ಪೂಜ್ಯರು, ಅಂತ ಸ್ವರೂಪಾನಂದ ಪೂಜ್ಯರು ಕೂಡ ನಮ್ಮ ಈ ಕಾರ್ಯಕ್ರಮಗಳು ಭಾಗಿಯಾಗ್ಯಾರ. ಅವ್ರಿಗೆ ಅವಕಾಶ ಇರುವುದಿಲ್ಲ, ಒಂದು ದೊಡ್ಡ ಹುದ್ದೆದಾಗದ ಅವಕಾಶ ಇರುವುದಿಲ್ಲ. ಆದ್ರೂ ಕೂಡ ಇನ್ನಿಷ್ಟು ಗಟ್ಟಿ ನಮ್ಮ ಅನುಭವಕ್ಕೆ ಹೋಗಿ ತಿಳಿಸಿ ಹೇಳಬೇಕೆಂಬ ಕಸಲಾಟಿ ಇರುವುದರಿಂದ ಅಂತ ಪೂಜ್ಯರು ಕೂಡ ಜನ ಭಾಗಿಯಾಗ್ತಾರ. ಅಂತವ್ರು ಇನ್ನೊಂದು ತಮ್ಮ ಅನುಭವಗಳನ್ನ ಇನ್ನಿಷ್ಟು ನಮಗೆ ಗಟ್ಟಿ ಮಾಡಬೇಕು ಅಂತೇಳಿ ಅವ್ರಲ್ಲಿ ತಿಳ್ಕೊತೀನಿ. ಓಂ ನಮಃ ಶಿವಾಯ.
ಸ್ವರ್ಪಾನಂದ ಪೂಜ್ಯ ಓಂ ನಮಃ ಶಿವಾಯ ಗುರು. ಓಂ ನಮಃ ಶಿವಾಯ ಗುರುಗಳ ಸ್ವರ್ಪಾನಂದ ಪೂಜ್ಯರ ಓಂ ನಮಃ ಶಿವಾಯ. ನಮ್ಮ ಇನ್ನೊಬ್ಬರು ಅನುಭಾವಿಗಳು ಜ್ಞಾನಿಗಳು ವಿಚಾರ ಚಂದ್ರೋದಯ ವಿಚಾರ ಸಾಗರವನ್ನ ಎಲ್ಲರಲ್ಲಿಯೂ ಕೂಡ ಗಟ್ಟಿ ಮಾಡಿ ಇನ್ನಿಷ್ಟು ಸಂಶಯಗಳನ್ನು ತೆಗೆದು ಅನುಭವ ಹಂಚುವಂತ ನಮ್ಮ ಶರಣಬಸವ ಮಹಾಸ್ವಾಮಿಗಳು ರಾಯಚೂರು ಪೂಜ್ಯರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ಯಾರ. ಆ ಅನುಭಾವಿಗಳು ಕೂಡ ತಮ್ಮ ಅನುಭವಗಳನ್ನು ಇನ್ನಿಷ್ಟು ನಮ್ಮಲ್ಲಿ ಗಟ್ಟಿ ಮಾಡಬೇಕು ಅಂತೇಳಿ ಅವರಿಗೆ ಪ್ರಾರ್ಥನೆ ಮಾಡ್ತೀನಿ. ಓಂ ನಮಃ ಶಿವಾಯ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರೇ, ತಮ್ಮೆಲ್ಲರ ಶ್ರೀಪಾದಗಳಿಗೆ ಅನಂತ ಅನಂತ ಪ್ರಣಾಮಗಳು. ಪರಮಾನುಭವ ಬೋಧೆ ಸಾಂಕೇತಿಕವಾಗಿ ಹಿಡಿದುಕೊಂಡರೂ ಸಹಿತ ನಮ್ಮ ಈ ಒಂದು ಓಂ ನಮಃ ಶಿವಾಯ ಸತ್ಸಂಗ ಬಳಗದ ಸಾರಥ್ಯವನ್ನು ವಹಿಸಿಕೊಂಡಂತ ಶಂಕರಾನಂದ ಶ್ರೀಗಳು ಒಂದೇ ಉದ್ದೇಶ, ಸ್ವರೂಪ ಗಟ್ಟಿಗೊಳ್ಬೇಕಷ್ಟೇ. ಉಳಿದದ್ದು ಯಾವ ಶಾಸ್ತ್ರರ ಹೇಳ್ರಿ ಏನಾರ ಹೇಳ್ರಿ, ಸ್ವರೂಪದಲ್ಲಿ ಗಟ್ಟಿಗೊಳ್ಬೇಕು. ಅದು ಎಂತ ಒಂದು ಅದ್ಭುತವಾದ ವಿಚಾರ. ಉಳಿದವರೆಲ್ಲ ಏನ್ ಮಾಡ್ಲಿಕ್ಕತ್ತಾರಂದ್ರ, ಯಾರೋ ಒಬ್ಬ ಗುರುವಿನ ಹೆಸರು ತಗೊಂಡು ಗುರುವನ್ನ ಪ್ರಸಿದ್ಧ ಮಾಡೋದು, ಅಥವಾ ಯಾವುದೋ ಒಂದು ಶಾಸ್ತ್ರವನ್ನು ಇಟ್ಕೊಂಡು ಆ ಶಾಸ್ತ್ರವನ್ನ ಪ್ರಸಿದ್ಧ ಮಾಡೋದು, ಅವುಗಳನ್ನ ಗಟ್ಟಿಗೊಳಿಸ್ಲಿಕ್ಕೆ ಹೋಲಕತ್ತಾರೆ ಹೊರತು ತಾವು ಗಟ್ಟಿಗೊಳ್ತಾ ಇಲ್ಲ. ಇಲ್ಲಿ ಆಗ್ಬೇಕಾಗಿದ್ದು ನಾವು ಗಟ್ಟಿಗೊಳ್ಬೇಕೇ ಹೊರತು ಅವುಗಳನ್ನ ಗಟ್ಟಿಗೊಳಿಸೋದು ನಮ್ಮ ಕೆಲಸ ಅಲ್ಲ. ಅವು ಗಟ್ಟಿನೇ ಅದಾವು. ನೀವು ಗಟ್ಟಿಗೊಳಿಸಿದ್ರಲ್ಲ ಗಟ್ಟಿ ಆಗಲ್ಲ, ನೀವು ಅಳಸು ಮಾಡಿದ್ರೆ ಅಳಸಾಗಲ್ಲ. ಗಟ್ಟಿ ಅದಾವು. ಏನ್ ಮಾಡಿದ್ರು ಅವು ಬಹಳ ಶಾಶ್ವತವಾದಂತ ಸತ್ಯದ ಜ್ಞಾನದ ವಿಚಾರಗಳು, ಸತ್ಯದ ಜ್ಞಾನದ ವಿಚಾರಿಗಳು ಅವ್ರು ಗಟ್ಟಿನೇ ಇರ್ತಾರ. ಅವಕ್ಕೆ ಯಾರು ಫೇಮಸ್ ಮಾಡೋದು ಬೇಕಾಗಿಲ್ಲ, ನಾವು ಗಟ್ಟಿಗೊಳ್ಬೇಕಾಗ್ಯದ. ಅದಕ್ಕೆ ಅವ್ರು ಒಂದೇ ಒಂದು ಉದ್ದೇಶ ಹೆಂಗ್ ಹೇಳ್ತಾರಂದ್ರೆ, ನಮಗೆ ಇನ್ನೊಂದಿಟ್ಟು ಗಟ್ಟಿ ಮಾಡ್ರಿ, ಸ್ವರೂಪದ ಅನುಭವದಲ್ಲಿ ಗಟ್ಟಿ ಮಾಡ್ರಿ. ಇದೇ ಇದರದ ಒಂದು ಪ್ರತಿಯೊಂದು ಸಾಧಕನ ನಿಜವಾದ ಗುರಿ ಏನಿರಬೇಕು, ಆ ಗುರಿ ಈ ಒಂದು ಸತ್ಸಂಗದಲ್ಲಿ ಇರುವ ಕಾರಣ ಇದು ಸಾಧು ನಿಶ್ಚಲದಾಸರಿಗಾಗಲಿ, ನಿಜಗುಣ ಶಿವಯೋಗಿಗಳಾಗಲಿ, ಬಸವಾದಿ ಶರಣರಿಗಾಗಲಿ, ರೇಣುಕಾದಿ ಪಂಚಾಚಾರ್ಯರಿಗಾಗಲಿ ಅತ್ಯಂತ ಪ್ರಿಯವಾದಂಥ ಸಾಧನ ಇದೆ. ಅಂಥ ಸಾಧನೆಯನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ಬ್ರಹ್ಮಜ್ಞಾನದ ಮೂಲ ಯಾವುದು ಅಂತ ಮೊನ್ನೆ ಹುಣಸಾಳಕ್ಕೆ ಬಂದಾಗ ಹೇಳಿದ್ದೆ. ನಮ್ಗ ಜ್ಞಾನ ಏನಾಗ್ತದ, ಬ್ರಹ್ಮಜ್ಞಾನ ಅದು ಮೂಲ ಏನದ, ಸತ್ ಚಿತ್ ಆನಂದ ನಿತ್ಯ ಪರಿಪೂರ್ಣ ಅಂತ 5 ವಿಶೇಷಣಗಳು ಏನದವಲ್ಲ, ಅದರೊಳಗೆ ಚಿದ್ರೂಪ ಬ್ರಹ್ಮತ್ವ ಅಂತ ಏನದಲ್ಲ, ತನ್ನ ಪ್ರಕಾಶದಲ್ಲಿ ತನ್ನನ್ನು ಮತ್ತು ಸರ್ವವನ್ನು ಪ್ರಕಾಶ ಮಾಡುವಂತ ಒಂದು ವಿಶೇಷಣ ನಮ್ಮೊಳಗದಲ್ಲ, ಅದು ಬ್ರಹ್ಮಜ್ಞಾನದ ಮೂಲ. ಅದೇ ರೀತಿ ಇವತ್ತು ಏನ್ ಬಂದದ ಸಮಸ್ಯೆ ಅಂದ್ರೆ ತರ್ಕ. ಯಾವುದೇ ಒಂದು ನಮಗ ಬೇಕಾಗಿದ್ದಿರ್ಬೋದು, ಬ್ಯಾಡಾಗಿದ್ದಿರ್ಬೋದು. ಇಲ್ಲಿ ಬೇಕಾಗಿದ್ದು ಒಂದೇ, ಬ್ರಹ್ಮ ಎಂತದಂದ್ರ ಶುದ್ಧ ಬ್ರಹ್ಮಾಭಿನ್ನ ಪ್ರತ್ಯೇಗಾತ್ಮ ಚೇತನ ಸ್ವರೂಪ ಗಟ್ಟಿಗೊಳ್ಳೋದು. ಶುದ್ಧ ಬ್ರಹ್ಮಾಭಿನ್ನ ಅಖಂಡ ಶುದ್ಧ ಬ್ರಹ್ಮನಿಂದ ಅಭಿನ್ನವಾದಂತ ಒಂದು ನಮ್ಮೊಳಗ ಪ್ರತ್ಯೇಕ ಆತ್ಮ ಅಂದ್ರೆ ನಮ್ಮೊಳಗ ಒಂದು ಆತ್ಮ ಅದ. ಪ್ರತ್ಯೇಕ ಅಂದ್ರೆ ಒಳಗೊಂದು ಆತ್ಮ ಅದಲ್ಲ, ಆ ಆತ್ಮದ ಸ್ವರೂಪ ನಾನು ಅನ್ನೋದೇ ಗಟ್ಟಿಗೊಳ್ಳೋದು. ಈ ಸದ್ರೂಪ ಬ್ರಹ್ಮ, ಚಿದ್ರೂಪ ಬ್ರಹ್ಮ, ನೀವು ಏಸ ಬ್ರಹ್ಮನನ್ನು ವರ್ಣನೆ ಮಾಡಿದ್ರು ಸಹಿತ ಅದೆಲ್ಲ ಜ್ಞಾನ. ಒಂದು ದಿನ ಆ ಜ್ಞಾನನೂ ಕಳಚಿ ಹೋಗ್ಬೇಕು. ಸಿದ್ಧಾಂತ ಶಿಖಾಮಣಿ ಒಳಗ ಕೊನೆಯ ಒಂದು ಪರಿಚ್ಛೇದ ಏನದಂದ್ರೆ ಜ್ಞಾನ ಶೂನ್ಯ ಸ್ಥಳ ಅಂತ. ಕಲಿತ ಬುದ್ಧಿನೂ ಕಳ್ಕೋಬೇಕು. ನಾವು ಗಟ್ಟಿ ಆಗ್ಬೇಕಾದ್ರೆ ಕಲಿತ ಬುದ್ಧಿ ಎಲ್ಲಿ ತನಕ ಒಳಗಿರ್ತದ ಅಲ್ಲಿ ತನಕ
ನಾವು ಆ ಶುದ್ಧ ಬ್ರಹ್ಮ ಸ್ವರೂಪದಲ್ಲಿ ಗಟ್ಟಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಗಟ್ಟಿ ಆಗೋದ್ರ ಸಲುವಾಗಿ ಇದನ್ನು ಕಲಿಬೇಕೆ ಹೊರತು ಅದನ್ನೇ ಗಟ್ಟಿ ಮಾಡಿ ಇಟ್ಕೊಂಡು ಕೂತು ಏನಾಗಬೇಕು ಅದನ್ನೇ ಮರೆತ ಆಗಂಗಿಲ್ಲ. ಅದಕ್ಕೆ ಇದು ಜ್ಞಾನನೂ ಒಂದಿನ ಕೈ ಬಿಡ್ಬೇಕಾಗ್ತದ. ಮತ್ತೆ ಇಲ್ಲೇನದ ಈಗ ಬಂದದ್ದೇನು ಜ್ಞಾನ ಏನದ ನಮಗೆ ಅತ್ಯಂತ ಸಮೀಪಕ್ಕೆ ತಗೊಂಡೋಗ್ತದ, ನಮ್ಮ ಸ್ವರೂಪಕ್ಕೆ ಅತ್ಯಂತ ಸಮೀಪಕ್ಕೆ ತಗೊಂಡೋಗ್ತದೆ. ಸದ್ರೂಪ ಬ್ರಹ್ಮ, ಚಿದ್ರೂಪ ಬ್ರಹ್ಮ, ಆನಂದ ರೂಪ ಬ್ರಹ್ಮ, ನಿತ್ಯ ರೂಪ ಬ್ರಹ್ಮ, ಪರಿಪೂರ್ಣ ರೂಪ ಬ್ರಹ್ಮ, ಅಖಂಡ ಅಂತಂದ್ರೆ ಅದೇ ಪರಿಪೂರ್ಣ ರೂಪ ಬ್ರಹ್ಮ. ಇಲ್ಲಿ ಏನದಪ್ಪ, ಇಲ್ಲಿ ಬಂದದ್ದು ಸಮಸ್ಯೆ ಏನು? ನಮ್ಮ ಯಾಜ್ಞವಲ್ಕ ಮೈತ್ರದೇವಿ ಚರ್ಚೆ ಒಳಗ ಬೃಹದಾರಣ್ಯಕ ಉಪನಿಷತ್ತಿಂದ ಇದು ಏನಂದ್ರೆ ತರ್ಕ ಅನ್ನೋ ಶಬ್ದ. ಈ ತರ್ಕದ ಮೂಲ ಎಲ್ಲದಪ್ಪ? ಜ್ಞಾನದ ಮೂಲ ಚಿದ್ರೂಪ ಬ್ರಹ್ಮ ಸ್ವರೂಪದ ವಿಶೇಷಣ. ಈ ತರ್ಕದ ಮೂಲ ಎಲ್ಲದಪ್ಪ ಅಂತಂದ್ರೆ ನಮ್ಮ ಅಂತಃಕರಣದೊಳಗೆ ಬುದ್ಧಿ ಅಂತೇನದಲ್ಲ, ಆ ಬುದ್ಧಿ ಮತಿ ಅಂತೇನಂತೀವಲ್ಲ, ಆ ಬುದ್ಧಿನೇ ಈ ತರ್ಕದ ಒಂದು ಮೂಲ. ಆ ಬುದ್ಧಿ ಏನದ? ಜಡ ಅದ, ಅಂತಃಕರಣನೇ ಜಡ ಅವ. ಆ ಬುದ್ಧಿ ಏನ್ ಮಾಡ್ತಿರ್ತದ? ಚೇತನದ ಒಂದು ಸ್ಫೂರ್ತಿಯನ್ನು ತಗೊಂಡು ತಾನು ಕೆಲಸ ಮಾಡ್ತಿರ್ತದ. ಮಾಡಿ ಆ ಚೇತನದ ಬಗ್ಗೆನೆ ನಾನಾ ರೀತಿಯಾದಂತಹ ಚರ್ಚೆಗಳು ಮಾಡಿ ಇದು ಹೌದು, ಇದು ಅಲ್ಲ, ಇದು ಅಲ್ಲ, ಇದು ಹೌದು ಅಂತೇಳಿ ತಾನೇ ಒಂದು ಬುದ್ಧಿಲಿಂತ ತಿಳಿಲಕ್ಕೆ ಹೋಗ್ತದಲ್ಲ. ಬುದ್ಧಿಲಿಂತ ಆ ಚೇತನವನ್ನ ತಿಳಿಲಿಕ್ಕೆ ಆಗಂಗಿಲ್ಲ. ಅದಕ್ಕೆ ಮತಿ ನ ಲಖೈ. ನಿಶ್ಚಲದಾಸರು ವಿಚಾರ ಸಾಗರದೊಳಗೆ ಗಟ್ಟಿಯಾಗಿ ಹೇಳಿಬಿಟ್ಟಾರ, ಮತಿ ನ ಲಖೈ. ಮತಿಲಿಂತ ಆ ಒಂದು ಚೇತನವನ್ನು ಅರಿಯಲಿಕ್ಕೆ ಅಸಂಭವ, ಸಾಧ್ಯನೇ ಇಲ್ಲ. ಮತ್ತು ಬುದ್ಧಿಲಿಂತದು ತಿಳಿಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಜಗತ್ತಿನಲ್ಲಿ ಎಲ್ಲ ಓಸು ಹ್ಯಾಂಗ್ ತಿಳಿತೀವಿ? ಆ ಚೇತನ ಶಬ್ದ ಸ್ಪರ್ಶ ರೂಪ ರಸ ಗಂಧ ಇತ್ತು ಅಂತಂದ್ರೆ ಚೇತನದೊಳಗಿಂತ ಏನರ ಇದ್ದು ಅಂದ್ರೆ ಪಂಚ ಜ್ಞಾನೇಂದ್ರಿಯಗಳಿಂದ ಅದರನ್ನ ತಿಳ್ಕೋಬಹುದಾಗಿತ್ತು. ಅದರೊಳಗೆ ಯಾವ ವಿಷಯಗಳೂ ಇಲ್ಲ. ಆ ನಿರ್ವಿಷಯವಾದಂಥವನಿಗೆ ಈ ಇಂದ್ರಿಯಗಳಿಂದ ತಿಳ್ಕೊಳ್ಳೋಕೆ ಆಗಂಗಿಲ್ಲ. ಮನಸ್ಸು ಬುದ್ಧಿ ಚಿತ್ತಗಳಿಂದನೂ ಇವು ತಿಳ್ಕೊಳ್ಳೋಕೆ ಆಗಂಗಿಲ್ಲ. ಮತ್ತ ಹ್ಯಾಂಗ ತಿಳಿಬೇಕಿದು? ತಿಳಿಯಂಗಿಲ್ಲ ಅಂತಂದ್ರೆ ಇದು ತಿಳ್ಕೋಬೇಕು ಹೆಂಗು ಅಂತಂದ್ರ ಜಿಹೀಮತಿ ಲಖೈ ಅಂತಂದ್ರ ಆ ಚೇತನವೇ ನಮ್ಮೊಳಗ ಪ್ರವೇಶ ಮಾಡ್ತದ, ಪ್ರಕಾಶ ಆಗ್ತದ. ಹ್ಯಾಂಗ್ ಪ್ರವೇಶ ಮಾಡ್ತದ, ಯಾವಾಗ ಪ್ರಕಾಶ ಮಾಡ್ತದ ಅಂತಂದ್ರ ಅದನ್ನ ರಿಸೀವ್ ಮಾಡ್ಕೊಳ್ಳಕ್ಕ, ಅದನ್ನ ಗ್ರಹಣ ಮಾಡುವುದಕ್ಕ ನಮ್ಮ ಅಂತಃಕರಣ ಹದವಾದಾಗ ಅದೇ ನಮ್ಮೊಳಗೆ ಪ್ರವೇಶ ಮಾಡ್ತದೆ. ಅದು ಪ್ರವೇಶ ಮಾಡ್ಲಿಕ್ಕೆ ತಯಾರಾದ, ಆದ್ರೆ ಏನಾಗ್ಯದ, ನಮ್ಮ ಅಂತಃಕರಣ ಅದನ್ನ ಗ್ರಹಿಸುವ ಯೋಗ್ಯತೆ ಇಲ್ಲದಕ್ಕೆ ಅದು ನಮ್ಮೊಳಗೆ ಪ್ರವೇಶ ಮಾಡ್ತಾ ಇಲ್ಲ. ಅದಕ್ಕೆ ನಮ್ಮ ಅಂತಃಕರಣ ಏನಾಗಬೇಕು? ಅದನ್ನ ಗ್ರಹಣ ಮಾಡುವ ರೀತಿಯಲ್ಲಿ ಯೋಗ್ಯ ಮಾಡ್ಕೋಬೇಕಾಗ್ತದೆ. ಪ್ರತಿ ಸಲ ಇಲ್ಲಿ ಸದ್ಗುರುನಾಥ ನಮ್ಮ ಅಂತಃಕರಣ ಹ್ಯಾಂಗಿರಬೇಕು ಅಂತೇಳಿ ಹೇಳ್ಕೋತ ಹೋದಂಗ ನಾವು ಅದರಂಗ ನಾವು ನಮ್ಮ ಅಂತಃಕರಣವನ್ನ ಹದ ಮಾಡ್ಕೋತ ಹೋದಂಗ ಜಿಹೀಮತಿ ಲಖೈ ಅದೇ ನಮ್ಮೊಳಗೆ ಪ್ರವೇಶ ಮಾಡ್ತದೆ. ಕಿಟಕಿ ಬಾಗಿಲ ತೆರೆದ್ರ ಸೂರ್ಯನ ಬೆಳಕ ಗಾಳಿ ಹೆಂಗ್ ಪ್ರವೇಶ ಆಗ್ತದ ಅದೇ ರೀತಿ ಅದು ಪ್ರವೇಶ ಆಗ್ತದೆ. ಅದನ್ನು ನಾವು ತಿಳ್ಕೊತೀವಿ, ಅದಕ್ಕೆ ತೆಕ್ಕೆಗೆ ಬೀಳ್ತೀವಿ ಅಂದ್ರೆ ಆಗಂಗಿಲ್ಲ. ಅದೇ ನಮ್ಮೊಳಗೆ ಬಂದು ಆವರಿಸ್ತದ. ನಮ್ಮ ಅಂತಃಕರಣ ಶುದ್ಧ ಮಾಡ್ಕೋಬೇಕು, ನಿಶ್ಚಲ ನಿರ್ಮಲ ಮಾಡ್ಕೋಬೇಕು, ನಿಶ್ಚಲ ಮಾಡ್ಕೋಬೇಕು. ಮಾಡ್ಕೊಂಡು ಮುಂದ ವಿವೇಕದಿಂದ ನಡಿಬೇಕು. ವೈರಾಗ್ಯದಿಂದ ನಾವು ಕೆಟ್ಟದ್ದನ್ನು ತೆಗೆದು ಒಳ್ಳೆಯದನ್ನ ಗ್ರಹಿಸಬೇಕು. ಶಮದಮಾದಿ ಷಟ್ ಸಂಪತ್ತಿಗಳ ಸಾಧನೆ ಮಾಡಬೇಕು. ಮುಮುಕ್ಷತ್ವ ಹೊಂದಬೇಕು. ಸದ್ಗುರುವಿನ ಬಳಿ ಏನ್ ಮಾಡ್ಬೇಕು? ಶ್ರವಣ ಮನನ ನಿಧಿಧ್ಯಾಸನೆಗಳನ್ನ ಮಾಡಿ ತತ್ವಂ ಪದಾರ್ಥದ ಶೋಧನೆ ಒಳಗ ಮುಳುಗಬೇಕು. ಇವೆಲ್ಲ ಸಾಧನಾ ವಿಧಾನದವ. ಅದ್ರ ಪ್ರಕಾರ ಮಾಡಿ ನಾವು ಅದನ್ನು ಸಾರ್ಥಕಗೊಳಿಸಿದಾಗ ಸಾಧನೆ ಹೆಂಗ್ ಸಾರ್ಥಕ ಆಗ್ತದ, ಹಂಗ ಆ ಆತ್ಮದ ಸ್ವರೂಪ ನಮ್ಮೊಳಗೆ ಪ್ರವೇಶ ಆಗ್ತದೆ. ಯಾರೋ ಮಾತಾಡ್ಲಿಕ್ಕತ್ತಿರಲ್ಲ? ಪ್ರಭಾಕರ್ ಓಂ ನಮ ಶಿವಾಯ ಸ್ವಲ್ಪ ಮೀಟ್ ಮಾಡಿ. ಸಂಗಮೇಶ್ ಪ್ರಭಾಕರ್ ಅದಕ್ಕೆ ಸೂಕ್ಷ್ಮವಾಗಿ ಎರಡೇ ಮಾತಿನ ಹೇಳ್ತಾರೆ. ಏನಂದ್ರೆ ಅರಿಸಿಕೊಳ್ಳುವುದು ಜಡ. ಒಂದು ವೇಳೆ
ಆ ಒಂದು ಚೇತನ ನಮ್ಮಿಂದ ಅರಿಸಿಕೊಂಡಿತು ಅಂತಂದ್ರೆ ಅದು ಜಡ ಆಗಿಬಿಡುತ್ತದ. ಮತ್ತು ಅರಿಯುವುದು ಚೇತನ ಆಗ್ತದ. ಅರಿಯುವ ವಸ್ತು ಚೇತನ, ಅರಿಸಿಕೊಳ್ಳುವುದು ಜಡ. ನಾವೇನಾರ ಅಕಸ್ಮಾತ್ ಬ್ರಹ್ಮನನ್ನು ಅರಿತೇ ಅಂದ್ಬಿಟ್ಟೇವಂದ್ರೆ ನಾವು ಚೇತನ ಸ್ವರೂಪ ಆಗಿ ಆ ಬ್ರಹ್ಮನನ್ನ ಜಡ ಮಾಡಿಟ್ಬಿಡ್ತೀವಿ. ಬ್ರಹ್ಮನನ್ನು ಅರಿತೆ ಅನ್ನಂತ ಶಬ್ದ ಇಲ್ಲ. ಬೇರೆ ಜಗತ್ತಿನ ಯಾವ ವಸ್ತುಗಳನ್ನಾದರೂ ನೀವು ಅರಿತಿರಬಹುದು, ಆದರೆ ಬ್ರಹ್ಮನನ್ನು ಅರಿತೆ ಅನ್ನೋ ಶಬ್ದ ಅದು ಅಸಂಭವ. ಆ ಶಬ್ದಕ್ಕೆ ಅರ್ಥನೇ ಇಲ್ಲ. ಒಬ್ರು ಯಾರೋ ಬೆಂಗಳೂರಿಂದ ಯಾರೋ ಮಂಜುನಾಥ ಅಂತ ಯಾರೋ ಫೋನ್ ಮಾಡಿದ್ರು, ಅಪ್ಪ ನಾನ್ರಿ ಅಂತಂದ್ರೆ, ಏನಪ್ಪ? ಏನಿಲ್ಲ, ನಾನು ಅಪರೋಕ್ಷ ಬ್ರಹ್ಮಜ್ಞಾನಿ ಅದೀನ್ರಿ ಅಂತಂದ್ರು. ಸಾಕಿಡಪ್ಪ ಬೇವಕೂಫ ಅಂತಂದೆ ನಾನು. ನೀನು ಅಪರೋಕ್ಷ ಬ್ರಹ್ಮಜ್ಞಾನಿ ಅದೀನಿ ಅಂತ ಹೇಳಿದ ಮೇಲೆ ನೀನು ಅರಿತವನು ಬ್ರಹ್ಮ ಆದಿ, ಅರಿಸಿಕೊಂಡಂತ ಬ್ರಹ್ಮ ಏನದ ಅವ ಜಡ ಆಗಿಬಿಟ್ಟ. ನೀ ಚೇತನ ಆದಿ, ನೀ ಮೂಲ ಸಿದ್ಧಾಂತನೇ ನಿನಗೆ ಗೊತ್ತಿಲ್ಲ. ಎಂತ ಅಪರೋಕ್ಷ ಬ್ರಹ್ಮಜ್ಞಾನಿನ ನೀನು? ಯಾರು ಹೇಳ್ತಾರೆ ನಾ ಅಪರೋಕ್ಷ ಬ್ರಹ್ಮಜ್ಞಾನಿ ಅದೀನಿ ಅಂತ? ಸಕ್ಕರೆ ಎಂದರೆ ನಾ ಸಿಹಿ ಅದೀನಿ ಅಂತ ಹೇಳ್ತದೇನು? ಯಾವಾಗ ನೀನು ಶಬ್ದದ ಮೂಲಕ ಹೇಳ್ತಿದೀಯ ಅಂತ ಅಂದ್ಮೇಲೆ ನೀನು ಅದು ಅಲ್ಲವೇ ಅಲ್ಲ, ನಡೆಯ ಕಡೆ ಅಂತ ಅವಾಗ ಮತ್ತೆ ಚರ್ಚೆ ಬೇರೆ ರೀತಿ ಚಾಲು ಆಯ್ತು. ಅವಾಗ ಅದರ ಕರೆಕ್ಷನ್ ಆಯ್ತು. ಒಳಗೆ ಎಲ್ಲ ತಯಾರಿ ಇರ್ತದ. ಆದ್ರೂ ಇಂಥವು ಕೆಲವೊಂದು ಅಂತಃಕರಣ ವಾಣಿ ಶುದ್ಧಿ ಆಗ್ತಿರ್ಬೇಕಾಗ್ತದೆ. ಆ ಶುದ್ಧಿ ಆಗ್ಲಾರ್ದೆ ನಾವು ಏನಾರ ಹೇಳಕ್ ಹೋದೆವು ಅಂತಂದ್ರೆ ಸಮಸ್ಯೆ ಆಗ್ತದೆ. ಅದಕ್ಕೆ ಅರಿಸಿಕೊಳ್ಳುವುದು ಜಡ ವಸ್ತು, ಅರಿಯುವುದು ಚೇತನ ವಸ್ತು. ಆ ಚೇತನ ಹೆಂಗದ? ಬರೀ ಅರಿಯುವುದಷ್ಟೇ ಅಲ್ಲದು, ಇನ್ನೊಂದರಿಂದ ಅರಿಸಿಕೊಳ್ಳಲಾರದ್ದು. ಅದು ಯಾವುದರಿಂದಲೂ ಅರಿಸಿಕೊಳ್ಳುವುದಿಲ್ಲ. ಸೂರ್ಯನನ್ನ ನೋಡ್ಬೇಕಾದ್ರೆ ಸೂರ್ಯನ ಕಿರಣಗಳ ಮೂಲಕನೇ ನೋಡ್ಬೇಕು. ನಮ್ಮ ಚಿಮಣಿ ದೀಪದಾಗ ಸೂರ್ಯನನ್ನ ನೋಡ್ತೀನಿ ಅಂದ್ರೆ ಇಲ್ಲ. ಹಂಗ ಚೇತನವನ್ನ ಅರಿಬೇಕಾದ್ರೆ ನಾವು ಚೇತನ ಸ್ವರೂಪರಾಗೇ ಚೇತನವನ್ನ ಅರಿಬೇಕು. ಟು ನೋ ದಿ ಗಾಡ್ ವಿ ಹ್ಯಾವ್ ಟು ಬಿಕಮ್ ದಿ ಗಾಡ್. ದೇವರನ್ನ ತಿಳ್ಕೋಬೇಕಾದ್ರೆ ನಾವು ದೇವರಂತ ಆದಾಗೆ ದೇವರು ನಮ್ಮ ಸ್ವರೂಪಕ್ಕೆ ಬರ್ತಾನ. ಇನ್ನೊಂದರಿಂದ ಅರಿಸಿಕೊಳ್ಳಲಾರದ್ದು. ಅದು ಮತ್ತಿನ್ನ ಹೆಂಗದಪ್ಪ ಅಂದ್ರೆ ತನ್ನ ಪ್ರಕಾಶದಲ್ಲಿ ತನ್ನನ್ನು ಮತ್ತು ಸರ್ವವನ್ನೂ ಅರಿಯುವಂತಹದ್ದು. ಇದಕ್ಕೇನಂತಾರೆ? ಸ್ವಯಂ ಪ್ರಕಾಶ ಅಂತಾರೆ. ಇದಕ್ಕೆ ಸ್ವಯಂ ಪ್ರಕಾಶ. ಸ್ವಯಂ ಪ್ರಕಾಶ ಅಂದ್ರೇನು? ಅದಕ್ಕೆ ತಿಳ್ಕೊಳ್ಳಕ್ಕೆ ಬೇರೆ ಪ್ರಕಾಶ ಬೇಕೇ ಆಗಿಲ್ಲ. ಅನ್ಯ ಪ್ರಕಾಶದ ಅಪೇಕ್ಷೆ ಇಲ್ಲದೆ ತನ್ನ ಪ್ರಕಾಶದಲ್ಲಿಯೇ ತನ್ನನ್ನು ಮತ್ತು ಸರ್ವವನ್ನು ಪ್ರಕಾಶ ಮಾಡುವಂಥದ್ದು ಯಾವುದದ? ಅದೇ ಸ್ವಯಂ ಪ್ರಕಾಶ, ಅದೇ ಚೇತನ. ಅದಕ್ಕೆ ಯಾವಾಗೇ ಆಗಲಿ ಎಲ್ಲಿ ಎರಡೆರಡು ನಡೆದವ ಅಂತಂದ್ರ ಹೊಗಳುವವನು ಹೊಗಳಿಸಿಕೊಳ್ಳುವವನು ಇಬ್ರು ಒಂದೇ. ಒಬ್ರು ಹೊಗಳಲಕತ್ತಾರ, ಇನ್ನೊಬ್ರು ಹೊಗಳಿಸ್ಕೊಳ್ಳಕತ್ತಾರಂತಂದ್ರ ಇಬ್ರು ಅವ ಹೊಗಳವನೇ ಬೇರೆ, ಹೊಗಳಿಸಿಕೊಳ್ಳವನೇ ಬೇರೆ, ದಾನ ಕೊಡವನೇ ಬೇರೆ, ದಾನ ತಗೊಳ್ಳವನೇ ಬೇರೆ. ಹಿಂಗ ಇವು ದ್ವೈತ ಎಲ್ಲಿ ತನಕ ಬರ್ತದ ಅಲ್ಲಿ ತನಕ ಅದು ಜ್ಞಾನ ಆಗಂಗೆ ಇಲ್ಲದು. ಅದು ಅಲ್ಲೇ ಕರ್ಮ, ಉಪಾಸನೆ, ಭಕ್ತಿ ಅಂತ ಏನಿರ್ತಾವಲ್ಲ ಆ ಲೆಕ್ಕದಾಗಿರ್ತಾವ ಅಷ್ಟೇ. ಅದಕ್ಕೆ ಹೆಂಗ್ ಬರ್ಬೇಕಂತಂದ್ರೆ ಇನ್ನೇನೋ ಅಂತ ಒಂದು ಹಾಡ ಅದ, ಯೂಟ್ಯೂಬ್ನಾಗ ತೆಗೆದು ನೋಡ್ರಿ. ಅದ್ರಾಗ ಹೆಂಗದ ಅಂದ್ರ ಸತ್ತವನು ತಾನೇ, ಹೊತ್ತವನು ತಾನೇ, ಅತ್ತವನು ತಾನೇ, ಎಲ್ಲ ತಾನೇ ಆದ್ಮೇಲೆ ಇನ್ನೇನೋ ಅಂತ. ಸತ್ತವ ಬೇರೆ, ಹೊತ್ತವ ಬೇರೆ, ಹತ್ತವ ಬೇರೆ ಅಂತೇಳಿ ಬೇರೆ ಬೇರೆ ಆದ್ರಂತಂದ್ರೆ ಜ್ಞಾನ ಆಗಂಗಿಲ್ಲ. ಹೊತ್ತವನು ಅವನೇ, ಸತ್ತವನು ಅವನೇ, ಹತ್ತವನು ಅವನೇ ಅಂತ ಹೇಳ್ತಾರೆ. ಎಷ್ಟು ಚಂದದು. ಹಂಗ ಎಲ್ಲನೂ ನಾನೇ. ಆ ರೀತಿ ಅಂದ್ರೆ ಏನಾಯ್ತು? ಅಖಂಡ ಚೈತನ್ಯದ ಅನುಭವ ಸುಲಭವಾಗಿ ಆಗ್ತದ. ಗುರು ಶಿಷ್ಯ, ಭಕ್ತ ಭಗವಂತ, ನೀ ಹೀರೋ ನಾ ಜೀರೋ, ನೀ ಸೂತ್ರಧಾರಿ ನಾ ಪಾತ್ರಧಾರಿ, ಇವೆಲ್ಲ ಏನದವಂದ್ರ ಈ ಶಟಸ್ಥಲ ಸಿದ್ಧಾಂತದೊಳಗ ಭಕ್ತ ಮಹೇಶ ಸ್ಥಳದೊಳಗೆ ಬಳಸುವಂತ ಶಬ್ದಗಳಿವು. ಭಕ್ತಿ ಸ್ಥಳ ಇವೆಲ್ಲ ಆರಂಭದಲ್ಲಿ. ಅದಕ್ಕೆ ಅಗಸ್ತ್ಯ ಮಹರ್ಷಿ ಸಪ್ತ ಸಾಗರಗಳನ್ನ ಕುಡಿದ ಅಂತಂದ್ರೆ ಅವ ಉಪನೀರ್ ಯಾಕೆ ಕುಡಿಲಕ್ಕೆ ಹೋಗ್ತಾನ್ರಿ? ಸಾಗರದೊಳಗೆಂದು ವೇದ, ಆಗಮ, ಉಪನಿಷತ್ತು, ಶಾಸ್ತ್ರ, ಪುರಾಣ, ಇತಿಹಾಸ ಏನೇನದವ ಆ ಜ್ಞಾನದ ಎಲ್ಲಾ ಶಾಸ್ತ್ರಗಳನ್ನ ಓದ್ಕೊಂಡು ಕುಂತ್ರು ಏನಾಗ್ಬಿಡ್ತಂದ್ರ ಅವನ ಒಳಗಿನ ಸಂಶಯಗಳು ಏನು ನಿವೃತ್ತಿ ಆಗಲಿಲ್ಲ. ಒಂದಿಷ್ಟು ದ್ವೈತ ಹೇಳ್ತವ, ಒಂದಿಷ್ಟು ವಿಶಿಷ್ಟಾದ್ವೈತ ಹೇಳ್ತವ, ಒಂದಿಷ್ಟು ಅದ್ವೈತ ಹೇಳ್ತವ. ಯಾವುದು ತಿಳ್ಕೋಬೇಕೋ ಯಾವುದು ಬಿಡ್ಬೇಕೋ, ಯಾವುದು ಸರಿನೋ ಯಾವುದು ತಪ್ಪೋ
ಅಂತ ಅಂದು ಕನ್ಫ್ಯೂಸ್ ಆಗಿ ಮತ್ತೆ ತಪಸ್ಸಿಗೆ ಕೂತ್ಬಿಡ್ತಾನೆ. ಇದು ಯಾವ ಶಾಸ್ತ್ರ ಸುಮ್ಮನೆ ತೆಕ್ಕಿಗೆ ಬಿದ್ನಲ್ಲ ನಾನು. ಅವಾಗ ಏನಾಗ್ತದೆ, ರೇಣುಕಾಚಾರ್ಯರು ಉದಯಿಸಿ ಬಂದು ಏನ್ ಮಾಡ್ತಾರಪ್ಪ, ಏನು ನಿನ್ನ ಸಮಸ್ಯೆ ಅಂದಾಗ, ಈ ರೀತಿ ಎಲ್ಲ ಜ್ಞಾನ ಸಾಗರವನ್ನೇ ನಾನು ಓದ್ಕೊಂಡೆ, ಆದ್ರೆ ಹಿಂಗಾಯ್ತಪ್ಪ ನನ್ನ ಹಣೆ ಬರ, ಓದಿ ಹುಚ್ಚಿಡ್ದು ಬಿಡ್ತಾರೆ ನನಗೆ ಅಂದಾಗ, ಅವು ಎಲ್ಲ ಅಷ್ಟು ಏನದವ, ಯಾವ ಸುಳ್ಳಿಲ್ಲ ಅಂತ ಹೇಳ್ತಾರವ್ರು. ಯಾವ ಸುಳ್ಳಿಲ್ಲ, ಎಲ್ಲ ಓಸು ಏನದವ ಸಾಧಕನ ಒಂದೊಂದು ಹಂತದಲ್ಲಿ ಅದಾವ. ಭಕ್ತ ಮಹೇಶ ಸ್ಥಳದೊಳಗ ದ್ವೈತ ಸಿದ್ಧಾಂತ, ಅಂಗನೇ ಬೇರೆ, ಲಿಂಗನೇ ಬೇರೆ, ಜೀವನೇ ಬೇರೆ, ಶಿವನೇ ಬೇರೆ, ಹಿಂಗ್ ರೀತಿ ಮಾಡಿಕೊಂಡದ ದ್ವೈತ ಸಿದ್ಧಾಂತ ಭಕ್ತ ಮಹೇಶ ಸ್ಥಳದೊಳಗೆ ಬರ್ತಾವ. ಮತ್ತ ಭಕ್ತ ಮಹೇಶ ಆದ್ಮೇಲೆ ಪ್ರಸಾದಿ ಪ್ರಾಣಲಿಂಗಿ ಸ್ಥಳದೊಳಗೆ ಏನದವಪ್ಪ ಅಂತಂದ್ರೆ ವಿಶಿಷ್ಟಾದ್ವೈತ ಸಿದ್ಧಾಂತಗಳು ಏನದವ, ಆ ಎಲ್ಲ ಶ್ಲೋಕಗಳು ಆ ಒಂದು ಪ್ರಸಾದಿ ಪ್ರಾಣಲಿಂಗಿ ಸ್ಥಳದೊಳಗೆ ಸಾರ್ಥಕ ಆಗ್ತವ. ಮತ್ತೆ ಶರಣ ಮತ್ತು ಐಕ್ಯ ಸ್ಥಳದೊಳಗೆ ಏನದವ ಅಂದ್ರೆ ಇವೇ ಜ್ಞಾನ ಪ್ರತಿಪಾದನಾ ಸ್ಥಳ, ವಿಚಾರ ಸಾಗರ, ವಿಚಾರ ಚಂದ್ರೋದಯ ಏನವ ಅವೆಲ್ಲ ಇದ್ರಾಗ ಬರ್ತವ. ಅವು ಏನ್ ಬೇಕಾದ ಶಾಸ್ತ್ರ ಇದ್ರು ಸಹಿತ ಇದೊಂದು ಸಿದ್ಧಾಂತ ಶಿಖಾಮಣಿ ಅಂತ ಒಂದು ಗ್ರಂಥ ಅದ. 108 ಸಿದ್ಧಾಂತಗಳು ಎಲ್ಲ ಓಸು ಒಂದ್ರಾಗೆ ಪೋಣಿಸಿವಿ. ಮತ್ತ ಒಂದು ಶಿಖಾಮಣಿ ಅಂತ ಏನದಲ್ಲ, ಎಲ್ಲಾ ಸಿದ್ಧಾಂತಗಳನ್ನ ತಿಳ್ಕೊಂಡಾಗೂ ಸಹಿತ ತನ್ನದೇ ಆದ ವಿಶಿಷ್ಟತೆ ಶಟಸ್ಥಲ ಸಿದ್ಧಾಂತ ಇಟ್ಕೊಂಡು ಹೋಗ್ತದ. ಅದನ್ನೇ ನಾವು ಏನ್ ಮಾಡ್ಬೇಕು, ಈ ರೀತಿ ನಾವು ತಿಳ್ಕೊಂಡೇವು ಅಂದ್ರೆ ಯಾವ ಶಾಸ್ತ್ರನೂ ಕೆಟ್ಟದ್ದಲ್ಲ, ಯಾವುದು ಸುಳ್ಳಲ್ಲ. ನಮ್ಮ ಸ್ಥಿತಿಗಳ ಒಂದು ಹಂತ ಅಷ್ಟೇ, ಸ್ಟೆಪ್ಸ್, ಮೆಟ್ಟಲುಗಳು ಅಂತ ತಿಳ್ಕೊಂಡು ಆಗಿನ ಪುರಾತನ ಕಾಲದ ಹಳೆ ಒಡಂಬಡಿಕೆಯಲ್ಲಿ ಸಿದ್ಧಾಂತ ಶಿಖಾಮಣಿ ಸಂಸ್ಕೃತದಾಗದ 12ನೇ ಶತಮಾನದ ಬಸವಾದಿ ಶರಣರು ಅದನ್ನೇ ಕನ್ನಡದಾಗ ಮಾಡಿಟ್ಟಾರೆ ಅಷ್ಟೇ. ಅದು ಏನು ಯಾರು ಬೆಕ್ಕದವ್ರು ಬೆಕ್ಕದ ಎಗರಾಡಿದ್ರು ಅದರೊಳಗಿನ ಸಿದ್ಧಾಂತ ಇದ್ರಾಗದ, ಇದ್ರಾಗಿದ್ದದ್ದು ಅದರಾಗದ. ಅವೆಲ್ಲ ಓಸು ಏನೇನೋ ಡಿಸ್ಟರ್ಬ್ ಮಾಡ್ಬೇಕಂತ ಪ್ರಯತ್ನ ಮಾಡ್ತಾರೆ. ಡಿಸ್ಟರ್ಬ್ ಮಾಡಿದವರೇ ಡಿಸ್ಟರ್ಬ್ ಆಗಿ ಹೋಗ್ತಾರೆ ಹೊರತು ಆ ಸಿದ್ಧಾಂತಕ್ಕೆ ಏನೇನು ವ್ಯತ್ಯಾಸ ಆಗಂಗಿಲ್ಲ. ಅದಕ್ಕೆ ಇಲ್ಲಿ ತರ್ಕ ಬೇಡ. ತರ್ಕ ಏನದ ಬುದ್ಧಿ ಕೆಲಸ ಇಲ್ಲಿ ಇದ್ರೊಳಗ. ಇಲ್ಲಿ ಏನಾಗಬೇಕಾಗ್ಯದ, ಅಂತಃಕರಣ ಸತ್ಯವನ್ನ ಪ್ರಾಪ್ತಿ ಮಾಡ್ಕೋಬೇಕಾದಂತ ಒಂದು ಹದ ಆಗಬೇಕಾಗಿದೆ ಹೊರತು ಇಲ್ಲಿ ತರ್ಕ ಮಾಡೋದ್ರಿಂದ ಇದೇ ಹೌದು, ಇದೇ ಅಲ್ಲ, ಇದು ಸ್ವತಂತ್ರ, ಇದು ಪರತಂತ್ರ, ಇದು ಹಳಿ, ಇದು ಹೊಸದು, ಇವೆಲ್ಲ ಬೇಕಾಗಿಲ್ಲ. ನಕಾರಾತ್ಮಕ ಭಾವನೆ ಬೇಡ ಅನ್ನೋದು ಬಹಳ ಚಂದ ಹೇಳಿದ್ರು. ಶುದ್ಧ ಬ್ರಹ್ಮ ಭಿನ್ನ ಪ್ರತ್ಯೇಗಾತ್ಮ ಸ್ವರೂಪದ ಅರಿವು ನನಗೆ ಆಗುತ್ತದೆ. ನಾನು ಈ ಭೂಮಿ ಮೇಲೆ ಹುಟ್ಟಿ ಬಂದದ್ದು ಅದನ್ನ ಮಾಡ್ಕೊಳ್ಳಕ್ಕೆ, ಶುದ್ಧ ಬ್ರಹ್ಮನಿಂದ ಅಭಿನ್ನವಾದಂತ ಒಂದು ಪ್ರತ್ಯೇಗಾತ್ಮ ಸ್ವರೂಪ ನಾನು ಅಂತ ತಿಳ್ಕೊಳ್ಳೋದು ಇದು ನಂದು ಈ ಜನ್ಮದ ಕರ್ತವ್ಯ ಅದ, ನಾನಿದು ಮಾಡ್ಕೊಳ್ಳೇಬೇಕು ಅನ್ನಂಥದ್ದು. ಅದಕ್ಕೆ ಯಾವನೇ ಒಬ್ಬ ಶಿಷ್ಯ ಆದ್ರೆ ಎಂದೂ ತರ್ಕ ಮಾಡುವುದಿಲ್ಲ. ನಿಜ ಶಿಷ್ಯನ ಲಕ್ಷಣ ಏನಂತಂದ್ರೆ ತರ್ಕ ಮಾಡುವುದಿಲ್ಲ. ನಮ್ಮ ವಿಚಾರ ಸಾಗರ, ವಿಚಾರ ಚಂದ್ರೋದಯದ ಪ್ರಕಾರ ಆ ಶಿಷ್ಯ ಸಂಶಯವನ್ನು ಸಹಿತ ನಿವೇದನೆ ಮಾಡುವುದಿಲ್ಲ. ಇದು ಭಾರಿ ಅದ. ವಿಚಾರ ಚಂದ್ರೋದಯ ವಿಚಾರ ಸಾಗರದೊಳಗೆ ಏನದಂದ್ರೆ ತನ್ನೊಳಗಿನ ಸಂಶಯವನ್ನು ಸಹಿತ ನಿವೇದನೆ ಮಾಡುವುದಿಲ್ಲ. ಆತ ಕೇವಲ ಉಪೋದ್ಘಾತವನ್ನು ಮಾಡ್ತಾನ. ಉಪೋದ್ಘಾತ ಅಂತಂದ್ರೆ ಪ್ರತಿಪಾದಿಸಬೇಕಾದ ವಿಷಯವನ್ನ ತನ್ನ ಮನದಲ್ಲಿ ಇಟ್ಟುಕೊಂಡು ಅದಕ್ಕೆ ಸಂಬಂಧಪಟ್ಟಂತ ಇತರ ವಿಚಾರಗಳನ್ನ ಆ ಸದ್ಗುರುವಿನ ಮುಂದೆ ನಿವೇದಿಸುವ ಮೂಲಕ ತನಗ ಏನು ಬೇಕು ಅಂತ ಮನಸ್ಸಿನಾಗ ಇಟ್ಕೊಂಡು ಬಂದಾನ ಅದನ್ನೇ ಸದ್ಗುರುನಾಥನ ಬಾಯಿಯಿಂದ ತಾನು ನೇರವಾಗಿ ಕೇಳದೆ ಸುತ್ತು ಬಳಸಿ ಕೇಳಿ ಆ ವಿಷಯವನ್ನು ನೇರವಾಗಿ ತಾನು ಗ್ರಹಿಸುವ ಹಾಗೆ ಆ ಗುರುವನ್ನ ಹದ ಮಾಡ್ತಾನ. ಅಂಥದ್ದು ಉಪೋದ್ಘಾತ ಅಂತಾರ. ಉಪೋದ್ಘಾತಕ್ಕೆ ಉದಾಹರಣೆ ಹೆಂಗಪ್ಪ ಅಂತಂದ್ರೆ, ಉದಾಹರಣೆ ಅವ್ರೇನ್ ಕೊಡ್ತಾರೆ, ವಿಚಾರ ಚಂದ್ರೋದೊಳಗ ಬಿಸಿಲಾಗಿಂದ ಒಬ್ಬ ಬಂದನ, ಅಲ್ಲಿ ಒಬ್ಬ ಹೈನ ಹಾಲ ಎಲ್ಲ ಮನ್ಯಾಗ ಹೈನಿದ್ದ ಮನುಷ್ಯನ ಮನೆಗೆ ಅಲ್ಲಿ ಹೋಗ್ಯಾನ. ಹೋಗಿದ್ಮೇಲೆ ಅವನ ಮನ್ಯಾಗ ಮಜ್ಜಿಗೆ ಇರ್ತಾವತ್ತಿ ಇವನಿಗೆ ಗೊತ್ತದ. ಮಜ್ಜಿಗೆ ಹಾಕಿ ಕೊಡು ಅಂದ್ರೆ ಯಾರು ಕೊಡ್ತಾರ? ಪರಿಚಯ ಇಲ್ಲ, ಏನಿಲ್ಲ. ಏನಪ್ಪ ಎಮ್ಮಿಗಳು ಎಷ್ಟು ಚಂದ ಸಾಕಿದಿ, ಏನ್ ಚಂದ ತೊಳೆದಿದ್ರಿ, ಆಕಳ ಅವು ಏನು ಹೈನ ಹಾಕಿದಿ, ಕಣಿಕಿ ಎಲ್ಲಿ ತರ್ತಿದಿ, ಹೈನು ಭಾಳ ಚಂದದ ನೋಡಪ್ಪ, ಪ್ರತಿ ವಾರ ನೀನು ಬೆಣ್ಣೆ ಕಾಸೋದ್ರಿಂದ ಇಡೀ ಊರಿಗೆ ತುಪ್ಪದ ವಾಸನೆ ಮಾಡ್ತಿದಿ, ಹಾಗೆ ಮಾಡ್ತಿದಿ, ಹಿಂಗೆ ಮಾಡ್ತಿದಿ, ಎಮ್ಮೆ ಹೊಗಳೋದು ಆಕಳು ಹೊಗಳೋದು, ಅದು ಬಂದು ಹಾಲೆಲ್ಲ ನೀವೇ ಕುಡಿತೀರ, ಮನೆಯಾಗ ಮತ್ತಿನ್ ಯಾರ್ಯಾರ ಮಾರ್ತೀರ. ಹೈನಕ್ಕೆ ಸಂಬಂಧಪಟ್ಟಂತ ವಿಷಯಗಳು ಅವರಿಗೆ ಸಂತೋಷವಾಗುವ ರೀತಿಯಲ್ಲಿ ಅವ್ರಿಗೆ ಹೇಳಿದ ಮೇಲೆ
ಸ್ವಲ್ಪ ಹೊತ್ತು ಆದ್ಮೇಲೆ ಆಯ್ತ್ರಿ ನಡಿತೀನಿ, ನಾನು ನಿಮ್ಮದು ಹೈನಿನ ಮನಿ ನೋಡಿ ನನಗೆ ಖುಷಿ ಆಯ್ತು, ನಡಿತೀನಿ ಅಂತ ಎದ್ದು ಹೋಗಾಗ, ಕೂಡಪ್ಪ ಒಂದ್ ನಿಮಿಷ, ಹಂಗೆ ಹೋಗಬೇಡ, ನಮ್ಮನ್ನು ನೋಡಿ ನೀ ಸಂತೋಷ ಪಡ್ಲಕ್ ಬಂದಿದಿ ಅಂತ ಅಂದ್ರೆ ನೀನು ಒಂದಿಷ್ಟು ಮಜ್ಜಿಗೆ ಕುಡಿದು ಹೋಗು. ಅವನು ಒಳಗ ಉದ್ದೇಶ ಏನದ, ಮಜ್ಜಿಗೆ ಕುಡಿದು ಹೋಗ್ಬೇಕೆ ಅಂತ ಬಂದನ. ಅದನ್ನು ಸಹಿತ ಅವ ಹೇಳಕ್ ತಯಾರಿಲ್ಲ. ಮಜ್ಜಿಗೆ ಕುಡಿಸ್ಬೇಕಾಗಿದ್ದು ಅವರೇ ಕೊಟ್ಟರೆ ಕುಡಿಬೇಕು ಅಂತ ಕೂತಾನಲ್ಲ, ಅದು ಶಿಷ್ಯನ ನಿಜವಾದ ವಿನಯತೆ. ಅದಕ್ಕೆ ಇಲ್ಲಿ ವಿಚಾರ ಚಂದ್ರೋದಯದೊಳಗ ಶಿಷ್ಯ 248 ಪ್ರಶ್ನೆಗಳಿಗೆ ಉತ್ತರ ಪಡ್ಕೋತಾನ. ಹೆಂಗಂದ್ರೆ ಆ ಪ್ರಶ್ನೆ ಮಾಡ್ಲಾರ್ದೆ ಉತ್ತರ ಪಡ್ಕೋತಾನ. ಎಲ್ಲ 248 ಪ್ರಶ್ನೆಗಳು ತನ್ನೊಳಗೆ ಇರ್ತಾವ. ಆ ಪ್ರಶ್ನೆಗಳಿಗೆ ಉತ್ತರ ಪಡ್ಕೋತಾನ. ವಿಚಾರ ಸಾಗರದೊಳಗೆ ಎಷ್ಟು ಪಡ್ಕೋತಾನ ಅಂದ್ರೆ 527 ಪ್ರಶ್ನೆಗಳಿಗೆ ಉತ್ತರ ಪಡ್ಕೋತಾನ. ಪ್ರಶ್ನೆ ವ್ಯಕ್ತಪಡಿಸಲಾರದೆ ಸದ್ಗುರುವಿನಿಂದ ಆ ಬೇರೆ ಬೇರೆ ವಿಚಾರಗಳನ್ನ ಚರ್ಚೆ ಮಾಡಿ ತನ್ನ ಪ್ರಶ್ನೆಗಳಿಗೆ ಉತ್ತರ ಪಡ್ಕೋತಾನ. ಒಟ್ಟ 775 ಪ್ರಶ್ನೆಗಳಿಗೆ ಈ ವಿಚಾರ ಚಂದ್ರೋದಯ ವಿಚಾರ ಸಾಗರದೊಳಗ ಗುರುವಿನಿಂದ ಆ ಕಡಿದೇ ಬರಂಗ ಮಾಡ್ತಾನವ. ಇವ ಆ ರೀತಿ ಶಿಷ್ಯ ಅಲ್ಲಿ ಹಂಗ ನಡ್ಕೋತಾನ. ಅದಕ್ಕೆ ಇದು ಏನದ ಅಂತಂದ್ರೆ, ಆ ತರ್ಕ ಮತ್ತು ಜಡವಾದ ಒಂದು ಬುದ್ಧಿಯ ಕೆಲಸ ಏನು ಮಾಡಿ ಜ್ಞಾನ ಪಡ್ಕೋತೀವಲ್ಲ, ಇವ್ರು ಎಂತವ್ರು ಅಂತಂದ್ರ ಜ್ಞಾನಕ್ಕೆ ಬಹಳ ದೂರ ಇದ್ದವ್ರು. ಬಹಳ ದೂರ ಇದ್ದವ್ರು. ಅದು ಬಹಳ ಎಷ್ಟು ಈ ತರ್ಕ ಮಾಡೋದ್ರಿಂದ ಎಂದೂ ಆಗಂಗಿಲ್ಲ ಅನ್ನೋಷ್ಟರ ಮಟ್ಟಿಗೆ ಇವರು ದೂರ ಇದ್ದವರು. ಅದಕ್ಕೆ ಈ ತರ್ಕ ಮಾಡೋವರ ಸಹವಾಸ ಬೇಡ. ದುರ್ಜನರು ಅಂತ ಏನ್ ಅಂತಾರಲ್ಲ, ಇಂಥವ್ರೆ. ಇವ್ರಲಿಂತ ದೂರ ಇರ್ಬೇಕು ನಾವು. ಕುತರ್ಕ ಅಂದ್ರೆ ಇನ್ನೂ ಡೇಂಜರ್. ಏನಾದ್ರು ಒಂದು ತರ್ಕ ಮಾಡಿ ಆಗದಾಲಾರ್ದಂಗೆ ಒಳ್ಳೆ ಮಾತೆ ಆಡಿ ತರ್ಕ ಮಾಡ್ತಿರ್ತಾರೆ, ಎಲ್ಲ ಕನ್ಫ್ಯೂಸ್ ಮಾಡ್ತಿರ್ತಾರೆ. ಅದರೊಳಗೆ ಇನ್ನ ಕುತರ್ಕ ಮಾಡೋರು ಇನ್ನೂ ಡೇಂಜರ್ ಇರ್ತಾರೆ. ಇಂಥವ್ರಲಿಂತ ದೂರ ಇರ್ಬೇಕು. ಅಪರಿಚ್ಛಿನ್ನವಾದಂತ ಪರಿಚ್ಛಿನ್ನ ಅಂತಂದ್ರ ಒಂದು ದೇಶದಲ್ಲಿದ್ದು ಇನ್ನೊಂದು ದೇಶದಲ್ಲಿ ಇರಲಾರ್ದು, ಒಂದು ಕಾಲದಲ್ಲಿದ್ದು ಇನ್ನೊಂದು ಕಾಲದಲ್ಲಿ ಇರಲಾರ್ದು, ಒಂದು ವಸ್ತುವಿನಲ್ಲಿದ್ದು ಇನ್ನೊಂದು ವಸ್ತುವಿನಲ್ಲಿ ಇರಲಾರ್ದು. ಇದಕ್ಕೇನಂತಾರ? ಪರಿಚ್ಛಿನ್ನ ವಸ್ತು ಅಂತಾರ. ಅಪರಿಚ್ಛಿನ್ನ ಅಂತಂದ್ರ ಎಲ್ಲಾ ದೇಶದಲ್ಲಿ ಇರೋದು, ಎಲ್ಲಾ ಕಾಲದಲ್ಲಿ ಇರೋದು, ಎಲ್ಲಾ ವಸ್ತುಗಳಲ್ಲಿ ತುಂಬಿ ತುಳುಕೋದಕ್ಕೆ ಅಪರಿಚ್ಛಿನ್ನ ಅಂತಾರ. ಇದಕ್ಕೆ ಸದ್ರೂಪ ಬ್ರಹ್ಮ, ಚಿದ್ರೂಪ ಬ್ರಹ್ಮ, ಆನಂದ ರೂಪ ಬ್ರಹ್ಮ, ನಿತ್ಯ ರೂಪ ಬ್ರಹ್ಮ, ಪರಿಪೂರ್ಣ ರೂಪ ಬ್ರಹ್ಮ. ಈ ಪರಿಚ್ಛಿನ್ನ ಅಪರಿಚ್ಛಿನ್ನತೆಗಳನ್ನ ಹೆಂಗ್ ನಾವು ಸಾಧನೆ ಮಾಡ್ಬೇಕಂತಂದ್ರ, ಎಲ್ಲಾ ವಸ್ತುಗಳು, ಎಲ್ಲಾ ಜೀವಿಗಳು ಏನೇನ್ ನಿಮ್ ಕಣ್ಣೆದುರು ಕಾಣ್ತಾವ ಅದ್ರ ಬಗ್ಗೆ ಒಂದು ಉದಾಹರಣೆ ಅಂದ್ರೆ, ನಿಮ್ ಕಣ್ಣೆದುರು ಒಂದು ಕಲ್ಲು ಆದ, ಒಂದು ಕಲ್ಲಾದ. ಆ ಕಲ್ಲಿಗೆ ಏನಂತೀರಿ? ಕಲ್ಲು ಇದೆ ಅಂತೀರಿ. ಕಲ್ಲು ಅಂತಂದ್ರೆ ಏನು? ನಾಮರೂಪ. ಇದೆ ಅನ್ನೋದು ಏನದಪ್ಪ ಅಂತಂದ್ರೆ ಅದೇ ಶುದ್ಧ ಬ್ರಹ್ಮ, ಮತ್ತಿನ್ನೇನಿಲ್ಲ. ಪರಮಾತ್ಮನೇ ಇದೆ ಅಂತಂದ್ರೆ ಶುದ್ಧ ಬ್ರಹ್ಮನ ಇರುವಿಕೆ ಏನದ? ನಾಮರೂಪ ಯಾವುದು? ಕಲ್ಲು. ಆ ಶುದ್ಧ ಬ್ರಹ್ಮನೇ ಕಲ್ಲಿನ ರೂಪದಲ್ಲಿ ಇಲ್ಲಿ ಇದ್ದಾನೆ. ನಮ್ಮ ಶಂಕರಾನಂದ ಶ್ರೀಗಳು, ಆ ಶಂಕರಾನಂದ ಶ್ರೀಗಳು ಇದ್ದಾರೋ ಇಲ್ಲವೋ? ಇದ್ದಾರೆ. ಶಂಕರಾನಂದ ಶ್ರೀಗಳು ಅನ್ನೋದೇನದು? ನಾಮರೂಪ. ಇದ್ದಾರೆ ಅನ್ನೋದೇನದು? ಇದ್ದಾರೆ ಅಂದ್ರೆ ಏನದು? ಯಾರದರ? ಬ್ರಹ್ಮನೇ ಅದನ್ನು. ಬ್ರಹ್ಮನೇ ಶಂಕರಾನಂದ ಶ್ರೀಗಳ ರೂಪದಲ್ಲಿ ಇದ್ದ. ಹಂಗ ಎಷ್ಟೊಂದು 84 ಲಕ್ಷ ಜೀವರಾಶಿಗಳದವಲ್ಲ. ಹುಲಿ ಇದೆ, ಹುಲಿ ಇದೆ ಅಂದ್ರೆ ಹುಲಿ ನಾಮರೂಪ ಅಷ್ಟೇ. ಇದೆ ಅಂತಂದ್ರೆ ಏನು? ಬ್ರಹ್ಮನೇ ಹುಲಿಯ ಸ್ವರೂಪದಲ್ಲಿ ಇದ್ದಾನೆ. ಹಿಂಗ ಇದು ಪ್ರಾಕ್ಟೀಸ್ ಮಾಡ್ಕೋಬೇಕು. ಅನುಸಂಧಾನ ಮಾಡ್ಲಾರ್ದೆ ನಮಗ ಜ್ಞಾನ ಆಗಂಗಿಲ್ಲ, ಅಖಂಡ ಭಾವ ಬರಂಗಿಲ್ಲ. ನಾನು ಇದ್ದೇನೆ, ನಾನು ಏನದೀನಿ? ನನ್ನ ನಾಮರೂಪಗಳ ಮೂಲಕ ನಾನು ಇದ್ದೇನೆ ಅಂತ ಜಗತ್ತಿಗೆ ತೋರ್ತೇನೆ. ಆದ್ರೆ ನಿಜವಾಗಿ ನಾನು ಯಾರದೀನಿ? ಶುದ್ಧ ಬ್ರಹ್ಮನೇ ನನ್ನ ಸ್ವರೂಪದಲ್ಲಿ ಇದ್ದೇನೆ. ಅನುಸಂಧಾನ ಮಾಡೋದು ಗೊತ್ತಾಯ್ತಾ? ಹೆಂಗ್ ಮಾಡ್ಬೇಕಿದ ಅಂತ ದಾರಿ ಮಾಡ್ಕೋಬೇಕು ನಾವು. ಜಡ ವಸ್ತುಗಳಲ್ಲಿ ಎಲ್ಲ ಚೇತನ ವಸ್ತುಗಳಲ್ಲಿ, 84 ಲಕ್ಷ ಜೀವರಾಶಿಗಳಲ್ಲಿ, ಗುರುವಿನಲ್ಲಿ, ಶಿಷ್ಯನಲ್ಲಿ, ಭಕ್ತನಲ್ಲಿ, ಭಗವಂತನಲ್ಲಿ ಒಂದೇ ಚೇತನ, ಶುದ್ಧ ಬ್ರಹ್ಮಚೇತನ. ಎಷ್ಟು 33 ಕೋಟಿ ದೇವತೆಗಳದಾವ ಅಂತಂದ್ರೆ 33 ಕೋಟಿ ದೇವತೆಗಳು ಇದ್ದಾರೆ. ಇದ್ದಾರೆ ಅನ್ನೋ ಶಬ್ದ ಏನದ? ಚೇತನಕ್ಕೆ ಸಂಬಂಧಪಟ್ಟದ್ದು. 33 ಕೋಟಿ ದೇವತೆಗಳೇನದವ? ನಾಮರೂಪ, ಜಡ. ಅಲ್ಲಿ ಏನಾಗ್ತದ?
ಆ ಶುದ್ಧ ಬ್ರಹ್ಮನೇ 33 ಕೋಟಿ ದೇವತೆಗಳ ಸ್ವರೂಪದಲ್ಲಿದ್ದಾನೆ. ಅಣುರೇಣು ತೃಣಕಾಷ್ಟ ಸಚರ ಅಚರ ಏನೇನಂತಿರಲ್ಲ ಆ ಎಲ್ಲದರೊಳಗೂ ಅವನೇ ಶುದ್ಧ ಬ್ರಹ್ಮನೇ ಅದನ. ಕಂಕರಮೇ ಶಂಕರ. ಇದು ಅನುಸಂಧಾನ ಮಾಡ್ಕೊಳ್ಳುವಂತ ಪದ್ಧತಿ ಅದು. ಅದಕ್ಕೆ ಮನ ಇಲ್ಲಿ ಎಷ್ಟು ಚಂದ ಈ ಪದ್ಯದೊಳಗೆ ಎಷ್ಟು ಚಂದ ಒಂದು ಶಬ್ದ ಬಳಸ್ಯಾರ. ಏನಂದ್ರ ಮನ ವಾಣಿಗಳಿಗೆ ತಿಳಿಯುವ ವಿಷಯದ ಬಗ್ಗೆ ತರ್ಕ ಮಾಡ್ರಿ, ಏನ್ ತೊಂದರೆ ಇಲ್ಲ. ಮನ ವಾಣಿಗೆ ತಿಳಿಯೋದು ಯಾವುದು? ಶಬ್ದ ಸ್ಪರ್ಶ ರೂಪ ರಸ ಗಂಧ ಇರೋಂಥ ವಸ್ತುಗಳ ಬಗ್ಗೆ ತರ್ಕ ಮಾಡ್ರಿ. ಇದರ ರುಚಿ ಹಿಂಗೆ ಅದ, ಇದರ ವಾಸನೆ ಹಿಂಗೆ ಅದ, ಇದರ ರೂಪ ಹಿಂಗೆ ಅದ, ಇದರ ಏನೇನದವ ಇವೆಲ್ಲ ಚರ್ಚೆ ಮಾಡ್ರಿ. ಆದರೆ ಈ ಮನ ವಾಣಿಗಳಿಗೆ ತಿಳಿಯಲಾರದ ವಸ್ತುವನ್ನ ತರ್ಕದಿಂದ ತಿಳಿಯುತ್ತೇನೆ ಮತ್ತು ತಿಳಿಸುತ್ತೇನೆ ಅನ್ನೋರಿಗೆ ಏನಂತಾರಂದ್ರೆ ಮೂಢರು ಅಂತಾರಂತ ಈ ಗ್ರಂಥದಾಗ ಹೇಳ. ಮೂಢ ಅನ್ನೋ ಶಬ್ದ, ಮೂಢ ಅಂತ ಯಾರಿಗೆ ಹೇಳ್ತಾರ? ನುಡಿಗೆ ಗೋಚರವಲ್ಲದೆಡೆಯಲ್ಲಿ ನುಡಿದು ತರ್ಕಿಪುವುದು, ಕುತರ್ಕವಾದುದರಿಂದೆ ನುಡಿದು ತರ್ಕಿಪ ನತಿ ಅತೀ ಮೂಢ. ಯಾವುದು ನುಡಿಯುವುದರಿಂದ ಹೇಳೋದ್ರಿಂದ ಕೇಳೋದ್ರಿಂದ ಅದು ನಿಲ್ಕಂಗಿಲ್ಲ, ಅದನ್ನ ಹೇಳುವ ಕೇಳುವ ಮೂಲಕ ತಿಳಿಸ್ತೀನಿ ಅಂತಂದ್ರೆ ಅತೀ ಮೂಢರು ಅಂತ. ನೋಡ್ರಿ ಹೆಂಗ. ಮತ್ತೆ ಇಲ್ಲಿ ಹೇಳಕತ್ತೀವಲ್ರಿ, ಕೇಳಕತ್ತೀವಿ, ನೀವು ಹೇಳ್ತೀರಿ ನಾವು ಕೇಳ್ತೀವಿ ಅಂತಂದ್ರ ಏನ್ ಹೇಳಕತ್ತೀವಿ ಅಂತಂದ್ರ ಈ ಆತ್ಮಕ್ಕೆ ಸಂಬಂಧಪಟ್ಟ ವಿಷಯ ಏನದ ಅದಿಷ್ಟೇ ನೀವು ನೋಡಿದ್ರಿ ಅಂತಂದ್ರ ಅವಕ್ಕೇನಂತಾರಂದ್ರ ಮಾತಲ್ಲದ ಮಾತುಗಳು. ಚೇತನಕ್ಕೆ ಸಂಬಂಧಪಟ್ಟ, ಕೇವಲ ಚೇತನಕ್ಕೆ ಸಂಬಂಧಪಟ್ಟ ಲಕ್ಷಣಗಳು ಏನದವ ಅವುಗಳನ್ನು ಮಾತ್ರ ನಾವು ಮಾತನಾಡಿ ಅದೇ ನಾನು ಅದೀನಿ ಅಂತೇನು ಅನುಸಂಧಾನ ಮಾಡ್ತೇವಲ್ಲ, ಇವಕ್ಕೇನಂತಾರ? ಮಾತಲ್ಲದ ಮಾತುಗಳು ಅಂತ. ಇದು ಯಾರು ಹೇಳಿದ್ರು? ವಿದ್ಯಾನಂದ ಶ್ರೀಗಳ ಹೇಳಿಕೆ ಇದು. ಡಬ್ಬೇರು ಮಾಡು ವಿದ್ಯಾನಂದ ಶ್ರೀಗಳು ಹೇಳಿದ್ರು. ಅದು ಚೇತನಕ್ಕೆ ಸಂಬಂಧಪಟ್ಟಂತದೇ ಇಷ್ಟೇ ನೀವು ಮಾತನಾಡಿದ್ರಿ ಅಂದ್ರೆ ಅವೆಲ್ಲ ಮಾತಲ್ಲದ ಮಾತುಗಳು. ಅದನ್ನು ತಿಳಿಸಿ ಹೇಳಕ್ಕೆ ನೀವು ದೃಷ್ಟಾಂತ, ಕಥೆ, ಮತ್ತಿನ್ನೇನರ ಇವೆಲ್ಲ ಲೌಕಿಕ ವಿಷಯಗಳನ್ನ ಸೇರಿಸಿ ನೀವೇನ್ ಮಾತಾಡ್ತೀರಿ ಅವೆಲ್ಲ ಏನದವ? ಮಾತಿನ ಮಾತುಗಳು. ಕೇವಲ ಚೇತನದ ಮಾತುಗಳನ್ನು ಆಡಿ ಅದೇ ನಾನು ಅಂತ ನೀವು ಅನುಭವಿಸ್ತಿರಲ್ಲ, ಅವು ಮಾತಲ್ಲದ ಮಾತುಗಳು, ಅವು ತರ್ಕ ಅಲ್ಲಪ್ಪ ಅವು. ಮತ್ತೆ ಅವಕ್ಕೇನಾಗಬೇಕಾಗ್ಯದ? ಮಾತಲ್ಲದ ಮಾತುಗಳು ಕೇಳಿ ಏನಾಗಬೇಕಾಗ್ಯದ? ನಾವು ಇಷ್ಟೊಂದು ಪರಮಾನುಭವ ಬೋಧೆ, ಕೈವಲ್ಯ ಪದ್ಧತಿ, ಪರಮಾರ್ಥ ಗೀತೆ, ಜ್ಞಾನ ಪ್ರತಿಪಾದನೆ ನಾವು ಏನೇನೆಲ್ಲ ಓದ್ಕೊಂಡಿವಿ ಅಂತ ಹೇಳೋದೇನು ಹೊರಗೆ ತೋರಿಸ್ಕೋಬೇಕಾಗ್ಯದೇನ್ರಿ? ನಾವು ವಿಚಾರ ಸಾಗರ, ವಿಚಾರ ಚಂದ್ರೋದಯ, ಭಗವದ್ಗೀತೆ ಇವೆಲ್ಲ ಓದಿವೆ, ವಚನ ಸಾಹಿತ್ಯ ಓದಿವಿ, ಸಿದ್ಧಾಂತಿಕ ಮಣಿವೆ, ಇದೇನು ಹೊರಗೆ ತೋರಿಸ್ಕೋಬೇಕಾಗಿದೇನು? ನಾವು ಏನೇನು ಬೇಕಾಗಿಲ್ಲ. ಹೊರಗೆ ತೋರಿಸ್ಕೊಳ್ಳೋದು ಜ್ಞಾನಿಯ ಲಕ್ಷಣ ಅಲ್ಲವೇ ಅಲ್ಲ. ಹೊರಗೆ ತೋರಿಕೆಗೆ ಮಾಡೋದೆಲ್ಲ ಅಜ್ಞಾನಿಗಳ ಲಕ್ಷಣ. ಅದು ತೋರಿಕೆಗೆ ಮಾಡೋದಿಲ್ಲವೇ ಇಲ್ಲ. ಅಲ್ಲಿ ಒಳಗೆ ತಯಾರಾಗಬೇಕಾಗ್ಯದ. ಇದು ಏನು ತಯಾರಾಗಬೇಕಾಗ್ಯದ? ಒಳಗೆ ತಯಾರಾಗಬೇಕಾಗ್ಯದ. ಮೋಸ್ಟ್ ಕಾಮನ್ ಪರ್ಸನ್ ಇದ್ದಂಗಿರ್ಬೇಕು ಬ್ರಹ್ಮಜ್ಞಾನಿ. 4 ಜನ ಹೆಂಗಿರ್ತಾರ ಹಂಗೆ ಅವ್ರಿಗಿಂತ ಇನ್ನ ಕೆಳಮಟ್ಟದಲ್ಲೇ ಇರ್ಬೇಕವ. ಸಿಂಪಲ್ ಆಗಿರ್ಬೇಕು. ಹೊರಗೆ ತೋರಿಕೆಗೆ ಆಡಂಬರ ಮಾಡೋದು ಇಲ್ಲ ಅವನ ಕೆಲಸ. ಒಳಗೆ ಮಾಡ್ಕೊಳ್ಳೋದು. ಅದಕ್ಕೆ ಏನಂತಾರ? ಜ್ಞಾನದ ಆಚಾರಕ್ಕೆ ಏನಂತಾರ ಅಂದ್ರೆ ಅಗೋಚರದ ಆಚಾರ. ಜ್ಞಾನದ ಆಚಾರಕ್ಕೆ ಅಗೋಚರದ ಆಚಾರ, ಹೊರಗೆ ಕಾಣಂಗೇ ಇಲ್ಲ. ಹುಣಸಾಳಕ್ಕೆ ಬರ್ತೀನಿ ಅಂತಂದ್ರೆ ಸ್ವಾಮಿ ಹೆಂಗಿರ್ತಾನೋ, ಎಂತ ಪೂಜೆ ಮಾಡ್ಕೊತಾನೋ, ಎಷ್ಟು ಆಡಂಬರ ಇರ್ತದೋ ಏನೋ, ಎಲ್ಲಿ ಈಗ ಮಾಡ್ಬೇಕಂತ ಒಂದು ಸಣ್ಣದ ಕನ್ಫ್ಯೂಷನ್ ಇತ್ತು ನಮ್ಮ ಶಂಕರಾನಂದ ಶ್ರೀಗಳಿಗೆ. ಇಟ್ಟು ಸರಳ ಇರ್ತಾನಂತ ಗೊತ್ತಿಲ್ಲ ಬಿಡು ಅಲ್ಲ. ಅಗೋಚರದ ಆಚಾರ ಏನಿರ್ಬೇಕು? ಒಳಗಿರ್ಬೇಕು. ಅದು ಹೊರಗೆ ಆಚಾರ ಮಾಡಿ ಏನ್ ಮಾಡೋದು? ಗಂಟೆಗಟ್ಟಲೆ ಲಿಂಗ ಪೂಜೆ ಮಾಡ್ಕೊಂಡು ಅನುಸಂಧಾನ ಇಲ್ಲ ಅಂದ್ರೆ ಏನ್ ಮಾಡ್ಬೇಕು? ಅಲ್ಲಿ ಮುಂದೆ ಎಷ್ಟು ಮಂದಿ ಕುಂತಾರ ಅವರೆಲ್ಲರೂ ಮುಂದೆ ಕೂತವ್ರು ನಾನೇ, ಇಲ್ಲಿ ಕೂತು ಹೇಳೋನು ನಾನೇ, ಹೇಳೋ ವಿಷಯನು ನಂದೇ, ಕೇಳೋ ವಿಷಯನು ನಂದೇ ಅಂತೇಳಿ ಅಖಂಡ ಭಾವ ತಾಳಿದವನಿಗೆ ಎಲ್ಲರ ಬೇರೆ ಇರ್ತದೇನ್ರಿ ಆಡಂಬರ? ಹೊರಗಿಂದ ಆಚಾರ ಏನಾರ ಆದ? ಹೇಳೋರು ನಾವೇ, ಕೇಳೋರು ನಾವೇ, ಎಲ್ಲರೂ ಒಂದೇ. ಹೀಗಾಗಿ ಇಲ್ಲೇನವ? ಮನವಾಣಿಗಳಿಗೆ ತಿಳಿಯದ ವಸ್ತುವನ್ನ ತರ್ಕದಿಂದ ತಿಳಿಸುವುದು ಇದು ಕುತರ್ಕ.
ಇದು ಯಾರು ಮಾಡ್ತಾರ ಅವರಿಗೆ ಅತಿ ಮೂಢರು ಅಂತಾರೆ. ಅದಕ್ಕೆ ಇದು ಮನವಾಣಿಗಳಿಗೆ ನಿಲುಕಲಾರದ ಕೇವಲ ಚೇತನದ ವಿಷಯವನ್ನು ಏನ್ ಮಾತಾಡ್ತೀವಲ್ಲ ಅದು ಏನದ ಅಂತಂದ್ರೆ ಏನಂತಾರೆ ಅದಕ್ಕೆ ಬರೀ ಚೇತನದ ವಿಷಯ ಮಾತಾಡೋದಕ್ಕೆ ಮಾತಲ್ಲದ ಮಾತುಗಳು. ಆ ಮಾತಲ್ಲದ ಮಾತುಗಳನ್ನು ಹೇಳಿ ಕೇಳಿ ನಮ್ಮ ಅಂತಃಕರಣ ಏನು ಹದ ಮಾಡ್ಕೊತೀವಲ್ಲ ಅದು ಎಂಥದಂದ್ರೆ ಅಗೋಚರದ ಆಚಾರ. ಇದು ವಿದ್ಯಾನಂದ ಶ್ರೀಗಳದೇ ಮಾತು. ಬೇರೆ ಯಾರ್ದು ಮಾತು ಬೇಕಾಗಿಲ್ರಿ ನಮಗ ಜಗತ್ತಿನಾಗ. ವಿದ್ಯಾನಂದ ಶ್ರೀಗಳದು ಒಂದು ಮಾತುಗಳು ಸಾಕು ನಮಗ. ಅವು ಒಂದೇ ಮಾತಿನಿಂದ ಮೋಕ್ಷ ಹೋಗ್ಬಿಡ್ತವೆ. ಎಷ್ಟು ರೀತಿ ವಿಶ್ಲೇಷಣೆ ಮಾಡ್ಯಾರ ಒಂದೊಂದು ವಚನ ತಗೊಂಡು ಎಷ್ಟು ರೀತಿ ವಿಶ್ಲೇಷಣೆ ಮಾಡ್ಯಾರ. ಬರ್ರಿ ನಮ್ಮ ರಾಯಚೂರಿಗೆ ಸುದ್ದಿ ಮೂಲ ಆಫೀಸಿಗೆ ಬರ್ರಿ, ಇಲ್ಲ ಅವ್ರ ಫೋನ್ ನಂಬರ್ ಕೊಡ್ತೀನಿ, ಆ ವಿದ್ಯಾನಂದ ಶರಣರದ ಬುಕ್ಸ್ ಏನೇನದಾವ ಎಲ್ಲ ಒಂದು ಸೆಟ್ ಕಳಿಸ್ರಿ ಅಂತೇಳಿ ತರಿಸ್ಕೊಳ್ರಿ. ಅದಕ್ಕರೆ ಸೀರೆ ಪೈಜಾಮು ಲುಂಗಿ ದೋತ್ರ ಏನೇನೋ ಖರೀದಿ ಮಾಡ್ಲಿಕ್ಕೆ ಹೋಗ್ತಿರಲ್ಲ, ಒಂದು ಸೆಟ್ ಬಟ್ಟೆ ತಗೊಳ್ಳೋದು ಬಿಡ್ರಿ, ಅವೆಲ್ಲ ಬುಕ್ಸ್ ತರಿಸ್ಕೊಂಡು ಓದ್ರಿ. ಬೇರೆ ಎಲ್ಲ ಇವ್ರದ್ದು ಬಿಟ್ರೆ ಉಳಿದು ಎಲ್ಲ ಓಸು ನಮಗ ಅವೆಲ್ಲ ಗೌಣ ಸಾಹಿತ್ಯನೇ. ಇದು ಒಂದೇ ಮುಖ್ಯ ಸಾಹಿತ್ಯ ವಿದ್ಯಾನಂದ ಶ್ರೀಗಳು. ಆ ಮಟ್ಟಿಗೆ ಅದು. ಅದಕ್ಕೆ ಶಂಕರನಂತ ಗುರು ಇರ್ಲಿಲ್ಲ ಅಂತಂದ್ರೆ ಅವ್ರು ತಿಳಿಯಂಗೆ ಇಲ್ಲ. ಒಬ್ಬರು ಬೇಕು ಅದಕ್ಕೆ ಹೇಳಕ್. ಅವ್ರ ವಿಶ್ಲೇಷಣೆ ಅರ್ಥ ಮಾಡ್ಕೋಬೇಕಾದ್ರೆ ಒಬ್ಬರು ಬೇಕು. ಅವ್ರು ಮುಂದೆ ಕೂತ್ರ ಸಾಕ ಅರ್ಥ ಆಗ್ತದೆ, ಹೇಳೋದು ಬೇಡ. ಆದ್ರೆ ಒಬ್ಬ ಗುರುವಿನ ಸಾನ್ನಿಧ್ಯದಾಗೆ ಅದು ಅಧ್ಯಯನ ಮಾಡಿದಾಗ ಅವು ತಿಳಿತಾವ. ಬಹಳಷ್ಟು ಗ್ರಂಥಗಳು ಅವುಗಳನ್ನ ಏನ್ ಮಾಡ್ಯಾರ, ಪ್ರಿಂಟ್ ಮಾಡ್ಯಾರ. ಅವ್ರ ಬಲ್ಲಿ ಪ್ರೆಸ್ ಅದ, ಕೆಲಸ ಮಾಡೋರು ಅದರ, ಅನುಕೂಲ ಅದ. ಆ ಗ್ರಂಥಗಳನ್ನ ಬಿಡುಗಡೆ ಮಾಡೋದು ಪ್ರಿಂಟ್ ಮಾಡೋದು ಅವರಿಗೆ ಅದು ಸರಳ ಆಯ್ತು, ಮಾಡ್ಲಿಕ್ಕತ್ತಾರ. ಅಂಥದ್ದೊಂದು ಪುಣ್ಯ ಅವರು. ಹಿಂಗಾಗಿ ಇಲ್ಲೇನದ ಮಾತಲ್ಲದ ಮಾತುಗಳು ಅಗೋಚರದ ಆಚಾರ. ಮತ್ತು ಮುಂದುವರೆದೇನು ಹೇಳ್ತಾರೆ, ಬೇರೆ ಏನೇನು ಇರಬಾರ್ದು, ಕೇವಲ ಚೈತನ್ಯದ ಏನಾಗಬೇಕಪ್ಪ ಅಂತಂದ್ರೆ ಒಂದೇ ಒಂದು ಗುರಿ, ನನ್ನ ಚೈತನ್ಯದ ಸ್ವರೂಪದ ಅರಿವು ನನಗೆ ಆಗ್ಬೇಕು. ಅದೊಂದು ಗುರಿ ಬಿಟ್ಟರೆ ಬೇರೆ ಯಾವ ಗುರಿಗಳು ಇರಬಾರದು. ಅದಕ್ಕೆ ಸಿದ್ದರಾಮೇಶ್ವರರು ಏನ್ ಹೇಳಿದ್ರು, ಎನ್ನ ನಲ್ಲ ಏಕಾಂತಂಬೊಕ್ಕನು. ಸತಿಪತಿಗಳ ಉದಾಹರಣೆ ಕೊಟ್ಟರು ಶಂಕರಾನಂದ ಶರಣರು. ಅದಕ್ಕೆ ವಚನ ಏನು, ಎನ್ನ ನಲ್ಲ ಏಕಾಂತಂಬೊಕ್ಕನು ಬೇಗ ಹೊರವಂಡಿ ರಣ್ಣಗಳಿರ. ನನ್ನ ಗಂಡ ಏಕಾಂತಕ್ಕೆ ನನ್ನ ಜೊತೆಗೆ ಸೇರ್ಲಕ್ ಬರ್ಲಕತ್ತನ, ಎಲ್ಲರೂ ಹೊರಗೆ ನಡ್ರಿ, ಯಾರು ನನ್ನ ಜೊತೆಗೆ ಇರಬೇಡ್ರಿ. ಆರೊಬ್ಬರಿದ್ದಡು ಆತ ಸೈರಿಸ. ಹೆಣಿತಾ ಇದಕ್ಕಿ ಬಾಳ ಮಂದಿ ಇಲ್ರಿ, ನನ್ನ ಸಂಗಟ ಒಬ್ಬನೇ ಅದನ, ಅವನು ಒಬ್ಬನಿಗೆ ಇಟ್ಟು ಬರ್ತೀನ್ರಿ, ನೀವೇನ್ ತಪ್ಪು ತಿಳ್ಕೋಬೇಡ್ರಿ ಅಂತಂದ್ರೆ ಗಂಡ ಸುಮ್ಮಿರ್ತಾನೇನು. ಆರೊಬ್ಬರಿದ್ದಡು ಆತ ಸೈರಿಸ. ಯಾರೊಬ್ಬರಿದ್ರು ಅವನಿಗೆ ಸರಿ ಬರಂಗಿಲ್ಲ. ಯಾರ ನನ್ನ ಜೊತೆಗೆ ಇದ್ದದ್ದು ನೋಡಿದ್ರೆ ಏನಂತ ಮೃತ್ಯುಗೊಪ್ಪುದು ಅಂತ ವಚನದಾಗದ. ಕೊಲ್ಲಿ ಬಿಡ್ತಾನ. ನನ್ನ ಸಂಗಟ ಯಾವನಾರ ಇನ್ನೊಬ್ಬ ಇದ್ದದ್ದು ನೋಡಿದ್ರೆ ಕೊಲ್ಲಿ ಬಿಡ್ತಾನ. ಎನ್ನ ನಲ್ಲ ಏಕಾಂತಂ ಒಕ್ಕನು ಬೇಗ ಹೊರವಂಡಿ ರಣ್ಣಗಳಿರ. ಬೇಗ ಹೊರವಂಡಿ ರಣ್ಣಗಳಿರ. ಕಪಿಲತಿದ್ದ ಮಲ್ಲಿಕಾರ್ಜುನನೆಂಬ ಎನ್ನ ನಲ್ಲ ಏಕಾಂತಂ ಒಕ್ಕನು. ವಚನ ಸಾಹಿತ್ಯ ತಗೊಂಡು ಬಿಡಿಸಿದ್ರ ಏನಾಗಬೇಕು, ಮೋಕ್ಷ ಆಗಿ ಹೋಗ್ಬಿಡ್ಬೇಕು. ಹಾಂಗ್ ವಚನ ಸಾಹಿತ್ಯ ಮಾಡ್ಬೇಕು. 22,000 ವಚನಗಳು ಮೇಲೆ ಕೆಳಗ ಮಾಡಿ ಹಾಕಿಬಿಟ್ಟೆವು. ಅದನ್ನು ಮಾಡಿ ಹಾಕಿದೆವು. ಏನು ಸಂಘ ಎಂಥದಿತ್ತು ಅಂತಂದ್ರ ಆ ಬಸವಾದಿ ಶರಣರ ಹೆಸರುಗಳನ್ನ ಫೇಮಸ್ ಮಾಡ್ಲಿಕ್ಕೆ ಹೋಗೋರು ಸಂಘ, ವಚನ ಸಾಹಿತ್ಯವನ್ನ ಪ್ರಸಿದ್ಧ ಮಾಡ್ಲಕ್ ಹೋಗುವಂತವ್ರ ಸಂಘದಾಗಿದ್ದಕ್ಕೆ ನಮ್ಗ ಯಾವ ಅವಾಗ ಅನುಭವಕ್ಕೆ ಬರಲಿಲ್ಲ. ಬರೀ ವೇದಿಕೆ ಮೇಲೆ ಹೇಳಿ ಚಪ್ಪಾಳೆ ತಟ್ಟಿಸಿಕೊಳ್ಳೋ ಕೆಲಸ ಆಯ್ತು. ನಮ್ಮ ಒಳಗಿನವ ಸುಮ್ ಕುಂದಿರ್ಲಿಲ್ಲ, ಗುಮ್ಲಕತ್ತ. ಇದೇನಿದು ಪಬ್ಲಿಕ್ನಾಗ ನೀನು ಹೀರೋ ಆಗ್ಲಕತ್ತಿದೆ, ಒಳಗೆ ನೀನು ಜೀರೋ ಅದಿ, ಕುಂದ್ರು ಒಂದ್ ಕಡೆ ಅಂತೇಳಿ ಎಲ್ಲ ಬಿಡಿಸಿ ಕುಂದಿರ್ಸ್ಬಿಟ್ಟ. ಒಂದ್ ಕಡೆ ಕುಂತು ಒಳಗೆ ಅನುಸಂಧಾನ ಮಾಡ್ಕೊಂಡು ಅವಾಗ ವಿಚಾರ ಸಾಗರ. ಒಂದು ಕ್ರಮವತ್ತಾದ ವಚನಗಳೇನದವ, ಒಂದು ವಚನ ಇನ್ನೊಂದು ವಚನಕ್ಕೆ ಸಂಬಂಧ ಇಲ್ಲವು. ತಮಗೆ ತಿಳಿದಂಗೆ ಅನುಭವ ಬಂದಂಗೆ ಬರ್ದಾರ. ಅದ್ರ ಕ್ರಮವಾದ ಅಧ್ಯಯನ ಬೇಕು ಅಂದ್ರೆ ವಿಚಾರ ಸಾಗರ ವಿಚಾರ ಚಂದ್ರೋದಯ ಅಧ್ಯಯನ ಮಾಡಿದ್ರೆ ಅದು ತಿಳಿತದೆ. ಆ ವಿಚಾರ ಸಾಗರ ವಿಚಾರ ಚಂದ್ರೋದಯ ಕ್ರಮವಾದ ಅಧ್ಯಯನದ ಪ್ರವಚನಗಳು ನಮ್ಮ ಯೂಟ್ಯೂಬ್ನಾಗೂ ಅದಾವ, ದಿನಾನು ಅದ್ರ ಕಂಟಿನ್ಯೂ ಇರ್ತದ. ಆ ಪಾಠಗಳು ಕೇಳ್ರಿ, ಕ್ರಮವಾದ ಅಧ್ಯಯನ ಮಾಡ್ರಿ. ಮತ್ತೆ ಈ ಒಂದು ಅನುಭವದಲ್ಲಿ ಗಟ್ಟಿಯಾಗುವಂತ ಕೆಲಸ
ಇದು ಹಂಗೆ ಮುಂದುವರಿಬೇಕು. ಇದು ಇವತ್ತಿಂದ ಅಲ್ಲಿದು ಅನಾದಿ ಕಾಲ, ಪ್ರಾಚೀನ ಕಾಲ ಋಷಿ ಮುನಿಗಳಿಂದ ಈ ಸಂಶೋಧನೆ ಗಟ್ಟಿಗೊಳ್ಬೇಕನ್ನೋದು ನಡೆದದ, ಈಗನು ನಡೆದದ, ಮುಂದೂ ಹಿಂಗೆ ನಡೀತು. ಇದು ಹಿಂಗೆ ನಡೆದಿರ್ತದ. ಇದ್ರೊಳಗೆ ಏನದ, ಈ ಸಾಧನೆ ಒಳಗೆ ಏನದ ಅಂದ್ರೆ ಪರಮಾನಂದ ಪ್ರಾಪ್ತಿ ಅದ, ಸರ್ವ ದುಃಖ ನಿವೃತ್ತಿ ಅದ. ಅಂತ ಮೋಕ್ಷದ ಸ್ಥಿತಿ ಎಂದೋ ಮುಂದೆಂದೋ ಆತದಂತ ಅಲ್ಲ. ಯಾವಾಗ ಈ ಚರ್ಚೆ ಮಾತಲ್ಲದ ಮಾತು, ಅಗೋಚರದ ಆಚಾರ್ಯಗಳು ಯಾವಾಗ ನೀವು ಮಾಡ್ಲಿಕ್ಕೆ ಚಾಲು ಮಾಡ್ತೀರಿ, ಆ ಕ್ಷಣನೇ ಮೋಕ್ಷ. ಮತ್ತೆಲ್ಲೋ ಮುಂದೆ ಒಂದು ಗ್ರಂಥ ಓದಿ ವಿಚಾರ ಸಾಗರದ ಕೊನೆಯಲ್ಲಿ, ಪರಮಾನುಭವ ಬೋಧೆಯ ಕೊನೆಯಲ್ಲಿ ಇಲ್ಲ. ಶಂಕರಾನಂದರ ನುಡಿಯಿಂದ ಯಾವಾಗ ಅದು ಪರಮಾನುಭವ ವಿಷಯ ವಿಶ್ಲೇಷಣೆ ಚಾಲು ಆಯ್ತು, ಆ ಕ್ಷಣನೇ ಮೋಕ್ಷ. ಹಂಗ ಮೋಕ್ಷ ಪ್ರತಿ ಕ್ಷಣ. ಆ ಕ್ಷಣ ಹೆಂಗಿರ್ತದಂದ್ರೆ ಅದನ್ನ ಜ್ಯೋತಿಯ ರೂಪದಲ್ಲಿ ಹಚ್ಕೋಬೇಕು. ಕಡ್ಡಿ ಕೊಡ್ದಂಗೆ ಕೊರಿತಾರೆ ಅವರು, ಕಿಡಿ ಕಾರ್ತದ. ಆ ಕಿಡಿ ಕಾರಿ ಕಡ್ಡಿ ಹಚ್ಚಿ ಹಿಡ್ಕೊಂಡು ನಿಂತಿರ್ತಾರೆ ಒಂದು ತಾಸು. ಅಷ್ಟೊಳಗೆ ನಮ್ಮ ಬುದ್ಧಿಗೆ ಏನ್ ಮಾಡ್ಬೇಕು, ದೀಪ ಹಚ್ಕೋಬೇಕು, ಶಾಶ್ವತವಾದ ಬೆಳಕು ಮಾಡ್ಕೋಬೇಕು. ಸುಮ್ಮನೆ ಆ ಕಡ್ಡಿ ಕೊರ್ಕೋರ್ದು ಒಗದಂಗೆ ಅಲ್ಲ, ನಾವು ಹಂಗೆ ನೋಡಿಕೆ ಕೂತ್ರಲ್ಲ, ನಮ್ಮ ಮತಿ ಒಳಗೆ ಅದನ್ನ ತುಂಬಿಕೋಬೇಕು. ತುಂಬಿಕೊಂಡು ಬೆಳಕು ಮಾಡ್ಕೋಬೇಕು, ಶಾಶ್ವತವಾದ ಬೆಳಕು ಮಾಡ್ಕೋಬೇಕು. ಹಂಗೆ ಮಾಡ್ಕೊಂಡಾಗೆ ಈ ಸಾಧನೆ ಏನ್ ಮಾಡ್ತದ ಅಂತಂದ್ರೆ ನಮ್ಮ ಜನ್ಮ ಸಾರ್ಥಕವಾಗುವಂತ ಮೋಕ್ಷ ಪ್ರಾಪ್ತಿ ಮಾಡ್ಕೊಳ್ಳಕ್ಕ ಎಲ್ಲ ಸಾರ್ಥಕ ಆಗ್ತದೆ, ಜನ್ಮ ಸಾರ್ಥಕ ಆಗ್ತದೆ. ಏನೋ ಸಮಯ ಬಹಳ ತಗೊಂಡೆವು, ಅದು ಹೇಳ್ಕೊತಂದ್ರೆ ಇನ್ನ ಅಪರಂಪಾರ ಇರ್ತದ. ಎಲ್ಲ ಹೇಳೋ ಮಾತವ್ರು ಇನ್ನೂ ಸಾಕಷ್ಟು ಜನ ಅದರ. ಮಧ್ಯಾಹ್ನ ಊಟದ ಟೈಮಿನ ತನಕ ಹಂಗೆ ಕಂಟಿನ್ಯೂ ಮಾತಾಡ್ತಿರ್ತಾರೆ. ಇದು ಬಹಳ ಆದರ್ಶವಾದ ಸತ್ಸಂಗ. ಇಡೀ ವಿಶ್ವದಾಗ ಈ ರೀತಿ ಸತ್ಸಂಗ ಮಾಡೋರು ಯಾರೂ ಇಲ್ಲ. ಆ ಕಡೆ ಬೆಂಗಳೂರು ಮೈಸೂರು ಕಡೆ ಹೋದ್ರೆ 1 ಗಂಟೆ ಬಹಳ ಆಯ್ತು, 2 ಗಂಟೆ ಅಂತಂದ್ರೆ ಮಾಡಂಗೇ ಇಲ್ಲ. ಅಷ್ಟೊತ್ತು ಕೂತಿ ಏನು ಸತ್ಸಂಗ ಮಾಡ್ತೀರಿ? ಹಿಂಗೆಲ್ಲ ಮಾತಾಡ್ತಿರ್ತಾರ. ಮತ್ತು ಇಡೀ ಜೀವನ 23 ತಾಸು ಎದಕ್ಕೆ ಬದುಕ್ತೀರಿ? 1 ತಾಸು ಬದುಕ್ರಿ ಅಂತ ಕಾಶಿ ಜಗದ್ಗುರುಗಳೇ ಹೇಳ್ತಾರೆ. 1 ತಾಸು ಸತ್ಸಂಗ ಮಾಡ್ತೀರಿ ಅಂದ್ರೆ 1 ತಾಸು ಬದುಕ್ರಿ. 21,600 ಸಾರಿ ಯಾಕೆ ಉಸಿರಾಡಿಸ್ತೀರಿ? ನೀವು ಎಷ್ಟು ಸಾರಿ ಉಸಿರಾಡಿಸ್ತೀರಿ ಅಷ್ಟೇ ಬದುಕು ಮಾಡ್ರಿ, ಬಿಟ್ಟು ಬಿಡ್ರಿ ಉಳಿದ ಉಸಿರುಗಳೆಲ್ಲ. ಒಂದು ದಿವಸದಾಗ ಎಷ್ಟು ಉಸಿರಾಡಿಸ್ತೀರಿ ಅಂದ್ರೇನು? ಒಂದೊಂದು ಉಸಿರಿಗೂ ನಾಮಸ್ಮರಣೆ ಮಾಡ್ಬೇಕಂತ. ಒಂದು ಉಸಿರಿಗೆ ನಾಮಸ್ಮರಣೆ ಮಾಡ್ಬೇಕು. ಎಷ್ಟು ನಾಮಸ್ಮರಣೆ ಮಾಡ್ತೀರಿ ಅಷ್ಟೇ ಉಸಿರಾಡ್ತೀರಿ ಅಂತ ಹೇಳ್ತಾರ ಅವ್ರು. ಎಷ್ಟು ನಾಮಸ್ಮರಣೆ ದಿನಕ್ಕೆ ಅಷ್ಟೇ ಉಸಿರಾಡಿ. 21,600 ಸಾರಿ ಉಸಿರಾಡಿಸ್ಲಕ್ ಬರ್ತದ. ಅದಕ್ಕೆ ಸಮಯ ಕೊಡ್ಲಕ್ ತಯಾರಿಲ್ಲ, ಅದಕ್ಕೆ ಶ್ರಮ ವಹಿಸ್ಲಕ್ ತಯಾರಿಲ್ಲ, ಅದಕ್ಕೆ ಮಹತ್ವ ಕೊಡ್ಲಕ್ ತಯಾರಿಲ್ಲ ಅಂತಂದ್ರೆ ಮತ್ತೇನದು? ಅದೇ ಸಗಣಿ ಹುಳುಗಳಾಗಿ ಹುಟ್ಟಿ ಸಗಣಿ ಹುಳುಗಳಾಗಿ ಬದುಕಿ ಮತ್ತೊಂದು ಜನ್ಮ ತಾಳಿ ಬರ್ತಾವ ಅಷ್ಟೇ, ಮತ್ತೆ ಹುಟ್ಟಿ ಬರ್ತಾವ. ಪುಚ್ಚವಿಹೀನ ದ್ವಿಪಾದ ಪಶು ಅಂತೇಳಿ ಕಬೀರದಾಸರು ಹೇಳ್ತಾರೆ. ಬಾಲವಿಲ್ಲದ 2 ಕಾಲಿನ ಪ್ರಾಣಿಗಳಾಗಿ ಹುಟ್ಟಿ ಬರ್ತಾವ. ಅದಕ್ಕೆ ಈ ಸಾಧನೆ ಮಾಡುವುದಕ್ಕೆ ಒಂದು ಅಮೋಘವಾದಂಥ ಅವಕಾಶ. ಪ್ರತಿಯೊಬ್ಬರು ಅನುಭವದಿಂದ ಹೇಳುವ ಮಾತು. ಇವೆಲ್ಲ ಸಾಹಿತ್ಯ ಪ್ರಸಿದ್ಧ ಮಾಡ್ಲಿಕ್ಕೆ ಹೊಂಟವರಲ್ಲ, ಮತ್ತೆ ಯಾವುದೇ ಒಂದು ಗುರುವಿನ ಹೆಸರು ಪ್ರಸಿದ್ಧ ಮಾಡ್ಲಿಕ್ಕೆ ಹೊಂಟವರಲ್ಲ. ಕೇವಲ ತಮ್ಮ ಸ್ವರೂಪದಲ್ಲಿ ತಾವು ಗಟ್ಟಿಗೊಳ್ಳುವಂತ ಸಾಧನೆ ಏನದಲ್ಲ, ಇದು ಶ್ರೇಷ್ಠವಾದ ಸಾಧನೆ. ಇಂಥ ಸಾಧನ ಮಾರ್ಗ ಲಭಿಸಿದ್ದಕ್ಕೆ ನಾವೆಲ್ಲರೂ ಈ ಸತ್ಸಂಗದಾಗಿದ್ದವರು ಸುದೈವಿಗಳು ಅಂತ ತಿಳ್ಕೊಂಡು ಭಾವಿಸಿ ನಮ್ಮ ಸಾಧನೆಯನ್ನು ಮುಂದುವರಿಸಿ ಆದಷ್ಟು ಬೇಗ ತಮ್ಮೆಲ್ಲರಿಗೂ ಈ ಒಂದು ಸಾಧನೆಯ ಫಲವಾದ ಮೋಕ್ಷ ಅಂಗೈ ನೆಲ್ಲಿಕಾಯಿ ಹಾಗೆ ಪ್ರಾಪ್ತಿಯಾಗಲಿ, ನಿಮ್ಮೆಲ್ಲರ ಜನ್ಮ ಸಾರ್ಥಕ ಆಗಲಿ ಅಂತ ಹಾರೈಸುತ್ತಾ ನನ್ನ ಚಿಂತನವನ್ನು ನಿಮ್ಮೆಲ್ಲರ ಪಾದಗಳಿಗೆ ಅರ್ಪಿಸುತ್ತಿದ್ದೇನೆ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಜಯ ಶುದ್ಧ ಬ್ರಹ್ಮ, ಜಯ ಜಯ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ. ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ. ಗುರುಗಳ ಪಾದಕ್ಕೆ ದೀರ್ಘದಂಡ ಪ್ರಣಾಮಗಳು. ಮತ್ತಿಷ್ಟ ಈ ನೇರವಾದಂಥ ವಿಷಯ ತನ್ನ ಸ್ವರೂಪ ತಿಳ್ಕೊಳ್ಳೋದ್ರಿಂದ ಉದ್ದೇಶದ ಮತ್ತು ಇದು ನಿರಂತರವಾಗಿ ನಡೆಯುವುದರಿಂದ ಇದು ಎಲ್ಲರಿಗೂ ಕೂಡ ಅನುಭವಕ್ಕೆ ಬರ್ತದ ಅನ್ನುವಂಥದ್ದನ್ನ ಬಹಳ ಮತ್ತಿಷ್ಟು ನಮಗೆ ಸ್ಪಷ್ಟ ಮಾಡಿ ತಿಳಿಸಿಕೊಟ್ಟಂತ ಪರಮ ಪೂಜ್ಯರಿಗೆ ಶರಣಬಸವ ಸ್ವಾಮಿಗಳು ಹಿರೇಮಠ ರಾಯಚೂರು ಪೂಜ್ಯರ ಪಾದಕ್ಕೆ ಇನ್ನೊಮ್ಮೆ ಮಗದೊಮ್ಮೆ ಶರಣಾರ್ಥಿಗಳನ್ನು ಸಲ್ಲಿಸಿ, ಈಗ ದಿವಸ ನಮ್ಮ ಪೂಜ್ಯರಾದ ಸ್ವರೂಪಾನಂದ ಪೂಜ್ಯರು ಕೂಡ ತಮ್ಮ ಅನಿಸಿಕೆಗಳನ್ನು ಹಂಚ್ಕೋಬೇಕು ಅಂತೇಳಿ ಅವರಲ್ಲಿ ಪ್ರಾರ್ಥನೆ. ನಮಗೆ ಸಮಯ ಆಗೈತಿ. ಆಯ್ತು ಆಯ್ತು. ಓಂ ನಮಃ ಶಿವಾಯ. ಅದಕ್ಕೆ ನಾವು ಪಾಠಿಗೆ ಕೊಟ್ಟಿವ್ರಿಪ್ಪ.
ಹೊರಗೆ ಹೋಗಿದ್ದ ಕೆಲಸಕ್ಕೆ ಮತ್ತೆ ಹಂಗೆ ಹಚ್ಚಿದ್ದೆ ಮನ್ಯಾಗ. ಈಗ ಏನದ ಪೇಪರ್ ತೆಗಿನ ಟೈಮ್ ಆಯ್ತು. ಆಯ್ತಪ್ಪ ಆಯ್ತು. ನಮ್ಮ ಪೂಜ್ಯರಾದ ಈಗ ಸಮಯ ಆಗ್ಯದ 7:35 ಯಾರಾದ್ರೂ ಕಾಯ್ಕಕ್ಕೆ ಹೋಗೋರು ಹೋಗ್ತಿರ್ತಾರ. ಅದಕ್ಕೊಂದು ಮಂಗಳಾರತಿ ಮಾಡಿದ ನಮ್ಮ ಶಿವಪ್ಪ ಅಜ್ಜಿ ಪೂಜ್ಯರು ಅನೇಕ ಮಹಾತ್ಮರು ಕೂಡ ಈ ಕಾರ್ಯಕ್ರಮದ ಸಂಗಮೇಶ್ ಪ್ರಭಾಕರ್ ಅಂತ ಅನುಭಾವಿಗಳು ಇವತ್ತು ಹೋಗ್ತಾ ಬಂದ್ರೆ ಅವರು ಅನುಭಾವಿಗಳು ಅನೇಕ ಮಂದಿ ಮಾತಾಡೋರ್ದಾರ. ಅದಕ್ಕೆ ಮಂಗಳಾರತಿ ಮಾಡಿದ್ದ ಮತ್ತಿಷ್ಟು ಇದನ್ನು ಕಂಟಿನ್ಯೂ ಮಾಡೋಣ ಅನ್ನುವಂಥದ್ದನ್ನ ತಮ್ಮೆಲ್ಲರಿಗೂ ಪ್ರಾರ್ಥನೆ ಮಾಡಿಕೊಂಡು ಈಗ ಮಂಗಳಾರತಿ ವಿಠಲ್ ಗಡ್ಡಿಗಳ ಓಂ ನಮ ಶಿವರೇ. ವಿಠಲ್ ಗಡ್ಡಿಗಳ ಓಂ ನಮ ಶಿವ. ಓಂ ನಮ ಶಿವರೇ ಒಂದು ಮಂಗಳಾರತಿ ಮಾಡಿ ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ ಮಾತು ಮನಗಳಿಂದ ತಟ ಮೀರಿದ ಮಾತು ಮನಗಳಿಂದ ತಟ ಮೀರಿದ ಸಾತಿಶಯದ ನಿರುಪಾಧಿಕ ನಿರ್ಮಲ ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ ಶಿವಧರ್ಮನಾಳವೆಂತೆಂಬ ಕಂಬದ ಮೇಲೆ ಸೂಯಕ ಹೃದಯಾಬ್ದ ಮನತೆಯೊಳು ಸವೆಯದ ಸದ್ಭಕ್ತಿ ರಸತೈಲ ತೀವಿನ ಸವೆಯದ ಸದ್ಭಕ್ತಿ ರಸತೈಲ ತೀವಿನ ಪ್ರವಿಮಲ ಕಳೆಯಂಬವತ್ತಿ ಹಿರಿದು ದಿವ್ಯ ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ ಮುಸುಕಿದ ವಿಷಯ ಪತಂಗ ಬಿದ್ದುರುಳೆ ತಾಮಸ ಬುದ್ಧಿ ಎಂಬ ಕತ್ತಲೆ ಅಳಿಯೇ ಮಸಕಿಸು ಜ್ಞಾನವೆಂತೆಂಬ ಮಹಾಪ್ರಭೆ ಮಸಕಿಸು ಜ್ಞಾನವೆಂತೆಂಬ ಮಹಾಪ್ರಭೆ ಪಸರಿಸಿ ಮಾಯಾ ಕಾಳಿಕ ಪೋಟದನುಪಮ ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ ಪ್ರಣವಾಕಾರದ ಗುಣಮುರು ಮೂಟದೆ ಗಣನೆ ಗತಿತಾರ್ಥ ವನಿ ತೋರುವ ಅನುಮಾತ್ರ ಚಲನೆ ಇಲ್ಲದ ಮೋಕ್ಷ ಚಿಂತಾಮಣಿ ಅನುಮಾತ್ರ ಚಲನೆ ಇಲ್ಲದ ಮೋಕ್ಷ ಚಿಂತಾಮಣಿ ವೆನಿಸುವ ಶಂಭು ಲಿಂಗವೇ ತಾನಾದ ಮಣಿ ವೆನಿಸುವ ಶಂಭು ಲಿಂಗವೇ ತಾನಾದ ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ. ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರ್ಜನಂ ನಾದು ಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ವಾಗರ್ಥ ಪ್ರತಿಪದೇ ಜಗದ ಪಿತೃ ಒಂದೇ ಪಾರ್ವತಿ ಪರಮೇಶ್ವರ ಸಾಂಬಜೈ ನಮಃ ಪಾರ್ವತಿ ಪತಿ ಹರ ಮಹಾದೇವ್. श्रीमन निजम शिव महाराज की जय, सदगुरु सिद्धारूढ़ महाराज की जय, सदगुरु गुरुनाथारूढ़ महाराज की जय. ओम समानते हरिकालता भक्ति भंडारी बसवेश्वर महाराज की जय, वीर विरागिनी अक्रमहादेवी माता की जय, सकल साधु संत महाराज की जय. ಎಲ್ಲ ಶರಣ ಬಂಧುಗಳಿಗೆ ಶರಣ ಶರಣ. ಓಂ ನಮ ಶಿವಾರಿ ಓಂ ನಮ ಶಿವಾರಿ ನೋಡ್ಲಿಲ್ಲ. ಓಂ ನಮ ಶಿವಾರಿ ಶರಣಾತ್ರಿ ಶರಣಾತ್ರಿ. ಎಲ್ಲ ಗುರುಗಳಿಗೂ ಇದ್ದಿತನ ಕೇಳಿದ ಅನೇಕ ಮಹಾತ್ಮರಿಗೂ ಕೇಳಿದಂತೆ ಎಲ್ಲರಿಗೂ ಕೂಡ ಇವತ್ತಿನ ಸತ್ಸಂಗದ ಶರಣಾರ್ಥಿಯನ್ನು ಸಲ್ಲಿಸಿ ಇವತ್ತಿನ ಸತ್ಸಂಗದಲ್ಲಿ ಮುಕ್ತಾಯ ಮಾಡಿದ್ರಿ. ಎಲ್ಲರಿಗೂ ಓಂ ನಮ ಶಿವಾರಿ.
ಓಂ ನಮ ಶಿವಾರಿ. ಸಂಗಮೇಶ್ ಪ್ರಭಾಕರ್ ಚಂದ್ರ, ಓಂ ನಮ ಶಿವಾರಿ. ಸಂಗಪ್ಪ ಪ್ರಭಾಕರ್, ಓಂ ನಮ ಶಿವಾರಿಪ್ಪ. ಓಂ ನಮ ಶಿವಾರಿ. ಓಂ ನಮ ಶಿವಾರಿ. ತಮ್ಮ ಅನಿಸಿಕೆಗಳನ್ನ ಸ್ವಲ್ಪ ನಿನ್ನೆ ಹಂಚ್ಬೇಕಂತಿದ್ರಿ, ಅದಕ್ಕೆ ಏನ್ ಜಾಸ್ತಿ ಗೊತ್ತಲ್ಲ. ಸ್ವಲ್ಪ ನಾನು ಬೇರೆ ಕಡೆ ಸ್ವಲ್ಪ ಅರ್ಜೆಂಟ್ ಕೆಲಸ ಅದ. ಹಾಂಪ್ಪ. ಯಾಕಂದ್ರೆ ಎರಡು ನಾನು 5 ಗಂಟೆಗೆ ಒಬ್ಬರು ಅದಕ್ಕೆ ಜಾಯ್ನ್ ಆಗಿದ್ದಾರೆ. ಅಲ್ಲಿಂದ 6 ಗಂಟೆ ತನಕ ಅಂದ್ರು. 6 ಗಂಟೆಯಿಂದ ನೀವು ಟೈಮ್ ಕೊಡ್ತಿದ್ದೀರಿ, ಅದಕ್ಕೆ ಜಾಯ್ನ್ ಆಗಿದ್ರಪ್ಪ. ಇಲ್ಲಾದ್ರೂ ಮಾತಾಡ್ತೀನಿ. ಆಯ್ತು ಆಯ್ತು. ಓಂ ನಮ ಶಿವಾರಿ. ನಮ್ಮ ಅನುಭವಿಗಳು ಸರಳ ಹೃದಯದವರು. ನಾನು ನೋಡ್ತೀನಿ ನಮ್ಮ ಗ್ರೂಪ್ನಾಗ ಯಾರ್ಯಾರು ಹೆಂಗ ಯಾವ ವಿಷಯ ಮಾತಾಡ್ತಾರ, ಹೆಂಗ್ ಮಾತಾಡ್ತಾರ ಎಲ್ಲರಿಗೂ ಅನುಭವ ಅದ. ಅಂತ ಶರಣರಾದ ರುದ್ರಪ್ಪ ಹೆರೆಕಲ್ ಪೂಜ್ಯರು ಕೂಡ ತಮ್ಮ ಅನಿಸಿಕೆಗಳನ್ನ ಹಂಚಿಕೋಬೇಕು ಅಂತ ಅವ್ರಿಗೆ ಕೇಳ್ಕೊತೀನಿ. ಓಂ ನಮ ಶಿವಾರಿ. ರುದ್ರಪ್ಪ ಹೆರೆಕಲ್. ಓಂ ನಮ ಶಿವಾರಿ. ರುದ್ರಪ್ಪ ಹೆರೆಕಲ್ ಪೂಜ್ಯರ. ಈ ಪ್ರವಚನ ಸ್ವಲ್ಪ ಮ್ಯೂಟ್ ಮಾಡ್ರಪ್ಪ. ಓಂ ನಮ ಶಿವಾರಿ. ನಮ್ಮ ಪೂಜ್ಯರಾದ ಯಾವಾರ ಗೌಡ್ರು, ಓಂ ನಮ ಶಿವಾರಿ. ಶರಣರು ಗೌಡ್ರಾದಂತ ಯಾವಾರ ಸಾವುಕಾರರು ಕೂಡ ತಮ್ಮ ಅನಿಸಿಕೆಗಳನ್ನು ಹಂಚಿಕೋಬೇಕು ಅಂತ ಹೇಳಿ. ಓಂ ನಮ ಶಿವಾರಿ. ಓಂ ನಮ ಶಿವಾರಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ. ಆಯ್ತಪ್ಪ. ಓಂ ನಮ ಶಿವಾರಿ. ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಚಿದಂಬರಮಠಾರೂಢ ಯತೇಶ್ವರಂ ಶಿಷ್ಯ ಪ್ರಶಿಷ್ಯ ರೂಪೇಣ ಬೋಧಕಂ ಗುರುಮಾತೃ ಯದಗ್ರಿ ಕಮಲದ್ವಂದಂ ತಾಪತ್ರಯ ನಿವಾರಕಂ ಶಾಂತೈಕ್ಯ ಪದಂ ಸಿದ್ಧಾರೂಢಂ ಭಜೆ. ಜಗದ್ಗುರು ಅದ್ವೈತ ಚಕ್ರವರ್ತಿ ಸದ್ಗುರು ಸಿದ್ಧಾರೂಢರಲ್ಲಿವು, ಗುರುನಾಥಗೌಡರಲ್ಲಿವು, ಆರುಡ ಜ್ಯೋತಿ ಶುಕ್ರಪ್ಪಗಳಲ್ಲಿವು, ನಿಜಗುಣ ಶಿವಗಳಲ್ಲಿವು, ಅಭಿನವ ಶ್ರೀಗಳಲ್ಲಿವು, ಬಸವಾದಿ ಶರಣದ ಅನಂತ ಕೋಟಿ ದೀರ್ಘಗಳನ್ನು ಕರೆಸಿ ಓಂ ನಮ ಶಿವಾನಿ ಗುರುಪಿನ ಚಕ್ರಾಂತ ಮೊದಲು ಮಾಡಿಕೊಂಡು ಎಲ್ಲಾ ಶರಣರ ಮತ್ತು ತಾಯಿಗಳ ಪಾದಕ್ಕೂ ದೀರ್ಘದಳು ನಮಸ್ಕರಿಸಿ, ಈ ಪರಮಾನುಬೋಧೆ ಯಾಜ್ಞವರ್ಗ ಮೈತ್ರಾದಿ ಬೋಧ ಮಾಡಿದಂತ ಎಲ್ಲಾ ಶರಣರು, ನಮ್ಮ ರಾಯಚೂರು ಶರಣರು, ಶಂಕರಾನಂದರು ಬಹಳ ಎಲ್ಲ ವಿಚಾರವಾಗಿ ತಿಳಿಸ್ಕೊತ ಬಂದರು. ತುಂಬ ನಾವೊಂದು ಚರ್ಚೆ ಮಾಡೋದು ಮಾತು ಇವತ್ತಿನ ಏನ್ ಹೇಳಿದ್ರು ಪರಮಾನುಬೋಧೆಯಲ್ಲಿ. ಪರಮಾನುಬೋಧಿಯಲ್ಲಿ ಏನ್ ಹೇಳಿದ್ರಂದ್ರ 15ನೇ ಸೂತ್ರದಲ್ಲಿ ತರ್ಕವು ನುಡಿಯುವನಿಗೆ ತತ್ವವಿದನು ಜಡತತಿಗಳಾದ ಮಾನವರಂತೆ ಅಂತ ಹೇಳ್ಕೊಂಡು ಬಂತು. ಇವ್ರು ಏನ್ ಹೇಳ್ತಾರೆ ಇವತ್ತಿನ ನುಡಿಗೆ ಗೋಚರವೆನಿಪಂಗೆ ತರ್ಕ ವೈದೇಶರೇ ನುಡಿಗೆ ಗೋಚರವಲ್ಲದಡೆಯಲ್ಲಿ ನುಡಿದು ತರ್ಕಿಪದು ಕುತರ್ಕವ ಆದ್ದರಿಂದ ನುಡಿದು ತರ್ಕಿಪನೆ ಮೂಢನು ಅಂತ ಹೇಳ್ಬರ್ತ. ಬುದ್ಧಿಯು ಉಪಾಪೋವ ರೂಪ ತರ್ಕವನ್ನು ಮನವಾಣಿಗಳಿಗೆ ಯಾವ ಯಾವ ಪದಾರ್ಥ ವಿಷಯ ಆಗುತ್ತವೋ ಅದರಲ್ಲಿ ಪ್ರೋತ್ಸಾಹಿರುತ್ತಾರೆ. ಮನವಾಣಿಗಳಿಗೆ ಮೀರಿದ್ದದ ಆತ್ಮ ಅಂತಾರೆ ಅವರು. ಅದ್ವೈತ ರೂಪ ಆತ್ಮನು ಮನವಾಣಿಗೆ ಅಗೋಚರವಾಗಿದೆ. ಆದ್ರಿಂದ ಅಂತ ಆತ್ಮ ಸ್ವರೂಪ ತರ್ಕ ಪ್ರವೃತ್ತಿ ಆಗುವುದಿಲ್ಲ, ವರ್ತಿಸುವುದಿಲ್ಲಂತಾರ. ತೀಕ್ಷ್ಣವಾದ ಖಡ್ಗದ ತುದಿ ಕಲ್ಲಿನಲ್ಲಿ ಹೇಗೆ ಪ್ರವೇಶ ಆಗುವುದಿಲ್ಲವೋ ಕುಶಲಕರವಾದ ತರ್ಕ ಬುದ್ಧಿಯು ಆತ್ಮದಲ್ಲಿ ಪ್ರವೇಶ ಆಗುವುದಿಲ್ಲ. ಈಗ ಒಂದು ಖಡ್ಗದಪ್ಪ ಆದಂದ್ರ ಕಲ್ಲಿನಲ್ಲಿ ಅದನ್ನ ಪ್ರವೇಶ ಮಾಡಕ್ ಬರ್ತದ, ಆ ಖಡ್ಗನೇ ಮಣಿತದ ಹೊರತಾಗಿ ಕಲ್ಲಿನ ಪ್ರವೇಶ ಆಗುವುದಿಲ್ಲ. ಹಾಗ ಆತ್ಮನಲ್ಲಿ ನಾವು ಹಿಂಗ ತಿಳ್ಕೋತೀವಿ ಅಂದ್ರ ತರ್ಕ ಬುದ್ಧಿ ಅಂತ ತಿಳ್ಕೊಂತ ಬರುವುದಿಲ್ಲ. ಹೀಗೆಂದು ಯಾವ ಒಂದು ತರ್ಕ ಮಾವನ್ನು ಮಾಡುವುದಕ್ಕೆ ಉದ್ಯುಕ್ತನಾಗುವನು ಅವನು ಅತಿ ಮೂಢನೆಂದು ಹೇಳ್ಬರ್ತದೆ. ಅತಿ ಮೂಢ ಅಂತ ಹುತ್ತರು ಅಜ್ಞಾನಿ ಅಂತ ನಿಜಗುಣ ಶ್ರೀಗಳು ಎಷ್ಟು ಶಬ್ದ ಕೊಟ್ಟಾರು. ತರ್ಕ ತಿಳ್ಕೊಂಡ ನಾನು ಆತ್ಮ ಜ್ಞಾನ ಪಡಿತೀನಿ ಅಂದ್ರ ಈಗ ಅದು ಅಸಂಭವ ಅಂತಾರ ಅವರು. ಕುಶಲವಾದ ತರ್ಕ ಬುದ್ಧಿ ಗೋಚರವಾದ ವಿಷಯಕ್ಕೂ ಗೋಚರ ಮಾಡಿ ಕೊಡುವುದಕ್ಕೆ ಅದರಿಂದ ತರ್ಕ ಮೂಲಕ ಆತ್ಮ ತಿಳಿದು ಬಹು ಚರ್ಚೆಯನ್ನು ಮಾಡಿದೆ.
ತರ್ಕವು ಅನಾಥ ವಿಷಯಗಳಲ್ಲಿ ಪ್ರವೃತ್ತಿ ಆಗುತ್ತದೆ, ಆತ್ಮನಲ್ಲಿ ಪ್ರವೃತ್ತಿ ಆಗುವುದಲ್ಲ ಅಂತ ಹೇಳ್ಬರ್ಬೋದು. ಅಂದ್ರೆ ಆತ್ಮನು ತರ್ಕ ಮೂಲಕ ತಿಳಿಸುವನೆ ಎಂದು ಕೇಳಿದರೆ ಅಸಂಭವ ಸ್ವಜನ. ಯಾಕಂದರೆ ಆತ್ಮನು ಪೂರ್ಣನು ಪರಿಶನ್ ಎಂದು ಹೇಳಿದರೆ ಅನಿತ್ಯತ್ವ ಬರುವುದು. ಅವ ಪೂರ್ಣನೋ ಪರಿಶೀಲನದಿಂದ ಅನಿತ್ಯತ್ವ ಬರ್ತಾ ಆತ್ಮಗ. ನಿತ್ಯ ಎಂಬ ಸುದ್ದಿಗೆ ವಿರೋಧ ಆಗ್ತಂತ, ನಿತ್ಯ ಎಂಬ ಸುದ್ದಿಗೆ ಏನಂತ ವಿರೋಧ ಆಗ್ತದೆ ಮಾತಾಡೋದು. ಆ ಪರಿಶೀಲನೆಲ್ಲ ಪೂರ್ಣ ಎಂದು ಹೇಳಬೇಕಾಗಿದ್ದು, ಪೂರ್ಣತ್ವನು ಯಾರು ಯಾವುದರಿಂದ ಮರೆ ಮಾಡಿದ್ರು ಆ ಪೂರ್ಣವಾದ ಆಕಾಶಕ್ಕೆ ಹೇಗೆ ವಸ್ತ್ರ ಮುಚ್ಚಲಿಕ್ಕೆ ಬರುವುದೋ ಹಾಗೆ ಆತ್ಮನಕ್ಕೆ ಏನು ತಿಳ್ಕೊಟ್ಟು ತರ್ಕ ತಿಳ್ಕೊತ್ತೆ ಬರ್ತದ. ಆಕಾಶಕ್ಕೆ ಏನು ವಸ್ತ್ರ ಮುಚ್ಚಿ ಲಕ್ಕ ಬರ್ತದಲ್ರಿ, ಬರುದಿಲ್ಲ, ಆಶಾತ್ಪದ ಹಾಕದ. ಹಾಗ ನಾವು ತರ್ಕದಿಂದ ತಿಳ್ಕೊಂಡು ನಾ ಜ್ಞಾನಿಯ ಅನಿಸ್ಬೇಕಂದ್ರೂ ಆಗುದಿಲ್ಲ ಅಂತ. ಒಂದು ಅನುವಿನಿಂದ ಅಂತಾರವರು, ಅನುವಿನಿಂದ ತಿಳ್ಕೊಳಕ್ ಬರ್ತದವರು. ಆ ಅನು ಬಿಟ್ಟು ಹೋಗ್ಲಕ್ಕ ಬರುದಿಲ್ಲ ಅಂತಾರವ್ರು. ಅಂದ್ರೆ ಆಗ ಆತ್ಮನು ಮರಿಸಲಕ್ಕೂ ಬರುವುದಿಲ್ಲ ಅಂದ ಮೇಲೆ ಅವನು ತಿಳಿಸಲಕ್ಕೂ ಯಾರಿಗೂ ಬಂದಿತ್ತು, ಯಾರಿಗೂ ಬರಲಾರದು. ಆದ್ರೆ ಪೂರ್ಣ ಆತ್ಮಲ್ಲಿ ಅರುವಿಸುವುದು ಮರಿಸುವುದು ಎಂಬುವು ಎರಡೂ ಯಾವಾಗಲೂ ಇರುವುದಿಲ್ಲ, ಅಲ್ಲಿ ಅವಕಾಶ ಇರುವುದಿಲ್ಲ. ಆದರೆ ಎಲ್ಲಿಯೂ ಇಲ್ಲ ಅವಕಾಶ ಉಂಟೆಂದು ಹೇಳಿದರೆ ಆತ್ಮನಿಗೆ ಪರಿಶೀಲನೆ ಪ್ರಾಪ್ತವಾಗಬಹುದು. ಅವಕಾಶ ಹೇಳಬೇಕಂತ ಇನ್ನೊಂದ್ರೆ ಅಲ್ಲಿ ಆತ್ಮನಿಗೆ ಪರಿಶೀಲನೆ ಹೇಳಬೇಕಾಗ್ತದ, ಅದು ಬರುವುದಿಲ್ಲ. ಪೂರ್ಣ ಆದ ಆತ್ಮನಿಗೆ ಬೋಧ ಮಾಡುವ ವಕ್ತಾ ಪುರುಷನಿಗಿಲ್ಲ ಎಂದು ಹೇಳಬಾರ್ತದೆ. ಆ ವಕ್ತಾಪುರುಷನಿಗಿಲ್ಲ ಎಂದು ಹೇಳಬೇಕಾಗ್ತದೆ. ಆದ್ದರಿಂದ ಪೂರ್ಣತ್ವವನ್ನು ತರ್ಕ ಮೂಲಕ ಯಾರು ಉಪದೇಶ ಸಮರ್ಥರಾಗರು, ಯಾರು ಉಪದೇಶ ಮಾಡಿ ಸಮರ್ಥರಾಗುವುದಿಲ್ಲ ಅಂತ ಹೇಳ್ಬರ್ಕೊಂಡ್ರು. ಪೂರ್ಣ ಆತ್ಮನು ತರ್ಕ ಮೂಲಕ ತಿಳಿಯುವರು ಇಲ್ಲವೆಂದು ಹೇಳಿದರೆ ಹೇಗೆಂದರೆ ಪರಿಚಿನ್ನವಾದ ವಸ್ತುವನ್ನು ಮರೆಯುವುದಕ್ಕೂ ಅರಿಯುವುದಕ್ಕೂ ಬರುತ್ತದೆ. ಪೂರ್ಣವಾದ ವಸ್ತು ಮರೆಯದೇ ಸಂಭವಿಸುವುದಿಲ್ಲ ಅಂದ ಮೇಲೆ ಅದನ್ನು ಅರಿಯುವವರಾದರೂ ಹೇಗೆ ಸಂಭವಿಸುವುದು? ಯಾಕಂದ್ರೆ ಪೂರ್ಣ ವಸ್ತು ಮರೆಯುವಂತ ಸ್ವರೂಪವೇ ಆಗಿರುತ್ತದೆ. ಅಂದರೆ ಮರೆಯಲಿಕ್ಕೆ ಬರುವುದಿಲ್ಲ ಪೂರ್ಣ ವಸ್ತು. ಆ ಮರೆಯುವಂತವನಿಗಿಂತಲೂ ಭಿನ್ನವಾಗಿದ್ದಾನ. ಮರ್ತಿಯನ ಅರ್ತೆ ಬುದ್ಧಿನ ತಿಳ್ಕೊಂಡೆ ಅಂದ್ರೂ ಅದು ಬರುದಿಲ್ಲ ಅಂತ. ಆ ಪರಿಶೀಲನತ್ವ ಸಂಭವಿಸುವ ಅನಿತ್ಯತ್ವ ಬರುವುದಲ್ಲಿ ಆ ಮರೆಯಲಿಕ್ಕೆ ಬಾರದು, ಹೇಗೆ ಅರಿಯಲಿಕ್ಕೂ ಬರಲಾರದು. ಅದರಂತೆ ನಾ ಮರತೆ ಅರಿತಿನ ಅಂತ ಹೇಳಿದ್ರೆ ದೃಶ್ಯತ್ವ ಬರುತ್ತದ. ಆದ್ರಿಂದ ಅನಿತ್ಯತ್ವ ಉಳ್ಳದ್ದು. ಆ ಅನಿತ್ಯತ್ವ ವಸ್ತುವಿಗೆ ಪೂರ್ಣ ತತ್ವವಿಲ್ಲ ಅಂತ ಹೇಳಿದರೆ ವಿರೋಧ ಆಗುತ್ತಂತಾರ ಅವರು. ದೃಶ್ಯರೂಪವಾದ ವಿಷಯಗಳು ಒಂದಿಲ್ಲಂದು ಹೇಳಿದರೆ ಅವಿಷಯವಾದದ್ದು ಮರಿದಕ್ಕೂ ತಿಳಿದಕ್ಕೂ ಬರುವುದಿಲ್ಲ. ಆದ್ರಿಂದ ಮರೆತೇನು ಅರಿತೇನೆ ಅಂತ ಎದರಲ್ಲಿ ಹೇಳಿ ಅಂತಾನೆ ಅನ್ನುವುದು ಇದು ಉತ್ತರ ಆಸ್ಪತ್ರೆ ಅಂತ ಉತ್ತರಾಗಿ ಹೇಳ್ಬೇಕಾಗ್ತದೆ ನೀವು ಎಂಬ ಭಾಗ ತರ್ಕ ಎಂದು ಆತ್ಮನನ್ನು ಮೂಲಕ ಹೇಳುವುದಕ್ಕೂ ಬರುವುದಿಲ್ಲ, ಸಮರ್ಥರ ಆಗುವುದಿಲ್ಲ. ನೀವು ಒಂದು ಅರಿವಿನ ತಿಳ್ಕೋಬೇಕು ಅಂತ ಹೇಳ್ಕೊಂಡು ಬಂದ್ರ ಹೇಳಿ ಏನು ಭಗವದ್ಗೀತಾದೊಂದು ಮಾತ್ರ ನಾಳೆ ಸಂಕ್ರಾಂತ ಹೇಳ್ತಾರಂತಾರ ಅವ್ರು. ಅದು ಒಂದು ಅನುವಾದತ್ತಾರ ಅವ್ರು. ಅನುವಿನ ತಿಳ್ಕೊಳಕ್ ಬರ್ತದ ಅವ್ರು ಹೇಳಿದ್ರು. ಪರಮಾತ್ಮಗೀತೆ ಸೃಜನೆ ಶಿರೋಮಣಿ ಶಿಷ್ಯರ ನಿನ್ನ ನಿಜ ಉಳಿಸಬಾರದು ಸಂಪನ್ನ, ಅದು ವಚನಿಕೆ ಗೋಚರ ಮೇಲೆ ಅಂದು ಅದು ಮಾನಸಿಕ ವಿಷಯ ಮೇಲೆ ಅಂತಾರ ಅವರು ಶ್ರೀಗಳು. ಹೇಳುತ್ತ ಮತ್ತೊಂದು ಅನುವಿಂದ ಕೇಳುಪದೇಶಿಸಬೇಕದರಿಂದ ಸತ್ಯ ಜ್ಞಾನ ಸುಖಾತ್ಮಕನೆಂದು ನಿತ್ಯಂ ಪರಿಪೂರ್ಣ ತನ್ನ ಪರಿಪೂರ್ಣನೇ ಆದದು. ದೃಶ್ಯ ವಿಲಕ್ಷಣ ಕುರಿತು ವಶ್ಯಮಿಂದನೇ ರಕ್ಷಿಸಿಕೊಟ್ಟು ಮನಸ್ಸಿ ಗೋಚರ ಮೇಲೆ ಎನಿಸುತ್ತಾರೆ. ಮನಸ್ಸಿಗೆ ಮತ್ತು ವಾಣಿಗಳಿಗೆ ಅಗೋಚರ ಅದ. ಅದು ಅಗೋಚರದಿಂದ ತಿಳಿಲಕ್ಕೆ ಬಂದು ಅನುವಿನಿಂದ ತಿಳ್ಕೊಳಕ್ ಬರ್ತಂತ ಪರಮಾತ್ಮ ಗೀತದಲ್ಲಿ ಆ ಋಷಿಗುಣ ಶ್ರೀಗಳು ಹೇಳ್ಯಾರ. ಇನ್ನೂ ಮಾತಾಡೋದಾರ. ನಾನು ಎರಡು ವಾಕ್ಯ ಗುರುಚರಣ ಕಲಿಸಿ ವಿರಾಮ ಕೊಡ್ತೀನಿ. ಎಲ್ಲರಿಗೂ ಶರಣಾರ್ಥಿ. ಓಂ ನಮ ಶಿವಾಯ ಕೋರ. ಓಂ ನಮ ಶಿವ. ಓಂ ನಮ ಶಿವಾರಿ. ಓಂ ನಮ ಶಿವಾರಿ. ನಿಜಗುಣ ಶಾಸ್ತ್ರ ಯಾರು ಅಭ್ಯಾಸ ಮಾಡ್ಯಾರಿ ಅವ್ರಿಗೆ ಸಂಶಯ ಬರುದಿಲ್ಲ. ಯಾಕಂದ್ರ ಆ ಒಂದ್ ಕಡೆ ಹೆಂಗ ಹೇಳಾದ ಬರ್ಲಾರ್ದಂದ ಹೆಂಗ್ ಹೇಳಕ್ ಬರ್ತದ ಅನ್ನುವಂಥದ್ದನ್ನ ಕೂಡ ಗೀತಾದಾಗ ಅಂದ್ರ ಪಾರಮಾತ್ಮ ಗೀತಾ ಸ್ಪಷ್ಟ ಆಗಿದೆ. ಮತ್ತೆ ಇನ್ನೊಂದು ಮೌನದ ಮಾತುಗಳು. ಮೌನದ ಮಾತು ಇಲ್ಲದ ಮಾತುಗಳು ಎಂತ ಇರ್ತಾವ. ಮೌನ ಅಂದ್ರ ಮೌನ ಇದ್ದಾಗ ಮಾತಾಡಕ್ ಹೆಂಗ್ ಬರ್ತದ ಅಂತ ಹೇಳ್ತಾರ ನಿಜಗುಣ ಶಾಸ್ತ್ರದಾಗ. ಮೌನದ ಮಾತುಗಳು ಅಂತ ಹೇಳಿರ್ತದ. ಮತ್ ಇನ್ನ ಈಗ ಅವ್ರು ಹೇಳಿದ್ರಲ್ಲ ಹೇಳಾಕ್ ಬರುದಿಲ್ಲ ಆತ್ಮ ಹಿಂಗ ಅದಾನ, ಯಾಕಂದ್ರೆ ಒಬ್ಬನೇ ಅದಾನ. ಹಿಂಗ ಎರಡಿದ್ದು ಹೇಳಾಕ್ ಬರ್ತಿತ್ತು, ಇನ್ನೊಂದಿದ್ರ ತೋರ್ಸಾಕ್ ಬರ್ತಿತ್ತು. ಮತ್ ಎರಡಿಲ್ಲ ದೋಸ್ತ ಮತ್ತೆ ಇಲ್ಲಿ ಹೆಂಗ್ ಹೇಳಾಕ್ ಬರ್ತದ ಅಂದ್ರ ಹೇಳಾಕ್ ಬರುದಿಲ್ಲಪ್ಪ, ನೀ ಹೇಳೋದ್ ಸತ್ಯ ಅದ,
ಆದ್ರ ಒಂದು ಅನುವಿನಿಂದ ಹೇಳಕ್ ಬರ್ತದ. ಹೆಂಗನು ಅನುವಿನಿಂದ ಹೇಳಕ್ ಬರ್ತದ ಅಂತ ಒಂದು ದೃಷ್ಟಾಂತ ಕೊಡ್ತಾರ. ಮತ್ತೆ ನಿಜಗೊಂಡ್ರು ದೃಷ್ಟಾಂತ ಗೊತ್ತಾಗ ಅವರು ಬಹಳ ಸರಳ ತಿಳಿಸ್ಕೊಡ್ತಾರ. ಒಂದು ಯಾವ್ದೋ ಒಂದು ನಿಮಿತ್ತ, ಹುಣ್ಣಿ ನಿಮಿತ್ತದೊಳಗೆ ಒಂದು ಚಂದಪ್ಪ ನೋಡ್ಬೇಕಾಗಿರ್ತದ. ಚಂದಪ್ಪ ನೋಡ ಮುಂದೆ ಏನಾಗ್ತದ, ನಮ್ ನೇರವಾದ್ರೆ ಅದು ತೋರಾಕ್ ಬರಲ್ಲ, ಕಾಣಲ್ಲ. ಯಾಕಂದ್ರೆ ಭವ್ಯವಾದ ಆಕಾಶ ಸಣ್ಣ ಇದ್ರಾಗಿರ್ತಾನ ಅಮಾಸಿ ಮರುದಿವ್ಸ. ಚಂದಪ್ಪನ ತೋರ್ಸಕ್ ಬರಲ್ಲ. ಒಂದು ಅನುವಿನಿಂದ ಅಲ್ಲಿ ನೋಡಿ ಒಂದು ಗಿಡ ನೋಡಿ, ಗಿಡದ ಟುಂಗಿ ನೋಡಿ, ಟೊಂಗೆ ಬಲ್ಲಿ ಒಂದು ಕಾಯಿ ಮ್ಯಾಲ ಅಲ್ಲೇ ನೋಡಿ ಈಗ ನೋಡಿ ಕಾಣ್ತಾನ. ಅಂದ್ರ ಒಂದು ಅನುವಿನಿಂದ ಅವನ್ನ ಹೆಂಗ ತೋರ್ಸಾಕ್ ಬರ್ತದ, ಹಂಗ ಒಂದು ತೋರ ಬರ್ಲಾರ್ದ ಒಂದು ಅನುವಿನಿಂದ ತಿಳ್ಸಾಕ್ ಬರ್ತದ ಅನ್ನುವಂಥದ್ದನ್ನ ನಮ್ಮ ಗೌಡರು ಕೂಡ ಇನ್ನಿಷ್ಟು ಸ್ಪಷ್ಟ ಮಾಡಿದ್ರು. ಹಿಂಗ ಒಬ್ಬೊಬ್ರು ನಮ್ಮ ಸ್ಪಷ್ಟತೆ ಒಳಗೆ ತೊಡಗಬೇಕು ನಾವು. ಅದನ್ನ ಬಿಟ್ಟು ವಾದ ವಿಧವಾದ ತರ್ಕಗಳನ್ನ ಅದನ್ನೇ ಯಾಕೆ ಹೇಳ್ಯಾರ ಅಂದ್ರೆ, ತರ್ಕಕ್ಕೆ ಹೋಗೋಕ್ಕಿಂತ ಸ್ವಲ್ಪ ಅನುಭವಕ್ಕೆ ಹೋದ್ರೆ ಬಹಳ ಆನಂದ ಕೊಡ್ತದ ಅನ್ನುವಂಥದ್ದನ್ನ ನಿಜಗೊಂಡ್ರು ಒಂದು ಎಲ್ಲರ ಮ್ಯಾಗ ಕಗ್ಲಾಟಿ ಅದ. ಆ ಕಗ್ಲಾಟಿ ಮ್ಯಾಗ ನಮ್ಗೆ ಹೇಳ್ಯಾರ ಹೊರತು ಅವರು ತರ್ಕಿಗಳು, ವಾದಿಗಳು, ಅವರು ಇವರು ಅವ್ರಿಗೆ ಅನಿಬೇಕು ಅನ್ನುವಂತ ಉದ್ದೇಶ ಇಲ್ಲ ಅನ್ನುವಂಥದ್ದನ್ನ ನಾವು ಸ್ಪಷ್ಟ ಮಾಡ್ಕೊಳ್ಳೋಣ ಅಂತ ಮಾತನಾಡಿದಂತ ನಮ್ಮ ಯಾವಾರದ ಸಾಹುಕಾರರಿಗೂ ಕೂಡ ಎಲ್ಲರ ಪರವಾಗಿ ಶರಣಾರ್ಥಿ ತರಿಸೋಣ. ಇನ್ನ ನಮ್ಮ ಸರೋಜಿ ಕಿತ್ತೂರ್ ಅಮ್ಮರು ನಿನ್ನೆ ಒಂದ್ ಬಹಳ ಅದ್ಭುತ ಕಾರ್ಯಕ್ರಮ ಮಾಡಿದ್ರು. ನಿರೂಪಕರಾಗಿ ಕಾರ್ಯಕ್ರಮವನ್ನ ಮಾಡಿದ್ರು. ನಾವು ನೋಡಕ್ ಹೋಗಿದ್ದೇವೆ. ಬಹಳ ಚಂದ ಮಾಡಿದ್ರು. ನಮ್ ದನಕರ ಅಪ್ಪರನ್ನು ಕೂಡ ಕರೆಸಿ ಮತ್ತ ಅವ್ರ ಕಡೆಯಿಂದ ಮಾತನಾಡಕ್ ಹಚ್ಚಿ ಬಹಳ ಒಂದು ಒಳ್ಳೆಯ ಸಾವಿರ ಸಂಭ್ರಮ ಆಚರಣೆ ಅಂತ ಕಾರ್ಯಕ್ರಮಗಳು ನಾವು ಭಾಗಿಯಾಗಿದ್ದೀವಿ. ಅಂತ ಅಮ್ಮರು ಕೂಡ ನಮ್ಮಲ್ಲಿ ಭಾಗಿಯಾಗಿರ್ತಾರ. ಅವ್ರು ಇಂತ ಹೊರಗೇನೂ ಕಾರ್ಯಕ್ರಮ ಮಾಡ್ತಾರ ಅಂತ ಸರೋಜಿ ಅಮ್ಮರು ಕೂಡ ತಮ್ಮ ಅನಿಸಿಕೆಗಳನ್ನ ಹಂಚ್ಕೋಬೇಕು ಅಂತೇಳಿ ಅವ್ರಿಗೆ ಕೇಳ್ಬೋದು. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ಅಂತ ಶ್ರೀ ಗುರುವೇ ನಮಃ. ಏನಿರುತ್ತಾ ಎಲ್ಲ ಬಸವಾಚಾರ್ಯರಿಗೆ ಹಾಗೂ ಸದ್ಗುರು ಸಿದ್ಧಾರೂಢರಿಗೆ ಕಲಿಸುತ್ತಾ, ಹಾಗೆ ಇವತ್ತಿನ ಸತ್ಸಂಗದಲ್ಲಿ ಪಾಠ ಎಲ್ಲ ಬಗ್ಗೆ ಶರಣಾರ್ಥಿಗಳು. ನಿನ್ನೆ ತಾವು ಬಂದದ್ದು ನಮ್ಮ ಮಹಾಮನೆ ಬಳಗ ಬಹಳ ಖುಷಿ ಪಟ್ಟಿದ್ವು ಅಂತ ನಾನು ಹೇಳಿಕೆ ಆಗುತ್ತ. ಯಾಕಂದ್ರೆ ಎಲ್ಲಾ ನಿಮ್ ಬಳಗ ಅಂದ್ರೆ ಅವ್ರು ಏನಂದ್ರ ಬೇರೆಲ್ಲ ಅವ್ರು ಹೇಳೋದು ತತ್ವ ಬೇರೆಲ್ಲ. ಎಲ್ರು ಒಂದೇ ಅಂತ ಭಾವದಿಂದ ನಮ್ಮ ಎಲ್ಲ ಅಣ್ಣಂದ್ರು ಹಾಗೂ ನಮ್ಮ ಆಮೇಲೆ ದೇವಾಂತ್ರಿ ಮಾತಾಡ್ತಂದ್ರು ಎಲ್ಲ ಮಾಡಿದೀವಿ. ಎಷ್ಟು ಸರಳವಾಗಿ ಮಾತಾಡ್ತಾರ, ಈಗ ಮಾತಾಡ್ತಾರ, ಖುಷಿ ಪಟ್ಟು ನಮ್ಮ ಹಿಟ್ಮಟ್ಟ ಹಿರಿಯರವರು ಸರಿ ಕೇಳೋದ್ರಿ, ಹೆಣ್ಣು ಜನ ಅಂತ್ರಿ, ಸರಿ ಕೇಳೋದ್ರಿ, ಬರ್ಕೋರಂತ ನೋಡ್ರಿ, ಕಟ್ ಕಟ್ ಹಾಕದ್ರಿ.